ಉದ್ಯೋಗ ಪರ್ವದ ಅಂತ್ಯದಲ್ಲಿದ್ದೆವು. ಈ ವರ್ಷ ಅಲ್ಲಿಂದ ಮುಂದೆ ಭೀಷ್ಮ ಪರ್ವದ ಕಥಾ ಭಾಗವನ್ನು ಆಚಾರ್ಯರು ನಡೆಸಿಕೊಡ್ಬೇಕು. ಶನ್ನ ಇಂದ್ರೋ ಬೃಹಸ್ಪತಿ ಶನ್ನೋ ವಿಷ್ಣುರುಕ್ರಮಃ ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಾಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ಭಕ್ತಾರಮವತು ಅವತು ಮಾಂ ಅವತು ಭಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವತೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಡಾಕ್ಟರ್ ಸತ್ಯನಾರಾಯಣ ಆಚಾರ್ಯರನ್ನು ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸುವಂತಹ ಕಾರ್ಯಕ್ರಮ. ಫಲಕಾಣಿಕೆಗಳನ್ನು ಕೊಟ್ಟು ಶಾಲನ್ನು ಹೊದಿಸಿ ಮಾಲಿಕೆಯನ್ನು ಹಾಕುವುದರ ಮೂಲಕವಾಗಿ ಈ ಬಾರಿಯ ಪ್ರವಚನ ಮಾಲಿಕೆಯನ್ನು ಪ್ರಾರಂಭಿಸಬೇಕು ಅಂತ ಅವರಲ್ಲಿ ಭಿನ್ನಹವನ್ನು ಮಾಡ್ತಾ ಇದ್ದೇವೆ. ಕಳೆದ ಬಾರಿ ಉದ್ಯೋಗ ಪರ್ವದಲ್ಲಿ ಅಂಬೋಪಾಖ್ಯಾನದಲ್ಲಿ ನಾವು ಉಪನ್ಯಾಸವನ್ನು ಆಚಾರ್ಯರು ಸಮಾಪ್ತಿಗೊಳಿಸಿದರು. ಈ ಬಾರಿ ಭೀಷ್ಮ ಪರ್ವ ಪ್ರಾರಂಭ ಆಗ್ತದೆ. ತನ್ಮೂಲಕ ಮಹಾಭಾರತದ ಮುಖ್ಯ ಘಟ್ಟವಾದಂತಹ ಯುದ್ಧ ಮತ್ತು ಭೀಷ್ಮನ ಚಾರಿತ್ರ್ಯ ಇದೆರಡೂ ಬಹಳ ವಿಸ್ತೃತವಾಗಿ ಕಾಣಿಸಿಕೊಳ್ಳುವಂತಹ ಈ ಭಾಗ ಭೀಷ್ಮ ಪರ್ವ. ಮುಖ್ಯವಾಗಿ ಭಗವದ್ಗೀತೆಯಂತಹ ಉಪನಿಷತ್ ಸಾರ ಅದೆಲ್ಲ ಕಾಣಿಸಿಕೊಳ್ಳುವುದು ಭೀಷ್ಮ ಪರ್ವದಲ್ಲೇ. ಹಾಗಾಗಿ ಈ ಬಾರಿಯ ಪ್ರವಚನ ಮಾಲಿಕೆಯನ್ನು ಆಚಾರ್ಯರು ನಡೆಸಿಕೊಡಬೇಕು ಅಂತ ಎಲ್ಲರ ಪರವಾಗಿ ಕೇಳಿಕೊಳ್ತಾ ಇದ್ದೇನೆ. ಬಲಜ್ಞಾನ ಕಾರ್ಯವು ಕೃಷ್ಣ ರಮಣ ರಾಜ್ಯದವು ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠ ವಂಶಜವು ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಹರ ಶಂಭೋ ಮಹಾದೇವ ವಿಶ್ವೇಶಾಮರವಲ್ಲಭ ಶಿವಶಂಕರ ಸರ್ವಾತ್ಮನ್ ನೀಲಕಂಠ ನಮೋಸ್ತುತೆ. ಅಭೀಪ್ಸಿತಾರ್ಥಸಿದ್ಧ್ಯರ್ಥಂ ಪೂಜಿತೋ ಯಸ್ವರೀರಪಿ ಸರ್ವವಿಘ್ನಚ್ಛಿದೆ ತಸ್ಮೈ ಗಣಾಧಿಪತಯೇ ನಮಃ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಕ್ಷೇತ್ರ ಸನ್ನಿಧಾನದಲ್ಲಿರುವ ಶ್ರೀ ಮಹಾಲಿಂಗೇಶ್ವರ ಮತ್ತು ಮಹಾಗಣಪತಿ ಸನ್ನಿಧಾನದಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿಕೊಂಡು ಒಂದು ವರ್ಷದ ನಂತರ ಕಾಣಸಿಗ್ತಾ ಇರತಕ್ಕಂತಹ ತಮ್ಮೆಲ್ಲರನ್ನು ಅಭಿವಂದಿಸಿ ಮಹಾಭಾರತದ ಯುದ್ಧ ಪರ್ವದ ಅದರಲ್ಲೂ ಆರಂಭದಲ್ಲಿರುವ ಭೀಷ್ಮ ಪರ್ವದ ಕಥಾನಕವನ್ನು ಇವತ್ತಿನಿಂದ ಪ್ರಾರಂಭಿಸಿ 7 ದಿವಸಗಳ ಕಾಲಾವಧಿಯಲ್ಲಿ ಯಥಾಶಕ್ತಿ ಶ್ರವಣ ಮಾಡೋಣ. ಕರ್ಕಟಕ ಮಾಸ ನಡೀತಾ ಇದೆ. ಆಟಿ ಅಂತೇಳಿದರೆ ಧಾರೆ ನೀರು ಇಳಿಯುವಂಥದ್ದು ನಿಲ್ಲಬಾರ್ದು ಅಂತ ವಿಧಿ. ಮೇಲಿನಿಂದ ವರ್ಷಧಾರೆ ಅದು ಈ ಕಾಲದಲ್ಲಿ ಅವಶ್ಯ ಸುರಿಯಬೇಕಾದದ್ದು. ನಾವೆಲ್ಲ ಕಾಲೇ ವರ್ಷತು ಪರ್ಜನ್ಯ ಅಂತ ಪ್ರತಿನಿತ್ಯ ಪ್ರಾರ್ಥನೆ ಮಾಡುವುದಿದೆ. ಇದು ಮಳೆಯ ಕಾಲ. ಮಳೆಗಾಲದಲ್ಲಿ ಮಳೆ ಸುರಿಲೇಬೇಕು. ಆ ಮಳೆಯ ಶಬ್ದದ ಜೊತೆಗೆ
ಜ್ಞಾನಧಾರೆಯೂ ಕೂಡ ಸುರಿಯುವುದಕ್ಕೆ ಒಂದು ಅವಕಾಶವನ್ನು ಈಶ್ವರ ಭಟ್ಟರ ಕುಟುಂಬ ನಡೆಸಿಕೊಟ್ಟಿದೆ. ಯಥಾಶಕ್ತಿ ಆ ಪ್ರಯತ್ನದಲ್ಲಿ ನಾವೆಲ್ಲ ತೊಡಗೋಣ. ಯಾವುದೇ ಉದ್ಯೋಗವಾದ ಮೇಲೆ ಒಂದು ರಣ ನಡೆಯಲೇಬೇಕು. ಉದ್ಯೋಗ ಪರ್ವ ಆದ ಮೇಲೆ ರಣಪರ್ವ ಅಂತ. ಉದ್ಯೋಗದಲ್ಲಿ ಅನೇಕ ಬಗೆಯ ಉದ್ಯೋಗಗಳಿದ್ದಾವೆ. ರಣೋದ್ಯೋಗ ಅನ್ನೋದು ಒಂದು ಥರದ ಉದ್ಯೋಗ. ಪರಸ್ಪರ ಹೋರಾಟಕ್ಕೋಸ್ಕರ ಮಾಡತಕ್ಕಂತಹ ಸಿದ್ಧತೆಗೆ ಉದ್ಯೋಗ ಅಂತ ಹೆಸರು. ನಾವು ಮಾಡುವ ಉದ್ಯೋಗವೂ ಕೂಡ ಹೋರಾಟಕ್ಕಿಂತ ವಿಭಿನ್ನವಾದದ್ದೇನೂ ಅಲ್ಲ. ಈ ಎಲ್ಲ ಉದ್ಯೋಗಗಳ ಕೊನೆಯಲ್ಲಿ ಒಂದು ಹೋರಾಟ ಇರ್ತದೆ. ಆ ಹೋರಾಟದಲ್ಲಿ ಯಾವುದೋ ಒಂದು ಪಕ್ಷಕ್ಕೆ ಜಯವಾಗ್ತದೆ. ಎರಡು ಥರದ ಪಕ್ಷಗಳು ಹೋರಾಟದಲ್ಲಿ ನಿರತವಾಗ್ತವೆ. ಒಂದು ಪಕ್ಷ ಸ್ವಾರ್ಥವನ್ನು ಬಿಟ್ಟು ಪರಾರ್ಥದ ಕಡೆಗೆ ವಾಲತಕ್ಕಂಥದ್ದು, ಮತ್ತೊಂದು ಸ್ವಾರ್ಥದ ಪರಿಧಿಯ ಒಳಗಷ್ಟೇ ತಿರುಗಾಡತಕ್ಕಂಥದ್ದು. ಇವೆರಡರಲ್ಲಿ ಗೆಲುವಾಗಬೇಕಾಗಿರುವಂಥದ್ದು ಪರಾರ್ಥತೆಯ ಬಗ್ಗೆ ಚಿಂತನೆ ನಡೆಸುವಂತಹ ಪಕ್ಷಕ್ಕೆ. ಇಲ್ಲಿ ಕುರು ಪಾಂಡವ ಪಕ್ಷಗಳು, ಕೌರವ ಪಕ್ಷ ದುರ್ಯೋಧನನ ಪಕ್ಷ. ಅದರಲ್ಲಿ ದುರ್ಯೋಧನನೇ ಮಹಾದ್ರುಮ. ಅಧರ್ಮ ಅನ್ನುವ ಒಂದು ವೃಕ್ಷಕ್ಕೆ ಪ್ರತೀಕವಾಗಿ ನಮಗೆ ದುರ್ಯೋಧನ ಕಾಣಸಿಗ್ತಾನೆ. ಪಾಂಡವರು ಮತ್ತು ಕೌರವರ ಯುದ್ಧ ಅಂತ ಹೇಳಿದರೆ ಸಾಮಾನ್ಯವಾಗಿ ಒಂದು ಕೌಟುಂಬಿಕವಾದ ಕಲಹ ಅಂತ ಭಾವಿಸುವಂಥದ್ದು ನಮ್ಮ ಸಮಾಜದ ಪರಂಪರೆಯಲ್ಲಿದೆ. ಏನು ಮಹಾಭಾರತ ಯುದ್ಧ? ಕೆಲವರು ಹೇಳುವುದಿದೆ, ನಮ್ಮ ಮನೆಯಲ್ಲಿ ಇವತ್ತು ಮಹಾಭಾರತ ನಡೆದೋಯ್ತು. ಮನೆಯಲ್ಲಿ ಮಹಾಭಾರತ ನಡೆದೋಯ್ತು ಅಂದರೆ ಅಣ್ಣ ತಮ್ಮಂದರು ಗಲಾಟೆ ಮಾಡಿದರು ಅಂತ ಇವರ ತಾತ್ಪರ್ಯ ಇಷ್ಟು. ನಮ್ಮ ಮನೆಯಲ್ಲಿ ರಾಮಾಯಣ ನಡೆದು ಹೋಯಿತು ಅಂತ ಇನ್ನು ಕೆಲವರು ಹೇಳುವುದಿದೆ. ಹೆಂಗಸರು ಗಲಾಟೆ ಮಾಡಿದರೆ ರಾಮಾಯಣ ಅಂತ ಹೆಸರಿಯೋದು. ಹೀಗೇನೋ ಒಂದು ಅಭಿಪ್ರಾಯದಲ್ಲಿ ಶಬ್ದವನ್ನು ಬಳಕೆ ಮಾಡತಕ್ಕಂಥದ್ದನ್ನು ನಾವು ರೂಢಿಸಿಕೊಂಡಿದ್ದೇವೆ. ಆದರೆ ಮಹಾಭಾರತ ಯುದ್ಧ ಅಂದರೆ ಅದು ಅಣ್ಣ ತಮ್ಮಂದಿರ ಯುದ್ಧಕ್ಕೆ ಸೀಮಿತ ಅಲ್ಲ ಅನ್ನುವ ಎಚ್ಚರ ಇಟ್ಟುಕೊಂಡೇ ನಾವು ಯುದ್ಧದ ಅಭ್ಯಾಸವನ್ನು ನಡೆಸಬೇಕು. ದುರ್ಯೋಧನ ತಮ್ಮನಾಗಿ ಅಣ್ಣನಾದಂತಹ ಧರ್ಮರಾಜನಿಗೆ ಧರ್ಮಬದ್ಧವಾಗಿ ಕೊಡಬೇಕಾಗಿದ್ದ ರಾಜ್ಯವನ್ನು ಕೊಡಲಿಲ್ಲ. ಕೊನೆಯ ಪಕ್ಷದಲ್ಲಿ ಅರ್ಧ ರಾಜ್ಯವನ್ನಾದರೂ ಕೊಡೋಣ ಅಂತ ಆ ಕುಟುಂಬದ ಹಿರಿಯರಾದಂತಹ ಭೀಷ್ಮಾಚಾರ್ಯರ ನೇತೃತ್ವದಲ್ಲಿ ಸಿಂಹಾಸನದಲ್ಲಿದ್ದ ದೊಡ್ಡಪ್ಪ ಧೃತರಾಷ್ಟ್ರ ತೀರ್ಮಾನಿಸಿದಾಗ ದೊಡ್ಡಪ್ಪನ ತೀರ್ಮಾನಕ್ಕೆ ಆ ದೊಡ್ಡಪ್ಪನ ಮಗನೇ ಆದಂತಹ ದುರ್ಯೋಧನ ಬದ್ಧನಾಗಲಿಲ್ಲ. ಸಾಧ್ಯವೇ ಇಲ್ಲ ಅಂತ ಖಡಾಖಂಡಿತವಾಗಿ ಹೇಳಿದ. ಕೊಡದೇ ಸಾಧ್ಯ ಇಲ್ಲ ಅಂತ ಒಂದು ಹಂತದಲ್ಲಿ ಧೃತರಾಷ್ಟ್ರ ಗಟ್ಟಿಯಾಗಿ ನಿಂತ. ಶಕುನಿಯ ಸಹಕಾರದಿಂದ ದುರ್ಯೋಧನ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾನೆ ಅಂತ ಬೆದರಿಸಿದ. ಮಗ ಆತ್ಮಹತ್ಯೆ ಮಾಡಿಕೊಳ್ಳುವುದಾದರೆ ನಾನು ಕೊಟ್ಟ ತೀರ್ಮಾನಕ್ಕೆ ಬದ್ಧನಲ್ಲ ಅಂತ ದೊಡ್ಡಪ್ಪ ಅದನ್ನು ತಿಲಾಂಜಲಿ ಇತ್ತು ಬಿಟ್ಟ. ಅವತ್ತಿನಿಂದ ಗಲಾಟೆಗೆ, ಈ ಯುದ್ಧಕ್ಕೆ ಒಂದು ಮೂಲ ವೇದಿಕೆ ಸಿದ್ಧವಾಯಿತು. ಅದರ ಪರಿಣಾಮವಾಗಿ ಎರಡು ಕುಟುಂಬಗಳ ಮಧ್ಯದ ಸಭೆಯಲ್ಲಿ ಜಗಜ್ಜಾಹೀರಾಗಿ ಅವರಲ್ಲಿರತಕ್ಕಂತಹ ದ್ವೇಷ, ಆ ಕುಟುಂಬಕ್ಕೆ ಸಂಬಂಧಪಟ್ಟ ಶ್ರೇಷ್ಠ ಸೊಸೆಯಾದ ದೃಪದ ಕನ್ನಿಕೆಯ ವಸ್ತ್ರದ ಮೇಲೆ ಕೈ ಹಾಕುವಲ್ಲಿಯ ತನಕದ ಘಟನೆಗಳು ನಡೆದು ಹೋಯಿತು. ಊರಿಗೆಲ್ಲ ಜಗಜ್ಜಾಹೀರು ಆದ ಕೌಟುಂಬಿಕ ಕಲಹವಾಯಿತು. ಆದರೆ ಇದರಲ್ಲಿ ದುರ್ಯೋಧನನ ಧಾರ್ಷ್ಟ್ಯ ಕೇವಲ ಪಾಂಡವರ ಕಡೆಗಷ್ಟೇ ಇದ್ದದ್ದಲ್ಲ ಅನ್ನುವುದನ್ನು ಮಹಾಭಾರತದ ಸಮಗ್ರ ಚಿತ್ರಣದ ಅವಲೋಕನದಿಂದ ನಾವು ತೀರ್ಮಾನಿಸಬೇಕು. ಅಕ್ಕಪಕ್ಕದ ದೇಶಗಳಿಗೆ, ಅಕ್ಕಪಕ್ಕದ ರಾಜ್ಯಗಳಿಗೂ ಕೂಡ ದುರ್ಯೋಧನನನ್ನು ಕಂಡರೆ ಆಗ್ತಾ ಇರಲಿಲ್ಲ. ಪಾಂಚಾಲ ದೇಶ ಈ ಹಸ್ತಿನಪುರವನ್ನು ಬಹಳ ಕಾಲದಿಂದ ವಿದ್ವೇಷದ ದೃಷ್ಟಿಯಲ್ಲೇ ನೋಡ್ತಾ ಇತ್ತು. ಧೃತರಾಷ್ಟ್ರ ರಾಜನಾಗಿದ್ದಾಗ ದುರ್ಯೋಧನ ಕಾರ್ಯಭಾರ ನಡೆಸ್ತಾ ಇರುವ ಕಾರಣದಿಂದ ತುಂಬ ಬೇಸರವನ್ನು ಅನುಭವಿಸ್ತಾ ಇದ್ದರು ಅವರು. ಆದರೆ ಭೀಷ್ಮಾಚಾರ್ಯರ ಸನ್ನಿಧಾನ ಇದ್ದದರಿಂದ ಆ ಊರಿಗೆ ದಂಡೆತ್ತಿ ಬರುವಂತಹ ಸಾಹಸವನ್ನು ಮಾಡಿರಲಿಲ್ಲ. ಯಾವಾಗ ಪಾಂಡವರಿಗೆ ಪಾಂಚಾಲ ದೇಶದ ಸಂಬಂಧವಾಯಿತು, ಅಜ್ಞಾತವಾಸದ ಕಾಲದಲ್ಲಿ ಮತ್ಸ್ಯರಾಜ ವಿರಾಟನ ಸಂಬಂಧವೂ ಕೂಡ ಆಯಿತು. ಅಭಿಮನ್ಯುವಿಗೆ ವಿರಾಟನ ಕುಮಾರಿಯಾದಂತಹ ಉತ್ತರಾದೇವಿಯನ್ನೇ ವಿವಾಹ ಮಾಡಿಕೊಂಡು ಬಂದರು. ಈ ಎಲ್ಲ ಸಂಬಂಧ ಕಾರಣದಿಂದ ಪಾಂಡವರ ಶಕ್ತಿ ವೃದ್ಧಿಯಾಯಿತು. ಅಜ್ಞಾತವಾಸ ಮುಗಿದ ಮೇಲೆಯೂ ಕೂಡ ಅಜ್ಞಾತವಾಸ ಮುಗಿದಿಲ್ಲ ಅನ್ನುವ ಹಠವನ್ನು ದುರ್ಯೋಧನ ತೋರಿಸುವುದಕ್ಕೆ ಪ್ರಾರಂಭಿಸಿದ.
ಇವೆಲ್ಲದರ ಮಧ್ಯೆ ಶಕುನಿಯ ಕಾಟ ಜಾಸ್ತಿ ಆಯಿತು. ಇಲ್ಲಿ ಧೃತರಾಷ್ಟ್ರನೇ ರಾಜ್ಯಭಾರವನ್ನು ಮಾಡ್ತಾ ಇದ್ದಿದ್ದರೆ ಬೇರೆ ಬೇರೆ ದೇಶದವರು ಧೃತರಾಷ್ಟ್ರನ ರಾಜ್ಯಭಾರವನ್ನು ವಿರೋಧಿಸ್ತಾ ಇರಲಿಲ್ಲ. ಆದರೆ ಅಲ್ಲಿ ಧೃತರಾಷ್ಟ್ರ ಯಾವ ಊರಿನಿಂದ ಹೆಣ್ಣು ತಂದಿದ್ದಾನೋ ಆ ಮನೆಯ ಜನ ಬಂದು ಇಲ್ಲಿ ಆಡಳಿತ ನಡೆಸುವುದಕ್ಕೆ ಶುರು ಮಾಡಿದ್ದು ಯಾರಿಗೂ ಇಷ್ಟವಾಗಲಿಲ್ಲ. ಯಾವುದೇ ಕುಟುಂಬದಲ್ಲೂ ಇದು ಸರಿಯಲ್ಲ ಅನ್ನುವುದಕ್ಕೆ ಮಾರ್ಗದರ್ಶಿಯಾಗಿ ಜ್ವಲಂತ ದೃಷ್ಟಾಂತವಾಗಿ ನಮ್ಮ ಮುಂದೆ ಮಹಾಭಾರತ ಇದೆ. ಕೌಟುಂಬಿಕವಾದ ವ್ಯವಹಾರವನ್ನು ಆ ಮನೆಯವರು ನೋಡಿಕೊಳ್ಳಬೇಕು. ಮನೆಯ ವ್ಯವಹಾರದಲ್ಲಿ ಏನಾದರೂ ಸಮಸ್ಯೆಗಳು ಬಂದರೆ ಹೆಣ್ಣು ಕೊಟ್ಟ ಮನೆಯಿಂದ ಸಲಹೆ ಸೂಚನೆಗಳನ್ನು ಪಡಿಬೇಕು. ಕಾಲೇ ಕಾಲೇಚ ಸಂದೇಶಂ ವಕ್ತುಮರ್ಹಸಿ ಮಾನದ. ಕಾಲಕಾಲದಲ್ಲಿ ನಮಗೆ ಸಂದೇಶವನ್ನು ಕೊಡು ಅಂತ ಹೇಳಿಯೇ ಹೆಣ್ಣನ್ನು ಸ್ವೀಕರಿಸುವ ಮದುವೆಯ ಪ್ರಕ್ರಿಯೆ ನಮ್ಮಲ್ಲಿದೆ. ಮಾವನಲ್ಲಿ ಅಂತಹ ವಿನಯ ಬೇಕು. ಏನಾದರೂ ನಮ್ಮದು ಹೆಚ್ಚು ಕಡಿಮೆ ಆದರೆ ನಿಮ್ಮ ಸಂದೇಶ, ಸಲಹೆ, ಸೂಚನೆ, ಸಹಕಾರ ಬೇಕು ಅಂತ ಅವರ ಹತ್ರ ಕೇಳಿಕೊಳ್ಳಬೇಕು. ಆದರೆ ಆ ಮನೆಯವರು ಬಂದು ಇಲ್ಲಿಯವರ ಮೇಲೆ ತಮ್ಮದ್ದಾದ ಅಭಿಪ್ರಾಯಗಳನ್ನು ಹೇರಿ ತಮ್ಮ ಕುಟುಂಬದ ವ್ಯವಹಾರಗಳನ್ನು ಇವರ ಮನೆಯಲ್ಲಿ ನಡೆಸುವುದಕ್ಕೆ ತೊಡಗಿದ್ರು ಅಂತಾದರೆ ಆ ಕುಟುಂಬ ಯಾವತ್ತಿದ್ರೂ ಕೂಡ ಬೀದಿಗೆ ಬೀಳ್ತದೆ ಅಂತ ಅರ್ಥ. ಆ ರೀತಿಯ ವ್ಯವಹಾರ ಈ ಧೃತರಾಷ್ಟ್ರನ ಮನೆಯಲ್ಲಿ ಶಕುನಿ ಮತ್ತು ಶಕುನಿಗೆ ಸಂಬಂಧಪಟ್ಟ ಕುಟುಂಬದಿಂದ ನಡೀತಾ ಇತ್ತು. ಇವೆಲ್ಲ ಕಾರಣದಿಂದ ಯುದ್ಧ ನಿಶ್ಚಯವಾಗಿದೆ. ಶ್ರೀಕೃಷ್ಣ ಸಂಧಾನಕ್ಕೋಸ್ಕರ ಹೋಗಿ ಬಂದರೂ ಕೂಡ ಯುದ್ಧವನ್ನೇ ನಿಶ್ಚಯಿಸಿಕೊಂಡೇ ಬಂದ. ಕರ್ಣನಲ್ಲೂ ಕೂಡ ಪಾಂಡವರು ನಿನ್ನ ತಮ್ಮಂದಿರು ಅನ್ನುವ ಭಾವದ ಬೀಜ ಕುಂತಿದೇವಿಯ ಮೂಲಕವೂ ಕೂಡ ಬಿತ್ತಲ್ಪಟ್ಟಿತು. ಕರ್ಣನಿಗೆ ಪಾಂಡವರ ಕಡೆಗೆ ಒಂದು ಕಡೆಯ ಸೌಹಾರ್ದ, ಅವರು ಧಾರ್ಮಿಕರು ಅನ್ನುವ ಭಾವ ಈ ಕೊನೆಯ ಹಂತದಲ್ಲಿ ಅಂಕುರಿಸುವುದಕ್ಕೆ ಪ್ರಾರಂಭಿಸಿತು. ಆದರೆ ದುರ್ಯೋಧನನ ನಿಷ್ಠೆ ಒಂದು ಕಿಂಚಿತ್ತೂ ಬದಲಿಸುವುದು ಅವನಿಂದ ಸಾಧ್ಯವಾಗಲಿಲ್ಲ. ಅಂಥ ಒಂದು ಅದ್ಭುತವಾದ ಪ್ರೀತಿ, ಕುರುಡು ಸ್ನೇಹ ಆ ಕರ್ಣನಲ್ಲಿತ್ತು. ಕರ್ಣನಲ್ಲಿದ್ದಂತಹ ಅತಿಶಯಿತವಾದ ಪ್ರೀತಿ, ಅಶ್ವತ್ಥಾಮನಲ್ಲಿದ್ದಂತಹ ದೃಢವಾದ ವಿಶ್ವಾಸ, ಈ ಎರಡು ಕಾರಣದಿಂದ ಅಶ್ವತ್ಥಾಮನ ಜೊತೆಗೆ ದ್ರೋಣರು ಇದ್ದೇ ಇರ್ತಾರೆ ಅನ್ನುವ ವಿಶ್ವಾಸ, ದ್ರೋಣರಿದ್ದಲ್ಲಿಂದ ಭೀಷ್ಮರು ಕದಲುವುದಿಲ್ಲ ಅನ್ನುವ ಅಚಲವಾದ ನಂಬಿಕೆ, ಇವೆಲ್ಲ ಕಾರಣದಿಂದ ದುರ್ಯೋಧನ ದೃಢವಾಗಿ ಯುದ್ಧದಲ್ಲಿ ಪ್ರವೃತ್ತನಾದ. ಯುದ್ಧ ತೀರ್ಮಾನವಾಗಿದೆ. ಎಲ್ಲಿ ಯುದ್ಧ ಅನ್ನುವ ಪ್ರಶ್ನೆಗೆ ಭೀಷ್ಮಾಚಾರ್ಯರೇ ಕೊಟ್ಟದ್ದು ಕುರುಕ್ಷೇತ್ರವೇ ಸರಿಯಾದ ಜಾಗ ಅಂತ. ಹಾಗಾಗಿ ಕುರುಕ್ಷೇತ್ರದಲ್ಲಿ ಸೇನೆಯ ಜಮಾವಣೆ ಪ್ರಾರಂಭವಾಗಿದೆ. ಕೌರವರ ಕಡೆಯವರು ಮೊದಲು ಕುರುಕ್ಷೇತ್ರಕ್ಕೆ ಬಂದರು. ಯಾಕೆಂದರೆ ಯುದ್ಧಕ್ಕೆ ಕಾಲು ಕೆರೆದು ನಿಂತವರು ಕೌರವ ಪಕ್ಷದವರು. ಪಾಂಡವರು ಅನಿವಾರ್ಯವಾಗಿ ಯುದ್ಧದಲ್ಲಿ ತೊಡಗಿಸಿಕೊಂಡವರು. ಅವರು ಮೊದಲು ಬರುವುದಕ್ಕೆ ಕಾರಣ ಏನು ಅಂತೇಳಿದರೆ, ಕುರುಕ್ಷೇತ್ರದಲ್ಲಿ ನಾವು ನಮಗೆ ಸರಿಯಾದ ಜಾಗದಲ್ಲಿ ಬಿಡಾರವನ್ನು ಹೂಡಿಕೊಂಡ್ರೆ ಯುದ್ಧಕ್ಕೆ ಅನುಕೂಲವಾಗ್ತದೆ. ಕುರುಕ್ಷೇತ್ರದ ಕ್ಷೇತ್ರವನ್ನೇ ನಮಗೆ ಅನುಕೂಲವಾಗುವ ಹಾಗೆ ನಾವು ಬದಲಿಸಿಟ್ರೆ, ಕೌರವ ಸೇನೆ ಬರುವುದಕ್ಕಿಂತ ಮುಂಚೆಯೇ ಬದಲಿಸಿಕೊಂಡ್ರೆ ಅದು ನಮ್ಮ ಯುದ್ಧಕ್ಕೆ ಅನುಕೂಲವಾಗ್ತದೆ. ಈ ನಿಟ್ಟಿನಿಂದ ಕುರುಕ್ಷೇತ್ರದ ಪೂರ್ವದ ದಿಕ್ಕಿನಲ್ಲಿ ಬಂದು ಕೌರವರೆಲ್ಲ ಬಿಡಾರವನ್ನು ಹೂಡಿದ್ದಾರೆ. ಅವರು ಜ್ಯೋತಿಷ್ಕರ ಹತ್ರ ಹೋದರಂತೆ. ನೋಡಿ, ರಣೋದ್ಯೋಗದಲ್ಲಿ ಈ ಪ್ರಕ್ರಿಯೆಯೂ ಕೂಡ ಉಂಟು. ಯುದ್ಧ ಶುರುವಾಗುವಾಗ ಯುದ್ಧಕ್ಕೆ ಬೇಕಾದ ಸೇನೆಯನ್ನು ಸರಿಯಾಗಿ ಜಮಾವಣೆ ಮಾಡುವುದು, ಶಸ್ತ್ರಾಸ್ತ್ರಗಳನ್ನು ಬಹಳ ಕಾಲದಲ್ಲಿ ನಿರ್ಮಾಣ ಮಾಡಿದ್ದು ಇವತ್ತಿಗೆ ಪ್ರಯೋಜನಕ್ಕೆ ಬರ್ತದೋ ಇಲ್ಲವೋ ಅನ್ನುವುದನ್ನು ತಾಂತ್ರಿಕವಾಗಿ ಅವಲೋಕಿಸುವುದು, ಜಡ್ಡು ಹಿಡಿದಂತಹ ಶಸ್ತ್ರಗಳನ್ನು ಹರಿತಗೊಳಿಸುವುದು, ಯುದ್ಧಕ್ಕೆ ಬೇಕಾದಂತಹ ಸಮವಸ್ತ್ರಗಳನ್ನು, ಆಹಾರ ಇತ್ಯಾದಿಗಳನ್ನು ಸರಿಯಾಗಿ ವ್ಯವಸ್ಥೆ ಮಾಡಿಕೊಳ್ಳುವುದು, ಕುದುರೆಗಳು, ಆನೆಗಳು ಅವುಗಳಿಗೆಲ್ಲ ಸರಿಯಾದ ಮದ್ದುಗಳನ್ನು ಕೊಟ್ಟು ಅವುಗಳಲ್ಲಿ ಚುರುಕುತನವನ್ನು ಮೂಡಿಸುವುದು, ಇವೆಲ್ಲವೂ ಕೂಡ ಉದ್ಯೋಗದಲ್ಲಿ ಸೇರತಕ್ಕಂಥದ್ದು. ಅದೆಲ್ಲಕ್ಕಿಂತ ಮುಖ್ಯವಾಗಿ ಕೆಲವು ಇದೆ ಅಂತೆ. ನಮಗೆ ಮಹಾಭಾರತ ಓದಿದಾಗ ಗೊತ್ತಾಗುವಂಥದ್ದು. ಒಂದು, ಜ್ಯೋತಿಷ್ಕರ ಹತ್ರ ಹೋಗಿ ಯಾವ ಮುಹೂರ್ತಕ್ಕೆ ನಾವು ರಣರಂಗಕ್ಕೆ ಬಲಗಾಲನ್ನು ಇಡಬೇಕು ಅಂತ ತೀರ್ಮಾನಿಸುವುದು. ರಣದಲ್ಲಿ ಒಂದು ಕ್ಷೇತ್ರ, ರಣಕ್ಷೇತ್ರ ಅಥವಾ ರಣರಂಗ, ಆ ರಂಗದಲ್ಲಿ ಯಾವ ದಿಕ್ಕಿನಲ್ಲಿ ನಾವು ಕೂದರೆ ನಮಗೆ ಸರಿಯಾದ ಗ್ರಹ ಬಲ ಲಭಿಸ್ತದೆ ಅನ್ನುವುದನ್ನು ಜ್ಯೋತಿಷ್ಕರ ಹತ್ರ ತೀರ್ಮಾನಿಸಿಕೊಂಡು ಹೋಗಬೇಕು. ಆಮೇಲೆ ಈ ರೀತಿ ಯುದ್ಧ ಮಾಡಿದರೆ ನಮಗೆ ಏನು ಫಲ ಸಿಗ್ತದೆ ಅನ್ನುವುದನ್ನು ಕೂಡ ಅವರ ಹತ್ರ ಕೇಳಿ, ಅವರು ಹೇಳಿದ ಫಲ
ಏನಾದರೂ ವಿಪರೀತವಾಗಿದ್ದರೆ ಅದಕ್ಕೆ ಯಾವ ರೀತಿಯ ಶಾಂತಿ, ಯಾವ ವ್ಯಕ್ತಿಗಳಲ್ಲಿ ಯಾವ ವೇದಕ್ಕೆ ಸಂಬಂಧಪಟ್ಟ ಎಂತಹ ಪ್ರಕ್ರಿಯೆಯನ್ನು ನಡೆಸಬೇಕು ಅನ್ನುವುದನ್ನೆಲ್ಲ ಪರಿಹಾರ ಪ್ರಾಯಶ್ಚಿತ್ತಗಳನ್ನು ಕೇಳಿ ತಿಳಿದು ಅವುಗಳಿಗೆ ವ್ಯವಸ್ಥೆ ಮಾಡಿ ರಣರಂಗಕ್ಕೆ ಪ್ರವೇಶಿಸಬೇಕು. ಜ್ಯೋತಿಷ್ಕರು ದುರ್ಯೋಧನನ ಪಕ್ಷಕ್ಕೆ ಸರಿಯಾಗಿ ಹೇಳಿದರು, ನೀವು ಪೂರ್ವ ದಿಕ್ಕಿನಲ್ಲಿ ಹೋಗಿ ಡೇರೆಯನ್ನು ಹಾಕಿದ್ರಿ ಅಂತಾದರೆ ನಿಮಗೆ ಜಯವಾಗ್ತದೆ ಅಂತ. ಇವರು ಸರಿಯಾಗಿ ಪೂರ್ವ ದಿಕ್ಕಿನಲ್ಲಿ ಡೇರೆಯನ್ನು ಹಾಕಿದರು. ಅವರೆಲ್ಲ ಡೇರೆಯನ್ನು ವ್ಯವಸ್ಥೆ ಮಾಡಿಕೊಂಡ ಮೇಲೆ ಪಾಂಡವರು ಪಶ್ಚಿಮ ದಿಕ್ಕಿನಲ್ಲಿ ಅನಿವಾರ್ಯವಾಗಿ ಬಂದು ತಾವು ತಂಗಬೇಕಾದ ಅನಿವಾರ್ಯತೆ ಬಂತು. ತಾವು ಅಲ್ಲಿ ಪೂರ್ವಾಭಿಮುಖವಾಗಿ ಪಶ್ಚಿಮದಲ್ಲಿ ತಮ್ಮ ಡೇರೆಯನ್ನು ಹಾಕಿದರು. ಒಂದು ವ್ಯತ್ಯಾಸವಾಗಿ ಹೋಯಿತಂತೆ. ಜ್ಯೋತಿಷ್ಕರು ಏನು ಹೇಳಿದರು, ಪೂರ್ವದಲ್ಲಿ ಡೇರೆ ಹಾಕಿ ಜಯ ಸಿಗ್ತದೆ. ಅವರು ಹೇಳಿದ್ದು ಪೂರ್ವದಲ್ಲಿ ಡೇರೆ ಅಂದರೆ ಪೂರ್ವಕ್ಕೆ ಮುಖ ಮಾಡಿ ಡೇರೆ ಇಡಿ ಅಂತ ಹೇಳಿದ್ದು. ಇವರಿಗೆ ಅದು ಅರ್ಥ ಆಗಲಿಲ್ಲ. ಇವರು ಪೂರ್ವದಲ್ಲಿ ಹೋಗಿ ಡೇರೆ ಹಾಕಿದರು, ಅದು ಪಶ್ಚಿಮಾಭಿಮುಖವಾಗಿ ಅನಿವಾರ್ಯವಾಗಿ ಮಾಡಬೇಕಾಯಿತು. ಆದರೆ ಪಾಂಡವರು ಬಂದು ಅವರು ಜ್ಯೋತಿಷ್ಕರ ಹತ್ರ ಕೇಳಿದಾರೋ ಬಿಟ್ಟಿದಾರೋ ಮಹಾಭಾರತ ಹೇಳಲಿಲ್ಲ. ಅನಿವಾರ್ಯ, ಈಗ ಇವರು ಪೂರ್ವದಲ್ಲಿ ಬಂದು ಡೇರೆ ಹಾಕಿದಾಗ ಅವರು ಉತ್ತರದಲ್ಲಿ ಹಾಕುವುದು ಅನಿವಾರ್ಯವಾಯಿತು. ಪೂರ್ವದಲ್ಲಿ ಪಶ್ಚಿಮದಲ್ಲಿ ಹಾಕಬೇಕಾದ ಅನಿವಾರ್ಯತೆ ಬಂತು. ಪಶ್ಚಿಮದಲ್ಲಿ ಹಾಕುವಾಗ ಪೂರ್ವಾಭಿಮುಖವಾಗಿ ಹಾಕುವುದು ಅನಿವಾರ್ಯ. ಆದ್ದರಿಂದ ಪಾಂಡವರ ಕಡೆಗೆ ಗ್ರಹಶಕ್ತಿಗಳು ವಾಲಿದವು. ಇದು ಜ್ಯೋತಿಷದ ಒಂದು ವಿಷಯ. ಎರಡೂ ಡೇರೆಯೂ ಸಂಪನ್ನವಾಯಿತು. ಧರ್ಮರಾಜ ತನ್ನ ಕಡೆಗೆ ಏನು 7 ಅಕ್ಷೌಹಿಣಿ ಸೈನ್ಯ ಸೇರಿಕೊಂಡಿದೆ ಅಷ್ಟಕ್ಕೂ ಕೂಡ ವಸತಿ ವ್ಯವಸ್ಥೆಯನ್ನು ಅಲ್ಲಿ ಪರಿಕಲ್ಪಿಸಿದ್ದಾನೆ. ಆಹಾರ ವ್ಯವಸ್ಥೆ, ಆಹಾರದಲ್ಲೂ ಅನೇಕ ಥರದ ಆಹಾರ. ಎಂತಹ ಆಹಾರವನ್ನು ಸ್ವೀಕರಿಸಿದಾಗ ಯುದ್ಧ ಶಕ್ತಿಯ ವೃದ್ಧಿಯಾಗ್ತದೋ, ಮಾನಸಿಕವಾಗಿ ಶಾರೀರಿಕವಾಗಿ ಮುಖ್ಯವಾಗಿ ಮಾನಸಿಕವಾಗಿ ಯುದ್ಧದಲ್ಲಿ ಮುನ್ನುಗ್ಗುವುದಕ್ಕೆ ಬೇಕಾದ ಹುಮ್ಮಸ್ಸು ಯಾವ ರೀತಿಯ ಆಹಾರದಿಂದ ಬರುತ್ತೋ ಅಂತಹ ಎಲ್ಲ ಬಗೆಯ ಸಾತ್ವಿಕವಾದ ಅಲ್ಲ, ರಾಜಸ ತಾಮಸವಾದ ಎಲ್ಲ ಆಹಾರ ರಣರಂಗದಲ್ಲಿ ಅನಿವಾರ್ಯ. ಅಂತಹ ಆಹಾರದ ವ್ಯವಸ್ಥೆಯನ್ನು ಧರ್ಮರಾಜ ಮಾಡಿದ್ದಾನೆ. ಇಷ್ಟೆಲ್ಲ ಆದ ಮೇಲೆ ಎರಡೂ ಕಡೆಯಲ್ಲೂ ಸೇರಿರತಕ್ಕಂತಹ ಸೈನ್ಯದ ಮುಖಂಡರು, ಮುಖ್ಯವಾಗಿ ಈ ಕಡೆಯಲ್ಲಿ ಅರ್ಜುನ ಮತ್ತು ಅರ್ಜುನನ ಭಾವನಾದಂತಹ ದೃಷ್ಟದ್ಯುಮ್ನ, ಆ ಕಡೆಯಲ್ಲಿ ಶಕುನಿ ಮತ್ತು ದುಶ್ಯಾಸನ, ಇವರುಗಳೆಲ್ಲ ಸೇರಿ ಯುದ್ಧದ ವ್ಯವಸ್ಥೆಯನ್ನು ನಡೆಸುವುದಕ್ಕೋಸ್ಕರ ಒಂದು ಸಭೆ ನಡೀಬೇಕು ಅಂತ ತೀರ್ಮಾನ ಮಾಡಿದರು. ಯಾಕಂದರೆ ನಡೆಯುವಂತಹ ಯುದ್ಧ ಅದು ಧರ್ಮಯುದ್ಧ. ಧರ್ಮಯುದ್ಧ ಅಂತ ಹೇಳಿದರೆ ಅದೊಂದು ಥರದ ಆಟ ಇದ್ದ ಹಾಗೆ. ನಾವು 2 ಪಕ್ಷದವರು ಒಂದು ಆಟ, ಕಬಡ್ಡಿ ಆಟ ಆಡಬೇಕು ಅಂತಾದರೆ ಒಂದು ಮೂಡಬಿದಿರೆಯ ತಂಡ, ಒಂದು ಕಾರ್ಕಳದ ತಂಡ ಅಂತ ವ್ಯವಸ್ಥೆ ಮಾಡಿಕೊಳ್ಳುವ. ಎರಡೂ ತಂಡಗಳು ಕಬಡ್ಡಿ ಆಡಬೇಕಾದರೆ ವ್ಯವಸ್ಥೆ ಮಾಡಿಕೊಳ್ಳುವುದಿಲ್ಲ. ಹೇಗೆ, ಯಾರನ್ನು ಹಿಡಿಬೋದು, ಯಾರನ್ನು ಹಿಡಿಬಾರ್ದು, ಇದು ವ್ಯವಸ್ಥೆ ಆಗಬೇಕು. ಒಬ್ಬ ನರಪೇತಲ ವ್ಯಕ್ತಿ ನಮ್ಮಂಥವರು ಕಬಡ್ಡಿಯಲ್ಲಿದ್ದರೆ ಮಹಾಘನಿಷ್ಠನಾದ ಇನ್ನೊಬ್ಬ ವ್ಯಕ್ತಿ ಬಂದು ಇವನನ್ನು ಎಳೆದು ಆ ಕಡೆ ಎಳ್ಕೊಂಡು ಹೋದರೆ ಅವನ ಮುಸುಡೆಲ್ಲ ಬಾತು ಹೋಗ್ಬೋದು. ಆದ್ದರಿಂದ ಇಂಥವರು ಈ ರೀತಿಯಲ್ಲೇ ಇಂಥವರನ್ನೇ ಯುದ್ಧಕ್ಕೆ ತಗೊಳ್ಬೇಕು, ಮತ್ತೊಬ್ಬರನ್ನು ಮುಟ್ಟುವುದಕ್ಕೆ ಹೋಗಬಾರ್ದು. ಇದೆಲ್ಲ ಒಂದು ಸಮಯ ಬಂಧ ಅಂತ ಇದಕ್ಕೆ ಕರೀತೇವೆ. ಯುದ್ಧದಲ್ಲಿ ನೀತಿ ನಿಯಮಗಳನ್ನು ವ್ಯವಸ್ಥೆ ಮಾಡಿಕೊಳ್ಳುವುದು. ಅದಕ್ಕೋಸ್ಕರ ಈ ಕಡೆಯಿಂದ ಅರ್ಜುನ ದೃಷ್ಟದ್ಯುಮ್ನರು 4 ಜನ ಸಚಿವರನ್ನು ಕಳಿಸಿದ್ದಾರೆ. ಆ ಕಡೆಯಿಂದ ಶಕುನಿ ಮತ್ತು ದುಶ್ಯಾಸನರು 4 ಜನ ಸಚಿವರನ್ನು ಕಳಿಸಿದ್ದಾರೆ. ಆ ಸಚಿವರು ಎರಡೂ ಪಕ್ಷದ ಪ್ರತಿನಿಧಿಗಳಾಗಿ 8 ಜನ ಕೂತಿದ್ದಾರೆ. ಆ 8 ಜನರಿಗೆ 8 ಶಾಸ್ತ್ರಗಳ ಬಗ್ಗೆ ಪರಿಜ್ಞಾನ ಇದೆ, ದೊಡ್ಡ ಜ್ಞಾನಿಗಳು. ಅವರು ಪರಸ್ಪರ ಕೂತಿದ್ದಾರೆ. ಜೊತೆಗೆ ಸೇನಾಪತಿಗಳ ಪ್ರತಿನಿಧಿಯಾಗಿ ಕೆಲವು ಜನರು ಬಂದಿದ್ದಾರೆ. ಅವರ ಮುನ್ನೆಲೆಯಲ್ಲಿ ಒಂದು ಸಭೆ ನಡೀತದೆ. ಆ ಸಭೆಯಲ್ಲಿ ಸಮಯಬಂಧ ಆಗ್ತದೆ. ಈ ಸಮಯಬಂಧ ಅನ್ನೋದು ನಮ್ಮಲ್ಲೆಲ್ಲ ಸ್ವಲ್ಪ ಅಪ್ರಸಿದ್ಧವಾದ ಶಬ್ದ. ಶಾಸ್ತ್ರದನ್ನು ವ್ಯವಹರಿಸುವವರಿಗೆ ಇದು ಅತ್ಯಂತ ಪ್ರಸಿದ್ಧವಾದ ಶಬ್ದ. ನಾವು ಲೋಕದಲ್ಲಿ ಸಮಯ ಅನ್ನುವ ಶಬ್ದವನ್ನು ಕಾಲ ಅನ್ನುವ ಅರ್ಥದಲ್ಲಿ ಬಳಸ್ತೇವೆ. ಅತ್ತೆಗೊಂದು ಸಮಯ ಬೇಡ, ಗೊತ್ತಿದೆ ನಿಮಗೆ ಕಥೆಯಿಲ್ಲ. ಸಮಯ ಅನ್ನುವ ಶಬ್ದವನ್ನು ಕಾಲ ಅನ್ನುವ ಅರ್ಥದಲ್ಲಿ ಬಳಸ್ತೇವೆ. ಆದರೆ ಶಾಸ್ತ್ರದಲ್ಲಿ ಸಮಯ ಅನ್ನೋ ಶಬ್ದವನ್ನು ಹೆಚ್ಚಾಗಿ ಬಳಸುವುದು ಕಾಲ ಎಂಬ ಅರ್ಥದಲ್ಲಿ ಅಲ್ಲ, ನಿಯಮ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅನ್ನೋ ಅರ್ಥದಲ್ಲಿ ಸಮಯ ಅನ್ನುವ ಶಬ್ದದ ಬಳಕೆ ಇದೆ. ಸಮಯ ಶಬ್ದ ಅನೇಕ ಅರ್ಥದಲ್ಲಿರ್ತಕ್ಕಂಥ ಶಬ್ದ. ಶಾಸ್ತ್ರದಲ್ಲೇ ಅದಕ್ಕೆ ಅನೇಕ ಅರ್ಥ ಇದೆ, ಅದರಲ್ಲಿ ಇದು ಒಂದು ಅರ್ಥ. ಸಮಯ ಬಂಧ ಅಂತೇಳಿದರೆ ಯಾವ ರೀತಿಯಲ್ಲಿ ಈ ಯುದ್ಧ ವ್ಯವಹಾರ ನಡೆಯಬೇಕು ಅನ್ನುವ ಒಂದು ವ್ಯವಸ್ಥೆ. ಅದರಲ್ಲಿ ಪ್ರಧಾನವಾಗಿ 3 ನಿಯಮಗಳನ್ನು ಅಲ್ಲಿ ಒಪ್ಪಿಕೊಂಡರು. ಉಭಯ ಪಕ್ಷದವರು
ಉಭಯ ಪಕ್ಷದ ಪ್ರತಿನಿಧಿಗಳಾಗಿ ಬಂದಿದ್ದಂತಹ ಶಾಸ್ತ್ರಜ್ಞರು 3 ನಿಯಮಗಳನ್ನು ಅಲ್ಲಿ ರುಜುಗೊಳಿಸಿದರು. ಪ್ರಥಮವಾದ ಮೊದಲನೆಯ ನಿಯಮ ಏನು ಅಂತೇಳಿದರೆ, ಯುದ್ಧದ ಕಾಲದಲ್ಲಷ್ಟೇ ಗಲಾಟೆ, ಯುದ್ಧ ಮುಗಿದ ಹೊತ್ತಿಗೆ ಪರಸ್ಪರ ಗೆಳೆತನದಲ್ಲೇ ಇರಬೇಕು. ಇದು ಮೊದಲ ನಿಯಮ. ಯುದ್ಧದ ಕಾಲದಲ್ಲಷ್ಟೇ ಅಂದರೆ ಏನರ್ಥ? ಯುದ್ಧ ಶುರು ಆಗುವುದಕ್ಕೆ ಒಂದು ವ್ಯವಸ್ಥೆ ಇದೆ. ಸೂರ್ಯೋದಯವಾದ ಮೇಲೆ 1 ಪ್ರಹರಕ್ಕೆ ಸರಿಯಾಗಿ ಯುದ್ಧ ಆರಂಭ, ಸೂರ್ಯಾಸ್ತಕ್ಕೆ ಸರಿಯಾಗಿ ಯುದ್ಧದ ನಿಲುಗಡೆ. ಅಲ್ಲ, ಎಲ್ಲರಿಗೂ 1 ಪ್ರಹರ ಆಯಿತು ಹೇಗೆ ಗೊತ್ತಾಗೋದು? ಇವತ್ತಿನ ಹಾಗೆ ಕೈಯಲ್ಲೇ ಗಡಿಯಾರ ಇರುವಂತಹ ಕಾಲಮಾನ ಅಲ್ಲೂ ಅಲ್ಲ. ಆಕಾಶದಲ್ಲಿ ಸೂರ್ಯ ಇಷ್ಟು ಎತ್ತರಕ್ಕೆ ಬಂದಾಗ ಅಂತ ನಾವು ತೀರ್ಮಾನಿಸಬೇಕು. ಅಷ್ಟು ಎತ್ತರದಲ್ಲಿ ಸೂರ್ಯ ಇದ್ದಾಗ ಯುದ್ಧ ಶುರು ಮಾಡಬೇಕು. ಆದರೆ ಅದು ಎಲ್ಲರಿಗೂ ಗೊತ್ತಾಗದೆ ಹೋದರೆ ವ್ಯವಸ್ಥೆ ಹೇಗೆ? ಅದಕ್ಕೋಸ್ಕರ ಧುರಿಯ ಅಂತ ಹೇಳುವ ವಿಭಾಗದವರು ಶಂಖಧ್ವಾನವನ್ನು ಮಾಡ್ತಾರೆ, ರಣಕಹಳೆಯನ್ನು ಊದ್ತಾರೆ. ರಣಕಹಳೆಯನ್ನು ಊದುವಾಗ ಸನ್ನದ್ಧರಾಗಬೇಕು, ನಿಲ್ಲಿಸಿದಾಗ ಸರಿಯಾಗಿ ಯುದ್ಧ ಪ್ರಾರಂಭ ಆಗಬೇಕು. ರಣಕಹಳೆ ಅಷ್ಟು ದೊಡ್ಡ ಕುರುಕ್ಷೇತ್ರದಲ್ಲಿ ಎಲ್ಲರಿಗೂ ಕೇಳಿಸುವ ಹಾಗೆ ವ್ಯವಸ್ಥೆ ಹೇಗೆ? ಅದಕ್ಕೆ ಒಂದು ಕಡೆಯಲ್ಲಿ ಧುರಿಯರು ರಣಕಹಳೆ ಆರಂಭಿಸಿದರೆ ಅದು ಕೇಳಿಸಿಕೊಂಡಂತಹ ದೂರದಲ್ಲಿದ್ದ ಧುರಿಯರು ತಾವು ಕಹಳೆಯನ್ನು ಪ್ರಾರಂಭಿಸಿ ಸಮಗ್ರ ಸೇನೆಯಲ್ಲಿ ಆ ಕಹಳೆ ಮೊಳಗಬೇಕು. ಅಷ್ಟೊತ್ತಿಗೆ ಯುದ್ಧ ಪ್ರಾರಂಭ. ರಣಕಹಳೆ ಶುರುವಾದ ಕೂಡಲೇ ಪ್ರಾರಂಭ ಮಾಡಲಿಕ್ಕಿಲ್ಲ. ಶುರು ಆದಾಗ ಯುದ್ಧ ಸನ್ನದ್ಧತೆ, ನಿಲ್ಲಿಸಿದಾಗ ಸರಿಯಾಗಿ ಯುದ್ಧ ಪ್ರಾರಂಭ. ಹೀಗೆಲ್ಲ ವ್ಯವಸ್ಥೆ ಇದೆ. ಇವತ್ತು ಹೇಗೆ ಆಟದ ನಿಯಮಗಳುಂಟು ಅಂಥದ್ದೇ ನಿಯಮಗಳು. ಧುರಿಯರು ಅಂತೇಳಿದರೆ ಯಾರು? ನಾವು ಸ್ವಲ್ಪ ಈ ಉದ್ಯೋಗ ಪರ್ವದ, ಇದೀಗ ಸಾಕ್ಷಾತ್ ಭೀಷ್ಮ ಪರ್ವ ಆರಂಭ ಆಯಿತು. ಭೀಷ್ಮ ಪರ್ವದ ಆರಂಭದಲ್ಲಿ ಯುದ್ಧಕ್ಕೋಸ್ಕರ ಅನೇಕ ಸಮುದಾಯ ಕೆಲಸ ಮಾಡ್ತದೆ. ಕೇವಲ ಸೇನಾನಿಗಳು, ಸೈನಿಕರು, ಕುದುರೆಗಳು, ಆನೆಗಳು, ರಥಗಳು ಇವಿಷ್ಟೇ ಯುದ್ಧದಲ್ಲಿ ಭಾಗವಹಿಸುವುದಲ್ಲ. ಇದನ್ನು ಬಿಟ್ಟು ಒಂದು ಸಹಕಾರಿ ವರ್ಗ ಇರ್ತದೆ, ಚಿಕಿತ್ಸಕ ವರ್ಗ ಅಂತ ಒಂದಿರ್ತದೆ. ಪೆಟ್ಟಾದವರಿಗೆ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ವೈದ್ಯಕೀಯ ವಿಭಾಗ. ಇದು 2ನೆಯ ನಿಯಮ ಬಂತು. ವೈದ್ಯಕೀಯ ವಿಭಾಗದವರಾಗಲಿ ಇತರರಿಗಾಗಲಿ ಯಾರೂ ಬಾಣ ಹೊಡೆಯೋ ಹಾಗಿಲ್ಲ, ಪೆಟ್ಟು ಹೊಡೆಯೋ ಹಾಗಿಲ್ಲ. ಇದು 2ನೇ ನಿಯಮ. ನಾನು 3 ನಿಯಮ ಹೇಳಿದೆ. ಮೊದಲನೆಯದ್ದು ಯುದ್ಧದ ಕಾಲದಲ್ಲಷ್ಟೇ ಯುದ್ಧ, ಆಮೇಲೆ ಪ್ರೀತಿ ಸ್ನೇಹದಿಂದ ವರ್ತಿಸಬೇಕು. ಆ ಕಹಳೆ ಮುಗಿಯುವಾಗ ಯುದ್ಧ ಪ್ರಾರಂಭ ಆಯಿತು ಅಂತಾದರೆ ಸೂರ್ಯಾಸ್ತಕ್ಕೆ ಮುಗಿತದೆ. ಮುಗಿದ ಕೂಡಲೇ ಮತ್ತು ಇವರು ಶಸ್ತ್ರಾಸ್ತ್ರಗಳನ್ನು ಒಳಗೆ ಸೇರಿಸಿಕೊಳ್ಬೇಕು, ಅವರನ್ನು ಅಪ್ಪಿಕೊಳ್ಳಬೇಕು ಅಥವಾ ಅವರಲ್ಲಿ ಪ್ರೀತಿಯಿಂದ ಮಾತಾಡಬೇಕು, ಗೆಳೆತನದಲ್ಲಿರಬೇಕು. ಇವತ್ತು ನಾವು ಈ ಕ್ರಿಕೆಟ್ ದಾಂಡಿಗ ಆಟ ಅಂತ ಕರಿತೇವಲ್ವ, ದಂಡ ಹಿಡ್ಕೊಂಡು ಹೊಡೆಯತಕ್ಕಂಥ ದಂಡಕಂದು ಕ್ರೀಡಾ ಅಂತ ಸಂಸ್ಕೃತದಲ್ಲಿ ಹೆಸರು ಅದಕ್ಕೆ. ಈ ಕ್ರೀಡೆಯಲ್ಲಿ ನೋಡ್ತೇವಲ್ಲ, ಆಟ ಆಡ್ತಾರೆ, ಎಲ್ಲ ಭಾರಿ ಭಾರಿ ಹೊಡೆದಾಟ ಎಲ್ಲ ನಡೆಯುತ್ತೆ, ಕೊನೆಗೆ ಪರಸ್ಪರ ಪ್ರೀತಿಯಿಂದಲೇ ಹೋಗ್ತಾರೆ. ಆ ರೀತಿಯ ಒಂದು ಯುದ್ಧದ, ಧರ್ಮಯುದ್ಧದ ವ್ಯವಸ್ಥೆ ಇದು. 2ನೇದ್ದು, ಯುದ್ಧಕ್ಕೆ ಸಹಕಾರಿ ವರ್ಗ ಯಾವುದಿದೆ ಅದಕ್ಕೆ ಯಾರೂ ಕೂಡ ಹೊಡೆದು ಘಾಸಿಗೊಳಿಸುವ ಹಾಗಿಲ್ಲ. ಅಕಸ್ಮಾತ್ ಏನಾದರೂ ಘಾಸಿಗೊಳಿಸಿದರೆ ಅದು ದಂಡಾರ್ಹವಾದ ಅಪರಾಧವಾಗ್ತದೆ. ಅದಕ್ಕೆ ದಂಡನೆ ಉಂಟು. ಅವರ ಕಡೆಯಿಂದ ಇಷ್ಟು ಶಸ್ತ್ರಾಸ್ತ್ರಗಳನ್ನು ಈ ಪಕ್ಷಕ್ಕೆ ಕೊಡಬೇಕು ಅಂತ ಇಂತಹ ಕೆಲವು ದಂಡನೆಗಳುಂಟು. ಯುದ್ಧ ಸಹಕಾರಿ ವರ್ಗ ಅಂತೇಳಿದರೆ ಪ್ರಧಾನವಾಗಿ ಧುರಿಯರು ಅಂತೇಳಿದರೆ ಯುದ್ಧಕ್ಕೆ ಬೇಕಾದ ಮಹಾವಸ್ತುಗಳನ್ನು ತಾವು ತಮ್ಮ ವಾಹನಗಳಲ್ಲಿ ತಂದು ಒದಗಿಸತಕ್ಕಂಥವರು. ಬಾಣ ಪ್ರಯೋಗ ಮಾಡಿ ಒಬ್ಬರ ಬತ್ತಳಿಕೆಯಲ್ಲಿ ಖಾಲಿ ಆಗ್ತದೆ ಅಂದರೆ ಆ ಹೊತ್ತಿಗೆ ತುಂಬುವುದಕ್ಕೆ ಬೇಕು ವ್ಯವಸ್ಥೆ, ಬತ್ತಳಿಕೆಯನ್ನು ತುಂಬಿಸಿಕೊಡುವುದಕ್ಕೆ. ಬತ್ತಳಿಕೆಯ ಧನುಸ್ಸು ಪುಡಿಯಾಯಿತು ಅಂತೇಳಿದರೆ ಅವರಿಗೆ ಹೊಸ ಧನುಸ್ಸನ್ನು ಅಲ್ಲಿ ವ್ಯವಸ್ಥೆಗೊಳಿಸಬೇಕು. ಕತ್ತಿ ಯುದ್ಧದಲ್ಲಿ ಕತ್ತಿಯೋ ಗದೆಯೋ ನಾಶವಾಯಿತು ಅಂತೇಳಿದರೆ ಅಲ್ಲಿಗೆ ಹೊಸ ಗದೆಯನ್ನು ತರುವುದಕ್ಕೆ ಅದಕ್ಕೋಸ್ಕರವೇ ಒಂದು ವರ್ಗ ಇರ್ತದೆ. ಅಂಥವರು ಕವಚ ಧಾರಣೆ ಮಾಡಿಕೊಂಡಿರ್ತಾರೆ. ಅಕಸ್ಮಾತ್ತಾಗಿ ಬೀಳುವ ಶಸ್ತ್ರದಿಂದ ಪೆಟ್ಟು ಬೀಳಬಾರ್ದು ಅಂತ ವ್ಯವಸ್ಥೆಗೋಸ್ಕರ. ಆದರೆ ಅವರು ಯುದ್ಧಕ್ಕೋಸ್ಕರ ಇರುವವರಲ್ಲ, ಅವರ ವಸ್ತ್ರ ಸಂಹಿತೆಯೇ ಬೇರೆ. ಅವರು ಯುದ್ಧದವರಲ್ಲ ಅನ್ನುವುದನ್ನು ತೀರ್ಮಾನಿಸುವುದಕ್ಕೆ ಅವರಿಗೆ ವಸ್ತ್ರ ಬೇರೆ ಥರದ ವ್ಯವಸ್ಥೆ ಮಾಡಿರ್ತಾರೆ. ಅವರಿಗೆ ವಸ್ತ್ರ ಹೇಗಿರ್ತದೆ ಅಂತೇಳಿದರೆ ಅವರು ಉತ್ತರೀಯ ಧಾರಣೆ ಮಾಡಿಕೊಂಡಿರಬೇಕಂತೆ. ಅವರು ಕಂಚುಕ ಧಾರಣೆ ಮಾಡಲಿಕ್ಕಿಲ್ಲ. ಕಂಚುಕ ಅಂತೇಳಿದರೆ ಅಂಗಿ, ಭುಜ ಸಹಿತವಾದ ವಸ್ತ್ರಕ್ಕೆ ಕಂಚುಕ ಅಂತ ಹೆಸರು. ಅಂಗಿ ಹಾಕಿಕೊಳ್ಳುವುದಕ್ಕಿಲ್ಲ, ಅವರು ಉತ್ತರೀಯ ಧಾರಣೆ ಮಾಡಿರಬೇಕು. ಆದರೆ ಕವಚ ಧಾರಣೆ ಮಾಡಿರಬೇಕು. ಕವಚದ ಮೇಲೆ ಉತ್ತರೀಯ ಹಾಕಿಕೊಂಡವರು ಧುರಿಯರು ಅಂತ ಕರೆಸಿಕೊಳ್ತಾರೆ. ಇನ್ನು ಸೂತ ಅಂತ ಮತ್ತೊಂದು ವಿಭಾಗ. ಸೂತರಿಗೆ ಬಾಣ ಹೊಡೆಯೋ ಹಾಗಿಲ್ಲ ಅಂತ ಒಂದು ನಿಯಮವನ್ನು ಮಾಡ್ತಾರೆ. ಯಾರ್ಯಾರಿಗೆ ಶಸ್ತ್ರ ಹೊಡಿಬಾರ್ದು? ನ ಸೂತೇಷು ಚ ನ ಸೂತೇಷು ನ ಧುರಿಯೇಷು ನ ಚ ಶಸ್ತ್ರೋಪನಾಯಿಷು ನ ಭೇರಿ ಶಂಖವಾದೇಶು ಪ್ರಹರ್ತವ್ಯಂ ಕದಾಚನ. ಶಸ್ತ್ರೋಪನಾಯಿಗಳು ಅಂತ ಕೆಲವರು. ನಮಗೆ ನಾಯಿ ಅಂತ ಶಬ್ದ ಕೇಳಿದರೆ ವಿಚಿತ್ರ ಅನಿಸುತ್ತೆ. ಸಂಸ್ಕೃತದಲ್ಲಿ ನಾಯಿ ಶಬ್ದ ತುಂಬ ಪ್ರಸಿದ್ಧ.
ಶಸ್ತ್ರೋಪನಾಯಿ. ನಾವೀಗ ಅನುಯಾಯಿಗಳು ಅಂತ ಶಬ್ದ ಬಳಸ್ತೇವೆ. ಸಂಸ್ಕೃತದಲ್ಲಿ ಅದಕ್ಕಿಂತ ಸುಂದರವಾದ ಮತ್ತೊಂದು ಶಬ್ದ ಇದೆ, ಅನುನಾಯಿಗಳು ಅಂತ ಶಬ್ದ. ಅನುನಯಂತೀತಿ ಅನುನಾಯಿನಃ. ಯಾವುದೋ ಒಬ್ಬ ಚಲನಚಿತ್ರದ ಪ್ರಸಿದ್ಧ ನಟನನ್ನು ಅವ ಅನುಸರಣೆ ಮಾಡ್ತಾನೆ ಅಂದರೆ ಅವನನ್ನು ಆತನ ಅನುಯಾಯಿ ಅಂತ ಹೇಳಿದ್ರಲ್ಲ. ಸಂಸ್ಕೃತದಲ್ಲಿ ಇನ್ನೂ ಸುಂದರವಾದ ಶಬ್ದ ತಮ್ ಅನುನಯತಿ. ಆದ್ದರಿಂದ ಅವನಿಗೆ ಅನುನಾಯಿ ಅಂತ ಹೆಸರು. ಅನುನಾಯಿ ಅಂದರೆ ಅವನ ಅನುನಯ ಮಾಡುವವ, ಅವನ ಬಗ್ಗೆ ಪ್ರೀತಿಯನ್ನು ತೋರುವವ, ಅವ ಹೇಳಿದ ಮಾತನ್ನು ವೇದವಾಕ್ಯ ಅಂತ ಅನುಸರಿಸುವವ, ಇವನಿಗೆ ಅನುನಾಯಿ. ಹಾಗೆ ಶಸ್ತ್ರೋಪನಾಯಿ ಅಂದರೆ ಶಸ್ತ್ರವನ್ನು ತಂದು ರಥದಲ್ಲೇ ಇರಿಸುವವ. ಧುರಿಯರು ಅಂದರೆ ಶಸ್ತ್ರಾಸ್ತ್ರಗಳು ಎಲ್ಲಿ ಯಾವುದೋ ಒಂದು ಭಾಗದಲ್ಲಿ ರಾಶಿ ಬಿದ್ದಿರ್ತದೆ ಅಲ್ಲಿಂದ ತಂದು ಈ ರಣರಂಗಕ್ಕೆ ಒದಗಿಸುವವರು. ರಣರಂಗಕ್ಕೆ ದೊಡ್ಡದಾಗಿ ಬಂದಂತಹ ಆ ಶಸ್ತ್ರಾಸ್ತ್ರಗಳನ್ನು ಅವರವರ ರಥಕ್ಕೆ ಅವರವರ ಬತ್ತಳಿಕೆಗೆ ತುಂಬುವ ಕೆಲಸ ಮಾಡುವವರಿಗೆ ಶಸ್ತ್ರೋಪನಾಯಿಗಳು ಅಂತ ಹೆಸರು. ಧುರಿಯರಿಗಾಗಲಿ ಶಸ್ತ್ರೋಪನಾಯಿಗಳಿಗಾಗಲಿ ಸೂತರಿಗಾಗಲಿ ಬಾಣ ಹೊಡಿಬಾರ್ದು. ಸೂತರು ಅಂತೇಳಿದರೆ ಸಾರಥಿಗಳು ಅಂತ ಕೆಲವರು ವ್ಯಾಖ್ಯಾನಿಸ್ತಾರೆ. ಆ ಅರ್ಥ ಅಲ್ಲ ಇಲ್ಲಿ. ಯಾಕಂದರೆ ಯುದ್ಧದಲ್ಲಿ ಒಬ್ಬ ಅತಿರಥಿ ಅಥವಾ ಮಹಾರಥಿ ಅಂತೇಳಿದರೆ ಆತ ತನ್ನ ಸಾರಥಿಯನ್ನು ಸಂರಕ್ಷಣೆ ಮಾಡುವುದು ಅವನ ಜವಾಬ್ದಾರಿಯಾಗಿರುತ್ತದೆ. ಆದ್ದರಿಂದ ಸಾರಥಿಗೆ ಬಾಣ ಹೊಡಿಲಿಕ್ಕಿಲ್ಲ ಅನ್ನುವ ನಿಯಮ ಇಲ್ಲ. ಸಾರಥಿಯನ್ನು ನಾಶ ಮಾಡುವುದು ಕೂಡ ಒಬ್ಬನ ಹೆಗ್ಗಳಿಕೆಯೇ ಆಗ್ತದೆ. ಆದರೆ ಇಲ್ಲಿ ಸೂತ ಅನ್ನುವುದಕ್ಕೆ ಅರ್ಥ ಈ ಶಸ್ತ್ರಾಸ್ತ್ರಗಳನ್ನು ತಂದುಕೊಡ್ತಕ್ಕಂತಹ ವ್ಯಕ್ತಿಗಳ ಜೊತೆಗೆ ಅವರಿಗೆ ಸಹಕಾರಿಯಾಗಿ ಒಂದು ವರ್ಗ ಇರ್ತದೆ. ಆ ವರ್ಗದ ಕೆಲಸ ಏನು ಅಂತೇಳಿದರೆ ಪುಡಿಯಾದ ರಥಗಳನ್ನು ಸರಿಪಡಿಸುವುದು, ಸರಿಯಾದ ರಥವನ್ನು ಮತ್ತೆ ಯಾರಿಗೆ ಬೇಕೋ ಅವರಿಗೆ ಒದಗಿಸುವುದು. ವಾಹನ ವ್ಯವಸ್ಥಾಪಕರು ಅಂತ ನಾವು ಕರಿಬೋದು. ಅವರ ವಾಹನಗಳೆಲ್ಲ ಪುಡಿಯಾದರೆ ಅಲ್ಲಿಗೆ ಮತ್ತೆ ವಾಹನಗಳನ್ನು ತಂದುಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಡೆಸುವವರಿಗೆ ಸೂತರು. ಅವರ ವಂಶ ಸೂತವಂಶ ಅನ್ನುವ ಕಾರಣದಿಂದ ಅವರನ್ನು ಸೂತರು ಅಂತ ಕರೆಯೋದು. ಅಂತಹ ವಾಹನ ವ್ಯವಸ್ಥಾಪಕರಿಗೆ ಅಥವಾ ಆಯುಧ ವ್ಯವಸ್ಥಾಪಕರಿಗೆ ಅಥವಾ ಅವರವರ ಬತ್ತಳಿಕೆಗೆ ಆಯುಧಗಳನ್ನು ತಂದು ಸೇರಿಸತಕ್ಕಂತಹ ವ್ಯಕ್ತಿಗಳಿಗೆ ಮತ್ತು ವಾದ್ಯ ಉಪನಾದ ಮಾಡತಕ್ಕಂಥವರಿಗೆ, ಇದು ಒಂದು ಯುದ್ಧದಲ್ಲಿ ಪ್ರೇರಣೆ ಕೊಡುವುದಕ್ಕೋಸ್ಕರ ದೊಡ್ಡ ದೊಡ್ಡ ವಾದ್ಯಗಳ ವ್ಯವಸ್ಥೆ ಇರ್ತದೆ. ಅವರಾಗಾಗ ಯಾರೋ ಒಬ್ಬ ದೊಡ್ಡ ಕುಳವನ್ನು ಬೀಳಿಸಿದ ಅಂತಾದರೆ ಭಾರಿ ವಾದ್ಯ ಹೊಡಿತಾರೆ. ನಮಗೆ ಈ ಕ್ರಿಕೆಟ್ ನೋಡಿದಾಗ ಇದು ನೆನಪಾಗುತ್ತೆ. ಒಂದು ಸಿಕ್ಸರ್ ಹೊಡೀತು ಅಂತೇಳಿದರೆ ಯಾರೋ ಕುಣಿದಾಡಿ ಯಾವುದೋ ವಾದ್ಯ ಹೊಡಿತಾರಲ್ಲ, ಹಾಗಿದು ಇವ್ರದ್ದು ಈ ವಾದ್ಯ. ಅಂದರೆ ಇವರಿಗೆ ಇನ್ನಷ್ಟು ಪ್ರೇರಣೆ ಸಿಗುವುದಕ್ಕೋಸ್ಕರ ಒಂದು ವಾದ್ಯದ ಘೋಷ ನಡೀತದೆ. ಆ ವಾದ್ಯ ಘೋಷಕ್ಕೋಸ್ಕರವೇ ಒಂದು ವ್ಯವಸ್ಥೆ, ಪ್ರತಿ ಪಕ್ಷದಲ್ಲೂ ಕೂಡ ವ್ಯವಸ್ಥೆ. ಒಂದು ಕಾಲದಲ್ಲಿ ಒಬ್ಬೊಬ್ಬ ರಾಜರಿಗೆ ವಾದ್ಯ ಬೇರೆಯಂತೆ, ಅವರಿಗೆ ಹುಮ್ಮಸ್ಸು ಕೊಡುವ ವಾದ್ಯ ಬೇರೆ ಬೇರೆ ಇರ್ತಿತ್ತಂತೆ, ಬೇರೆ ಬೇರೆ ಥರದ ವಾದ್ಯ. ಅವರವರಿಗೆ ಸಂಬಂಧಪಟ್ಟ ವಾದ್ಯದ ಒಂದು ತಂಡ ಇರ್ತದೆ. ಆ ತಂಡ ಅದಕ್ಕೆ ಯಾರೂ ಬಾಣ ಹೊಡೆಯುವ ಹಾಗಿಲ್ಲ, ಯುದ್ಧ ಮಾಡುವ ಹಾಗಿಲ್ಲ. ಇವಿಷ್ಟನ್ನು ವ್ಯವಸ್ಥೆ ಮಾಡಿದರು. ಇದು ಎರಡನೆಯ ನಿಯಮವಾಯಿತು. ಮೊದಲನೆಯದ್ದು ಕಾಲದ ತನಕ ಮಾತ್ರ ಯುದ್ಧ. ಎರಡನೆಯದ್ದು ಸಹಕಾರಿಗಳಿಗೆ ಬಾಣ ಹೊಡೆಯುವ ಹಾಗಿಲ್ಲ. ಮೂರನೆಯ ವ್ಯವಸ್ಥೆ ಏನು? ತಯೇವಂ ಯಥಾ ಯೋಗಂ ಯಥಾ ಕಾಮಂ. ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾದ ವ್ಯಕ್ತಿಗಳ ಜೊತೆಗೆ ಹೋರಾಡಬೇಕೇ ಹೊರತು ಗುಬ್ಬಿಯ ಜೊತೆಗೆ ರಣಹದ್ದು ಹೋರಾಡುವ ಹಾಗಿಲ್ಲ. ಯಾವುದೋ ಒಬ್ಬ ಸಾಮಾನ್ಯ ವ್ಯಕ್ತಿ ಯುದ್ಧದಲ್ಲಿ ಪದಾತಿಯಾಗಿದ್ದಾನೆ. ಆ ಪದಾತಿಯ ಜೊತೆಗೆ ಒಬ್ಬ ಮಹಾರಥಿಯಾದ ವ್ಯಕ್ತಿ ಆ ಪದಾತಿಯನ್ನೆಲ್ಲ ಸಾಯಿಸುವುದೆಲ್ಲ ಮಾಡಲಿಕ್ಕಿಲ್ಲ. ಇದು ಒಂದು ಯುದ್ಧ. ಇಲ್ಲಿ ವಸ್ತುತಃ ಈ ವ್ಯವಸ್ಥೆ 2 ಶ್ಲೋಕದಲ್ಲಿ ಈ ವ್ಯವಸ್ಥೆಯ ಬಗ್ಗೆ ವೇದವ್ಯಾಸರು ಹೇಳಿದ್ದಾರೆ. ಆದರೆ ಈ ವ್ಯವಸ್ಥೆಯನ್ನು ಸ್ವಲ್ಪ ಸರಿಯಾಗಿ ಗಮನಿಸಬೇಕು. ನಮ್ಮ ಭೀಷ್ಮಾಚಾರ್ಯರು ದಿನವೊಂದಕ್ಕೆ 10,000 ಸಂಖ್ಯೆಯಷ್ಟು ರಾಜರುಗಳನ್ನು ಸಾಯಿಸ್ತೇನೆ ಅಂತ ಒಂದು ಪ್ರತಿಜ್ಞೆ ಮಾಡಿರ್ತಾರೆ. ಭೀಷ್ಮರಿಗೆ ಸಮಕಕ್ಷಿಯಾಗಿ ನಿಲ್ಲವಲ್ಲ ಒಬ್ಬ ವ್ಯಕ್ತಿಯೂ ಕೂಡ ಇರಲಿಲ್ಲ. ಸರಿಯಾಗಿ ಗಮನಿಸಿದರೆ ಅರ್ಜುನ ಒಬ್ಬ, ಭೀಮಸೇನ ಒಬ್ಬ, ಆ ಕಡೆಯಿಂದ ದ್ರುಪದ ವಿರಾಟರಂತಹ 800 ವರ್ಷದ ಹಿರಿಯರು ಕೆಲವರನ್ನು ಬಿಟ್ಟರೆ ಭೀಷ್ಮರಿಗೆ ಸಮಕಕ್ಷರು ಅಂತ ಹೇಳಿ ಯುದ್ಧ ಮಾಡತಕ್ಕಂತಹ ಸಾಮರ್ಥ್ಯವುಳ್ಳವರು ಪಕ್ಷದಲ್ಲಿ, ಪಾಂಡವ ಪಕ್ಷದಲ್ಲಿ ಇರಲಿಲ್ಲ. ಆದರೂ ದಿನಕ್ಕೆ 10,000 ಅಂತ ಲೆಕ್ಕ ಹಾಕಿತು ಅಂತಾದರೆ 10 ದಿವಸ ಯುದ್ಧ ಮಾಡಿದಂತಹ ಭೀಷ್ಮರು ಕನಿಷ್ಠ 90,000 ರಾಜರುಗಳ ಶವ ಬೀಳಿಸಿದ್ದಾರೆ. ಈ ನಿಯಮ ಹೌದಾದರೆ ಸಮಕಕ್ಷಿಗಳನ್ನು ಮಾತ್ರ ಹೋರಾಡಬೇಕು, ಉಳಿದವರ ಹತ್ರ ಹೋರಾಡುವುದಕ್ಕಿಲ್ಲ ಅಂತ ಹೇಳಿದ ಪಕ್ಷದಲ್ಲಿ ಈ ಯುದ್ಧ ಹೇಗೆ ನಡೆಯಿತು ಅನ್ನುವ ಪ್ರಶ್ನೆ ಬರ್ತದೆ. ಆ ನಿಟ್ಟಿನಿಂದ ಇದು ದ್ವಂದ್ವ ಯುದ್ಧಕ್ಕೆ ಮಾತ್ರ ಸೀಮಿತ ಅಂತ ವ್ಯಾಖ್ಯಾನಕಾರರು ಒಂದು ವಿಷಯ ಹೇಳ್ತಾರೆ. ಯುದ್ಧದಲ್ಲಿ 2 ಥರದ ಯುದ್ಧ ಇದೆ, ದ್ವಂದ್ವ ಯುದ್ಧ, ತುಮುಲ ಯುದ್ಧ ಅಂತ. ದ್ವಂದ್ವ ಯುದ್ಧ ಅಂತೇಳಿದರೆ ಆ ಕಡೆ ಈ ಕಡೆ ಯಾರಿಗೂ ಪ್ರಹರಣ ಇಲ್ಲ, ಇವರಿಬ್ಬರ ಯುದ್ಧ. ಉಳಿದವರೆಲ್ಲ ಕೈ ಮುಗಿದುಕೊಂಡು ನಿಂತು ನೋಡ್ಬೋದು ಅಥವಾ ಚಪ್ಪಾಳೆ ತಟ್ಟಿಕೊಂಡು ಖುಷಿ ಪಡಿಬೋದು. ಇವರಿಬ್ಬರು ಮಾತ್ರ ನಡೆಸುವ ಯುದ್ಧ.
ಹೇಗೆ ಭೀಮಸೇನ ಮಗಧ ದೇಶಕ್ಕೆ ಹೋದಾಗ ಅಲ್ಲಿಯ ಯಾಗದಲ್ಲಿ ಭಾಗವಹಿಸಿ ಕೊನೆಗೆ ದ್ವಂದ್ವ ಯುದ್ಧ ಬೇಕು ಅಂತ ಕೇಳಿ ಸೇನೆಯನ್ನೆಲ್ಲ ಬದಿಯಲ್ಲಿ ನಿಲ್ಲಿಸಿ ಜರಾಸಂಧ ಮತ್ತು ಭೀಮಸೇನ ಮಾತ್ರ ಯುದ್ಧ, ಮಗಧ ಸೇನೆ ಪೂರ್ತಿ ನೋಡಿಕೊಂಡು ಭೀಮಸೇನಿಗೆ ಒಂದು ಪೆಟ್ಟು ಬಿದ್ದಾಗ ಚಪ್ಪಾಳೆ ಹೊಡೆಯುವುದಕ್ಕೆ ಮಾತ್ರ ಅವನ ಸೇನೆ, ಅವರೇನು ಮುಂದಕ್ಕೆ ಬರುವ ಹಾಗಿಲ್ಲ. ಈ ರೀತಿಯಲ್ಲಿ ಒಂದು ಯುದ್ಧ ನಡೀತದೆ. ಈ ಯುದ್ಧದಲ್ಲಿ ಭೀಮಸೇನ ಗೆದ್ದರೆ ಜರಾಸಂಧನ ಪಕ್ಷದವರೆಲ್ಲ ಭೀಮಸೇನನ ಪಾದಪೂಜೆ ಮಾಡಬೇಕು. ಇದೊಂದು ದ್ವಂದ್ವ ಯುದ್ಧದ ನಿಯಮ. ಅದು ಬಿಟ್ಟು ನಮ್ಮ ರಾಜನನ್ನು ಕೊಂದು ಹಾಕಿ ಇಂಥ ಅವನ ಮೇಲೆ ಸಿಟ್ಟು ಸಾಧಿಸುವ ಹಾಗಿಲ್ಲ, ದ್ವಂದ್ವ ಯುದ್ಧದ ನಿಯಮ ಅದು. ಹಾಗೆ ಇಲ್ಲಿ ದ್ವಂದ್ವ ಯುದ್ಧ ವ್ಯವಸ್ಥೆ ಆದಾಗ ಒಬ್ಬ ಅಸಾಮಾನ್ಯನಾದ ವ್ಯಕ್ತಿ ಸಾಮಾನ್ಯ ವ್ಯಕ್ತಿಯನ್ನು ದ್ವಂದ್ವ ಯುದ್ಧಕ್ಕೆ ಬಳಸಿಕೊಳ್ಳುವ ಹಾಗಿಲ್ಲ ಅಂತ ದ್ವಂದ್ವ ಯುದ್ಧದ ನಿಯಮದಲ್ಲಿ ಸೇರಿಸಿದರು. ತುಮುಲ ಯುದ್ಧದಲ್ಲಿ ಯಾರು ಯಾರಿಗೆ ಬೇಕಾದರೂ ಹೊಡಿಬೋದು, ಯಾರು ಎಲ್ಲಿದ್ದದ್ದು. ಇದು 3 ನಿಯಮಗಳು ಪ್ರಧಾನವಾದರೆ ಅದರ ಜೊತೆಗೆ ಕೆಲವು ನಿಯಮಗಳು. ಆ ನಿಯಮಗಳಲ್ಲಿ ಸೇರಿರುವಂಥದ್ದು, ಒಬ್ಬರು ಮತ್ತೊಬ್ಬರ ಜೊತೆಗೆ ಹೋರಾಡ್ತಾ ಇದ್ದಾಗ ದೂರದಲ್ಲಿದ್ದವ ಹಿಂದಿನಿಂದಲೋ ಬದಿಯಿಂದಲೋ ಅವನಿಗೆ ಬಾಣ ಹೊಡೆಯುವ ಹಾಗಿಲ್ಲ. ಈ ನಿಯಮ ಎಲ್ಲ ಈಗ ನಾವು ತಿಳ್ಕೊಂಡಿರಬೇಕು ಮುಂದೆ, ಯಾಕೆಂದರೆ ಯುದ್ಧದಲ್ಲಿ ಇಂಥದ್ದು ಎಡವಟ್ಟುಗಳಾಗಿದ್ದಾವೆ. ನಿಯಮ ಮೀರಿ ನಡೆದಂತಹ ಘಟನೆಗಳು ಕೆಲವೆಲ್ಲ ಇದೆ. ಅದನ್ನು ನಾವು ಅನುಸಂಧಾನ ಮಾಡಬೇಕಾದ್ರೆ ಅದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ವಿಮರ್ಶೆಯನ್ನು ನಾವು ಮಾಡಬೇಕಾದ್ರೆ ಮೊದಲಾಗಿದ್ದ ನಿಯಮದ ಬಗ್ಗೆ ನಮಗೆ ಪ್ರಜ್ಞೆ ಬೇಕು. ಈ ರೀತಿಯ ತಯೇವಂ ಸಮಯಂ ಕೃತ್ವ ಕುರು ಪಾಂಡವ ಸೋಮಕಾಹ, ಕೌರವರು, ಪಾಂಡವರು, ಸೋಮಕರು, ಪಾಂಚಾಲರು ಅನೇಕ ವಂಶದವರು ಸೇರಿದ್ದಂತಹ ಮಹಾರಣಾಂಗಣದಲ್ಲಿ ಈ ರೀತಿ ಒಂದು ರೀತಿಯ ಸಮಯಬಂಧ ನಡೆಯಿತು. ಸಮಯಬಂಧ ಆದ ಮೇಲೆ ಆ ಸಮಯವನ್ನು ಇಡೀ ಸೇನೆಯಲ್ಲಿ ಉದ್ಘೋಷಣೆ ಮಾಡಿಸಿದರು. ಪ್ರತಿಯೊಬ್ಬರು ಹೀಗಂದರು, ಸರಿ ಸರಿ ಅಂತ, ನಾವು ಈ ನಿಯಮಕ್ಕೆ ಬದ್ಧರಿದ್ದೇವೆ ಅಂತ ಪ್ರತಿಯೊಬ್ಬರು ಕೂಡ ಒಪ್ಪಿಕೊಂಡರು. ಧರ್ಮರಾಜ ಆಗ ಹೇಳಿದ, ಸಮಯಬಂಧ ಆಗಿದೆ, ನಮಗೆಲ್ಲ ಸಮ್ಮತ, ಇದರ ಪ್ರಕಾರವೇ ಯುದ್ಧವು ನಡೀತದೆ. ಯುದ್ಧದಲ್ಲಿ ನಮ್ಮವರು ಬೇರೆಯವರು ಅನ್ನುವುದು ತುಮುಲ ಯುದ್ಧದಲ್ಲಿ ಗೊತ್ತಾಗುವುದಿಲ್ಲ, ದ್ವಂದ್ವ ಯುದ್ಧದಲ್ಲಿ ಗೊತ್ತಾಗ್ತದೆ. ತುಮುಲ ಯುದ್ಧದಲ್ಲಿ ನಾವು ತಪ್ಪಿಯೂ ನಮ್ಮವರನ್ನು ಹೊಡೆಯುವ ಹಾಗಿಲ್ಲ, ಆದ್ದರಿಂದ ಜಾಗೃತಿಯಾಗಬೇಕು. ಅದಕ್ಕೋಸ್ಕರ ನಮ್ಮ ಪಕ್ಷದ್ದೇ ಆದಂತಹ ಬಣ್ಣ ಮತ್ತು ಸಂಕೇತ ಎರಡನ್ನೂ ಕೂಡ ಧರ್ಮರಾಜ ವಿತರಿಸಿದ ಸಮಗ್ರ ಸೇನೆಗೆ. ಎಷ್ಟು ಕಷ್ಟ ಇದೆ ನೋಡಿ, ಅದಕ್ಕೋಸ್ಕರವೇ ರಣೋದ್ಯೋಗ ಅಂತ ಕರೆಯೋದು. ರಣೋದ್ಯೋಗ ಅಂತೇಳಿದರೆ ಇವರ ಅಷ್ಟೂ ಸೇನೆಗೆ ಅವರವರ ಊರಿನ ವಸ್ತ್ರಗಳು ನಡೆಯುವುದಿಲ್ಲ. ಇಲ್ಲಿ ಪಾಂಡವ ಪಕ್ಷದ ವಸ್ತ್ರ, ಇದು ನೋಡಿದರೆ ಇದು ಪಾಂಡವರ ಪಕ್ಷದವರು ಅಂತ ಗೊತ್ತಾಗಬೇಕು. ಆ ರೀತಿಯ ಒಂದು ಬಣ್ಣ, ಅದು ಯಾವ ಬಣ್ಣದ ವಸ್ತ್ರ, ಅದಕ್ಕೆ ಯಾವ ರೀತಿಯ ಚಿಹ್ನೆ ಇತ್ತು, ಸಂಕೇತ ಚಿಹ್ನೆ ಯಾವ ರೀತಿ ಇತ್ತು, ಅದು ಯಾವುದನ್ನು ಕೂಡ ಮಹಾಭಾರತ ಹೇಳಲಿಲ್ಲ. ಆದರೆ ಇದು ಪಾಂಡವರದ್ದು ಅಂತ ಸೂಚಿಸುವುದಕ್ಕೆ ಬೇಕಾದಂತಹ ಸಂಕೇತದ ವಸ್ತ್ರಗಳನ್ನು ಸಂಪೂರ್ಣವಾಗಿ ವಿತರಿಸಿದ್ದಾನೆ ಧರ್ಮರಾಜ. ಪ್ರತಿಯೊಬ್ಬರು ಅದನ್ನು ಧಾರಣೆ ಮಾಡಿಕೊಳ್ಳಲೇಬೇಕು. ಉಳಿದದ್ದು ಅವರವರ ಊರಿಗೆ ಸಂಬಂಧಪಟ್ಟ ವಸ್ತ್ರ ವಿನ್ಯಾಸ ಹೇಗೆ ಬೇಕಾದರೂ ಇರಲಿ, ಆದರೆ ಇದು ಪಾಂಡು ಕಡೆಯಲ್ಲಿ ನಾವು ಯುದ್ಧ ಮಾಡ್ತಾ ಇದ್ದೇವೆ ಅನ್ನುವುದಕ್ಕೆ ಅಭಿವ್ಯಂಜಕವಾಗಿ ಅವರು ಇಂತಹ ಒಂದು ಚಿಹ್ನೆಯನ್ನು ಧಾರಣೆ ಮಾಡಬೇಕು ಅನ್ನುವ ವ್ಯವಸ್ಥೆಯು ಕೂಡ ನಡೆಯಿತು. ಇಷ್ಟೆಲ್ಲ ವ್ಯವಸ್ಥೆಯಾಗಿ ಅಷ್ಟು ಹೊತ್ತಿಗೆ ದುರ್ಯೋಧನ ಆ ಕಡೆಯಿಂದ ಬಂದಂತೆ. ನಮ್ಮ ಸೇನೆ ಹೇಗಿದೆ ಅಂತ ಒಂದು ಸಲ ಪರಿವೀಕ್ಷಣೆ ನಡೆಸುವುದಕ್ಕೋಸ್ಕರ ಬಂದ. ದುರ್ಯೋಧನ ಬರುವಾಗ ಹೇಗಿದ್ದ ಅಂತ ವೇದವ್ಯಾಸರು ಹೇಳುವುದಕ್ಕೆ ಸುಮಾರು ಅರ್ಧ ಗಂಟೆ ತಗೊಂಡಿದ್ದಾರೆ, ಅಷ್ಟು ವರ್ಣನೆ ಮಾಡಿದ್ದಾರೆ ಭೀಮಸೇನನ್ನು, ದುರ್ಯೋಧನನನ್ನು. ಯಾಕಂದರೆ ಅವ ರಾಜ, ಆ ಕಡೆಯ ಸೇನೆಯ ಪ್ರಮುಖ ವ್ಯಕ್ತಿ. ಅವನೊಬ್ಬನೇ ಶ್ವೇತಛತ್ರಧಾರಿಯಾಗಿ ಬಂದಿದ್ದಾನೆ. ಅವನ ರಥಕ್ಕೆ ಒಂದು ದೊಡ್ಡದಾದ ಬಿಳಿಯದ್ದಾದ ಛತ್ರ. ಶ್ವೇತಛತ್ರವನ್ನು ಎಲ್ಲರೂ ತಾವು ಇಟ್ಟುಕೊಳ್ಳುವ ಹಾಗಿಲ್ಲ, ಅದು ಸರ್ವಾಧ್ಯಕ್ಷತೆಯನ್ನು ಸೂಚಿಸ್ತಕ್ಕಂಥ ಶ್ವೇತಛತ್ರ. ಆ ಶ್ವೇತಛತ್ರವನ್ನು ಹಾಕಿಕೊಂಡು ಬಂದಿರತಕ್ಕಂಥ ದುರ್ಯೋಧನ ಇಡೀ ಸೇನೆಯನ್ನು ನೋಡ್ತಾನೆ. ಸೇನೆಯನ್ನು ನೋಡುವ ಹೊತ್ತಿಗೆ ಈ ಕಡೆಯಲ್ಲಿ ಧರ್ಮರಾಜ, ಅವನೇನು ಶ್ವೇತಛತ್ರ ಧಾರಣೆ ಮಾಡಿಕೊಂಡು ಬರಲಿಲ್ಲ, ಆದರೆ ಧರ್ಮರಾಜ ದುರ್ಯೋಧನನಿಗಿಂತ ಎದ್ದು ಕಾಣಿಸ್ತಾ ಇದ್ದಾನಂತೆ. ಅವನಿಗೇನೇನೋ ಅಲಂಕಾರ ಮಾಡಿಕೊಂಡು ಬಂದರೂ ಕೂಡ ದುರ್ಯೋಧನ ಅಷ್ಟು ಎದ್ದು ಕಾಣುವುದಿಲ್ಲ. ಧರ್ಮರಾಜ ಈ ಸೇನೆಯಲ್ಲಿ ಎದ್ದು ಕಾಣಿಸ್ತಾನೆ. ನೋಡುವವರಿಗೆಲ್ಲ ಈ ಕಡೆ ಧರ್ಮರಾಜನನ್ನು ನೋಡುವ ಆನಂದವೇ ಹೊರತು ದುರ್ಯೋಧನನ್ನು ನೋಡಲಿಕ್ಕೆ ಕಣ್ಣಾ ಕಡೆ ಹೋದರೂ ಕೂಡ ಧರ್ಮರಾಜನ ಕಡೆಗೆ ಕಣ್ಣು ಬರ್ತದಂತೆ. ಪಾಂಚಾಲರು ಅಧಿಕ ಸಂಖ್ಯೆಯಲ್ಲಿ ಸೇರಿದ್ದಾರೆ ಧರ್ಮರಾಜನ ಕಡೆಯಲ್ಲಿ. ದೃಷ್ಟದ್ಯುಮ್ನ ಬರುವಾಗ 3 ಅಕ್ಷೌಹಿಣಿ ಸೈನ್ಯವನ್ನು ತೆಗೆದುಕೊಂಡು ಬಂದಿದ್ದಾನೆ. ಆ ಪಾಂಚಾಲರು ದುರ್ಯೋಧನ ಆ ಸೇನೆಯಲ್ಲಿ ಬಂದು ಪರಿವೀಕ್ಷಣೆ ಮಾಡುವುದನ್ನು ನೋಡಿದರು. ನೋಡಿ ಒಂದು ಒಳ್ಳುತ್ತ ಶಬ್ದ ಮಾಡಿದರಂತೆ, ಧೋಂತ ಶಬ್ದ. ಏನು ಪರಸ್ಪರ ಸಿಳ್ಳೆ ಹಾಕುವುದೇನು, ಶಬ್ದ ಮಾಡುವುದೇನು, ಈ ಭೇರಿ ವಾದ್ಯಗಳನ್ನು ಹೊಡೆಯೋರು ಯದ್ವಾತತ್ವ ಹೊಡೆಯುವುದೇನು, ಏನಂದರೆ ರಣೋತ್ಸಾಹದಿಂದ ಮಾಡಿದ ವಿಷಯ ಇದು. ದುರ್ಯೋಧನನನ್ನು ಈಗಲೇ ಸಾಯಿಸಿಬಿಡ್ತೇವೆ ಅಂತ ಹೇಳುವ ಒಂದು ಉತ್ಸಾಹವನ್ನು ಅವರು ತೋರ್ತಾ ಇದ್ದಾರಂತೆ. ಇದನ್ನು ನೋಡಿ
ಕೃಷ್ಣನಿಗೆ ಭಾರಿ ಖುಷಿಯಾಯಿತಂತೆ. ಓ, ನಮ್ಮ ಸೇನೆಯಲ್ಲಿ ಭಾರಿ ಉತ್ಸಾಹದವರಿದ್ದಾರೆ, ಈಗಲೇ ಬಿಟ್ಟರೆ ಈಗಲೇ ಹೊಡೆದಾಗುವಂಥ ಸಮರ್ಥರಿದ್ದಾರೆ ಅಂತೇಳಿ ಶ್ರೀಕೃಷ್ಣ ತನ್ನ ಪಾಂಚಜನ್ಯವನ್ನು ಒಮ್ಮೆ ಮೊಳಗಿಸಿದ. ಈ ಶಬ್ದವಾಗ್ತಾ ಇದ್ದ ಹಾಗೆ ಅರ್ಜುನನೂ ಬಿಡಲಿಲ್ಲ, ಅವನ ದೇವದತ್ತವನ್ನು ಮೊಳಗಿಸಿದ. ಆ ಕಡೆಯಿಂದ ಪೌಂಡ್ರ, ಅನಂತ ವಿಜಯ ಎಲ್ಲವೂ ಸುಘೋಷ ಮಣಿಪುಷ್ಪಕಗಳ ಜೊತೆಗೆ ಎಲ್ಲ ಶಂಖನಾದ ಘೋಷವೂ ಕೂಡ ನಡೆಯಿತು. ರಣಕಹಳೆ ಮೊಳಗಿದುವು. ಇದು ಎಂಥ ಘೋಷ ಅಂತ ಹೇಳಿದರೆ ಆ ಕಡೆಯ ಕುರುಸೈನ್ಯದ ಹೃದಯ ವಿದ್ರಾವಕವಾದ ಘೋಷ. ದುರ್ಯೋಧನ ತಾನು ಮುಚ್ಚಿಕೊಂಡು ಒಳಗಿನಿಂದ ತನ್ನ ಎತ್ತರದಲ್ಲಿದ್ದ ಛತ್ರವನ್ನು ಸ್ವಲ್ಪ ಕೆಳಗಿಳಿಸಿಕೊಂಡು ಸೇನೆಯ ಮಧ್ಯದಲ್ಲಿ ಹೋದಂತೆ. ಅಂತೂ ಆ ಸೇನೆಗೆ ಇನ್ನೂ ಯುದ್ಧ ಆರಂಭ ಆಗುವುದಕ್ಕಿಂತ ಹಿಂದಿನ ದಿವಸವೇ ಒಂದು ದೊಡ್ಡ ಪೆಟ್ಟು ಬಿದ್ದಿದೆ. ಏನು ಅಂತೇಳಿದರೆ, ಪಾಂಚಾಲ ಸೇನೆ ಅಸಾಮಾನ್ಯವಾಗಿದೆ, ಅವರಿಗೆ ರಣೋತ್ಸಾಹ ಅದಮ್ಯವಾಗಿದೆ. ಅದಮ್ಯ ಉತ್ಸಾಹವುಳ್ಳಂತಹ ಇವರ ಮುಂದೆ ನಮ್ಮವರ ಉತ್ಸಾಹ ಪೂರ್ತಿ ಕುಂದು ಹೋಗಿದೆ. ಕುಂದಿದ ಉತ್ಸಾಹದ ಸೇನೆಯ ಜೊತೆಗೆ ಅದಮ್ಯ ಉತ್ಸಾಹಯುಕ್ತವಾದಂತಹ ಚೈತನ್ಯಶಾಲಿ ಸೈನ್ಯವನ್ನು ಎದುರಿಸುವ ಬಗೆ ಹೇಗೆ ಅನ್ನುವ ಕಾರಣದಿಂದ ಆ ರಾತ್ರಿಯಲ್ಲಿ ದುರ್ಯೋಧನ ನಿದ್ದೆ ಮಾಡಲಿಲ್ಲ. ಇದೊಂದು ಘಟನೆ ನಡೆಯಿತು. ಇಲ್ಲಿ ವೇದವ್ಯಾಸರು ಒಂದು ಅಂಶ ಹೇಳ್ತಾರೆ. ಯುದ್ಧದಲ್ಲಿ ಯಾವ ಪಕ್ಷ ಗೆಲ್ತದೆ ಅನ್ನೋದೊಂದು ಪ್ರಶ್ನೆ. ಯಾರಲ್ಲಿ ಸೇನಾಧಿಕ್ಯ ಇದೆಯೋ ಅದು ಗೆಲ್ತದೆ ಅನ್ನೋದು ಶುದ್ಧ ಸುಳ್ಳು. ಯಾರಲ್ಲಿ ಶಸ್ತ್ರ ಸಂಪಾತ ಜಾಸ್ತಿ ಇದೆಯೋ ಅವರು ಅನ್ನುವುದು ಸುಳ್ಳು. ಶಸ್ತ್ರ ಸಂಗ್ರಹ, ಶಸ್ತ್ರ ಸಂಪಾತ ಸ್ವಲ್ಪ ವ್ಯತ್ಯಾಸ. ಅದು ಯಾರಲ್ಲಿದೆಯೋ ಅವರು ಗೆಲ್ತಾರೆ ಅನ್ನೋದು ಸುಳ್ಳು. ಯಾರಿಗೆ ಅಧಿಕಾರ ಜಾಸ್ತಿ ಇದೆಯೋ ಅವರು ಗೆಲ್ತಾರೆ, ಅದು ಸುಳ್ಳೆ, ಅದು ಅಲ್ಲ. ಕಡಿಮೆ ಸೇನೆಯುಳ್ಳದ್ದು ಮಹಾಸೇನೆಯನ್ನು ಗೆಲ್ಲುವುದಕ್ಕೂ ಸಾಧ್ಯ. ಕಡಿಮೆ ಬಲವುಳ್ಳವರು ಕೂಡ ಅಧಿಕ ಬಲವುಳ್ಳಂತಹ ಸೇನೆಯನ್ನು ಗೆಲ್ಲುವುದಕ್ಕೂ ಸಾಧ್ಯ. ಹೇಗೆ? ಯಾವ ಸೇನೆಯಲ್ಲಿ ಹೆದರಿ ಪುಕ್ಕಲುತನ ತೋರದೆ ಸತ್ತರೆ ಸಾಯ್ತೇವೆ, ಇಲ್ಲ ಸಾಯಿಸ್ತೇವೆ, ಮಾಡು ಇಲ್ಲವೇ ಮಡಿ ಅನ್ನುವ ನೀತಿಯನ್ನು ಅಳವಡಿಸಿಕೊಂಡು ಎದೆಗೊಟ್ಟು ಮುಂದುವರಿಯತಕ್ಕಂತಹ ಕೆಚ್ಚೆದೆಯ ಕಲಿಗಳಿದ್ದಾರೋ ಆ ಸೇನೆ ಗೆಲ್ತದೆ. ಆ ಸೇನೆ ಎಷ್ಟು ಅಲ್ಪವಾದರೂ ಸರಿ, ಅದು ಗೆಲ್ತದೆ. ಆದರೆ ಆ ಸೇನೆಯಲ್ಲಿ ಒಬ್ಬನೂ ಕೂಡ ರಣಹೇಡಿ ಇರುವ ಹಾಗಿಲ್ಲ. ಒಬ್ಬ ರಣಹೇಡಿ ಇದ್ದರೆ ಯುದ್ಧಕ್ಕೆ ಹೆದರಿಕೊಂಡು ಹಿಂದಕ್ಕೆ ಓಡುವುದಕ್ಕೆ ಪ್ರಾರಂಭಿಸಿದ. ಒಬ್ಬ ಓಡ್ತಾ ಇರುವಾಗ ಏನೋ ಕಿರಿಚಿಕೊಂಡು ಓಡ್ತಾನಲ್ವ, ಆಗ ಒಂದು ಮನಃಶಾಸ್ತ್ರೀಯವಾದ ಒಂದು ಕಂಪನ ಉಂಟಾಗ್ತದೆ ಪ್ರತಿಯೊಬ್ಬರಲ್ಲೂ. ಏನೋ ನಡೀತಾ ಇದೆ, ನಾವು ಬದುಕುವುದು ಕಷ್ಟ ಅಂತ. ಅಷ್ಟಾದ ಕೂಡಲೇ 10 ಜನ ಅದರ ಜೊತೆಗೆ ಸೇರ್ತಾರೆ. 10 ಜನ ಸೇರಿದರೆ ಆಮೇಲೆ 100 ಜನ ಸೇರ್ತಾರೆ. ಕೊನೆಗೆ ರಣರಂಗ ಖಾಲಿಯಾಗಿ ಹೋಗ್ತದೆ. ಯಾವತ್ತು ಒಬ್ಬ ವ್ಯಕ್ತಿ ಓಡಿದಾಗ ಅವನನ್ನು ಹುರಿದುಂಬಿಸಿ ಹಿಂದೆ ಕಳಿಸಿಕೊಳ್ತಕ್ಕಂತಹ ಮಹಾ ಕೆಚ್ಚೆದೆಯ ವೀರ ಇರುವುದು ಕಡಿಮೆ, ಓಡುವ ವ್ಯಕ್ತಿಗಳ ಜೊತೆಗೆ ಸೇರಿಕೊಂಡು ಓಡುವವರು ಜಾಸ್ತಿ. ಆಧುನಿಕ ದೃಷ್ಟಾಂತ. ಈ ಕಥೆಯನ್ನು ನಾನು ಒಂದು ಸಲ ಭದ್ರಾವತಿಯಲ್ಲಿ ಈ ಕಥೆಯನ್ನು ಪರಮಪೂಜ್ಯರಾದ ಶ್ರೀ ವಿಶ್ವೇಶತೀರ್ಥರು ಹೇಳ್ತಾ ಇದ್ದರು. ಇದೇ ಕಥೆಯನ್ನು ಹೇಳ್ತಿದ್ರು. ಹೇಳ್ತಾ ಇರುವಾಗ ನಾವು ನ್ಯಾಯಸುಧಾ ಸಂಚಾರದಲ್ಲಿರುವ ಕಾಲ. ಆವಾಗ ಅವರು ಕೊಟ್ಟಂಥ ದೃಷ್ಟಾಂತ ಉದಾಹರಣೆ ಕೊಟ್ಟದ್ದವರು ಏನಂದರೆ, ಯಾವುದೋ ರಸ್ತೆಯಲ್ಲಿ ನಾವು ವಾಹನದಲ್ಲಿ ಹೋಗ್ತಾ ಇದ್ವಿ. ಹೋದಾಗ ಅಲ್ಲಿ ಏನೋ ಪೊಲೀಸರು ಲಾಠಿ ಚಾರ್ಜ್ ಮಾಡ್ತಾ ಇದ್ದಾರೆ ಅಂತ ಸುದ್ದಿ ಬಂತು. ಸುದ್ದಿ ಬಂದದ್ದೇ ತಡ ಎಲ್ಲ ವಾಹನಗಳು ಅಲ್ಲಿ ಆ ಕಡೆ ಹೋಗೋದು, ಈ ಕಡೆ ಹೋಗೋದು, ತಿರುಗಿಸುವುದು, ವಾಪಸ್ ಹೋಗೋದು. ಒಟ್ಟು ಯಾವ ವಾಹನವೂ ಅದರ ಮುಂದೆ ಹೋಗಲಿಲ್ಲ. ಆದರೆ ನಾವು ಕೂಡ ಅಲ್ಲೇ ಇದ್ವಿ. ಏನು ಲಾಠಿ ಚಾರ್ಜ್ ಆಗೋದು ಅಂತ ಹೇಳಿ ನಾನು ಇಳ್ಕೊಂಡು ಹೋಗಿ ನೋಡಿದರೆ ಲಾಠಿ ಚಾರ್ಜ್ ಇರಲೇ ಇಲ್ಲ. ಯಾವುದೋ ಒಬ್ಬನನ್ನು ಹಿಡ್ಕೊಂಡು ಪೊಲೀಸರು ಹೋಗ್ತಾ ಇದ್ರು ಅಷ್ಟೇ ಅಂತ. ವಿಷಯ ಏನೋ ಚಿಕ್ಕದು ಇರ್ತದೆ, ಏನೋ ಹೇಳ್ತಾ ಇದ್ದಾರೆ, ಏನೋ ಆಗಿದೆ ಅಂತ. ಸೇರಿದವರೆಲ್ಲ ಹಿಂತಿರುಗಿ ಪಲಾಯನದಲ್ಲಿ ತೊಡಗ್ತಾರೋ ಹೊರತು ಅದನ್ನು ಎದುರಿಸಿ ಹೋಗುವ ದೃಷ್ಟಿಯಲ್ಲಾಗಲಿ ಅಥವಾ ಏನು ಸತ್ಯ ವಿಷಯ ಅನ್ನುವುದನ್ನು ಅನ್ವೇಷಣೆ ಮಾಡುವ ವಿಷಯದಲ್ಲಾಗಲಿ ಸಾಮಾನ್ಯವಾಗಿ ಪ್ರಪಂಚ ಇರುವುದಿಲ್ಲ. ಇದು ಒಂದು ಸಾಮಾಜಿಕವಾದ ಮನಃಶಾಸ್ತ್ರ. ವ್ಯಕ್ತಿಗತವಾದ ಮನಃಶಾಸ್ತ್ರ ಬೇರೆ, ವ್ಯಷ್ಟಿ ಮತ್ತು ಸಮಷ್ಟಿ ಅಂತ 2 ಥರ ಇದೆ. ಸಮಷ್ಟಿಯಲ್ಲಿ ಚಿಂತನೆ, ಸಮಾಜದ ದೃಷ್ಟಿಯಲ್ಲಿ ಯೋಚನೆ ಮಾಡಬೇಕಾದ್ರೆ ಒಂದು ಮನಃಶಾಸ್ತ್ರ ಬೇರೆ. ಆ ನಿಟ್ಟಿನಿಂದ ಸೇನೆಯಲ್ಲಿ ಯಾರು ಹೆದರು ಪುಕ್ಕಲರಿದ್ದಾರೋ ಅಂಥವರು 10 ಜನ ಇದ್ದರೆ 1000 ಜನರ ಮಧ್ಯದಲ್ಲಿ ಅವರನ್ನು ಸೇರಿಸಬಾರ್ದು, ಅವರನ್ನು ಪ್ರತ್ಯೇಕ ಇಡಬೇಕು. ಅವರಿಗೇನು ಕೆಲಸ ಅಂತೇಳಿದರೆ ಶಸ್ತ್ರಾಸ್ತ್ರಗಳನ್ನು ತಂದು ಕೊಡುವುದಕ್ಕೋ ಅಥವಾ ಅಲ್ಲಿ ಏನಾದರೂ ಯಾರಾದರೂ ಸತ್ತು ಬಿದ್ದರೆ ಅವರನ್ನು ಹಿಡ್ಕೊಂಡು ಹೋಗಿ ದಹನ ಮಾಡುವುದಕ್ಕೋ ಅಥವಾ ಇವರಿಗೆ ಪೆಟ್ಟು ಬಿದ್ದವರಿಗೆ ಚಿಕಿತ್ಸೆ ಕೊಡಬೇಕಾದರೆ ಬ್ಯಾಂಡೇಜ್ ಹಚ್ಚುವುದಕ್ಕೋ ಅವರನ್ನು ಬಿಡಬೇಕೇ ಹೊರತು ಯುದ್ಧದಲ್ಲಿ ಅವರನ್ನು ಯೋಜನೆ ಮಾಡತಕ್ಕದ್ದಲ್ಲ. ಈ ವ್ಯವಸ್ಥೆಯಲ್ಲಿ ಪಾಂಚಾಲ ದೇಶದ ಸೇನೆ ಅಷ್ಟು ಬಲಿಷ್ಠವಾಗಿದೆ, ಇದರ ಮುಂದೆ ನಾವು ಹೋರಾಡುವುದಕ್ಕೆ ತಕ್ಕವರಲ್ಲ ಅಂತ ದುರ್ಯೋಧನನಿಗೆ ಯುದ್ಧಕ್ಕಿಂತ ಹಿಂದಿನ ದಿನ ಅರ್ಥವಾಗಿ ಹೋಯಿತು.
ಇಷ್ಟರಲ್ಲಿ ರಣರಂಗದಲ್ಲಿ ಇನ್ನೊಂದು ಘಟನೆ ನಡೆಯಿತಂತೆ. ಇದ್ದಕ್ಕಿದ್ದಾಗೆ ಸುಂಟರ ಗಾಳಿ ಬೀಸಿತು. ಬಿರುಗಾಳಿ ಅಲ್ಲ, ಸುಂಟರ ಗಾಳಿ. ಅದು ಶುರುವಾದದ್ದು ಎಲ್ಲಿಂದ? ವದ್ಯಗೇಹದಿಂದ ಪ್ರಾರಂಭವಾಯಿತು. ವದ್ಯಗೇಹ ಅಂತೇಳಿದರೆ ಹಿಂದಿನ ಕಾಲದಲ್ಲಿ ಇಷ್ಟು ದೊಡ್ಡ ಸೇನೆಗೆ ಅಡುಗೆ ಮಾಡಬೇಕಲ್ವ, ಮಾಂಸದ ಅಡುಗೆ ಆಗಬೇಕು. ಅದಕ್ಕೋಸ್ಕರ ರಣರಂಗದ ದೂರದಲ್ಲಿ ಒಂದು ವದ್ಯಗೇಹ ಅಂತ ಮಾಡಿರ್ತಾರೆ. ಇವತ್ತು ಕಸಾಯಿಖಾನೆ ಅಂತ ಏನು ಕರೀತಾರೋ ಆ ರೀತಿಯ ವ್ಯವಸ್ಥೆ, ಪ್ರಾಣಿಗಳನ್ನು ಬಲಿ ಕೊಡುವಂತಹ ಪ್ರದೇಶ. ಅಲ್ಲಿ ಪ್ರಾಣಿಗಳ ಚರ್ಮ, ಎಲುಬುಗಳು ಇತ್ಯಾದಿಗಳನ್ನೆಲ್ಲ ವ್ಯವಸ್ಥಿತವಾಗಿ ಪೇರಿಸಿ ಇಟ್ಟಿರ್ತಾರೆ. ಮುಂದಕ್ಕೆ ಅದನ್ನೆಲ್ಲೋ ವಿಸರ್ಜನೆ ಮಾಡಬೇಕು ಅನ್ನೋ ವ್ಯವಸ್ಥೆ. ಆ ಪ್ರದೇಶದಿಂದ ಸುಂಟರ ಗಾಳಿ ಪ್ರಾರಂಭ ಆಯಿತು. ಅದು ಹೊರಡುವಾಗ ಅಲ್ಲಿದ್ದ ರಕ್ತ, ಮಾಂಸ, ಎಲುಬುಗಳನ್ನೆಲ್ಲ ಸೇರಿಸಿಕೊಂಡು ತನ್ನಲ್ಲಿ ಸುತ್ತುತ್ತಾ ಇರತಕ್ಕಂತಹ ಸುಂಟರ ಗಾಳಿ ಅದನ್ನೆಲ್ಲ ಎತ್ತಿಕೊಂಡು ಬಂತಂತೆ. ಅದು ಬಂದು ಹಾಗೇ ತಿರುಗಿ ಬಂದು ಈ ಕೌರವರು ಮತ್ತು ಪಾಂಡವರು ಪೂರ್ವ ಪಶ್ಚಿಮದಲ್ಲಿ ಏನು ಡೇರೆ ಕಟ್ಟಿಕೊಂಡು ಅತ್ತಿತ್ತ ನೋಡಿಕೊಳ್ತಾ ಇದ್ದಾರೆ. ಆ ಮಧ್ಯದಲ್ಲಿ ಬಿರುಗಾಳಿ ಸುತ್ತುವುದಕ್ಕೆ ಪ್ರಾರಂಭ ಆಯಿತು. ಸುತ್ತುತ್ತಾ ಇದ್ದ ಹಾಗೆ ಎಲ್ಲೆಡೆ ಧೂಳು ಆವರಿಸಿತು. ಆವರಿಸಿದ ಧೂಳಿನಲ್ಲಿ ಕೌರವರಿಗೆ ಪಾಂಡವರು ಕಾಣಿಸುವುದಿಲ್ಲ, ಪಾಂಡವರಿಗೂ ಪರಸ್ಪರ ಪಾಂಡವರು ಕಾಣಿಸುವುದಿಲ್ಲ ಅನ್ನುವಷ್ಟು ದೊಡ್ಡ ಸುಂಟರ ಗಾಳಿ. ಇದ್ದಕ್ಕಿದ್ದ ಹಾಗೆ ನೆಲದಲ್ಲಿ ಸುತ್ತುತ್ತಾ ಇದ್ದಂತಹ ಸುಂಟರ ಗಾಳಿ ಆಕಾಶಕ್ಕೇರಿತು. ಏರಿ ಅಲ್ಲಿಂದ ಅದು ವಿರಳವಾಗುವುದಕ್ಕೆ ಪ್ರಾರಂಭ ಆಯಿತು. ಸುಳಿಗಾಳಿ ಮೇಲಕ್ಕೆ ಹೋಗಿ ವಿರಳವಾಯಿತು. ವಿರಳ ಆಗ್ತಾ ಇದ್ದ ಹಾಗೆ ಅದು ಏನೇನು ಗುಂಡು ಕಲ್ಲುಗಳನ್ನು, ಮಾಂಸ ಅಸ್ಥಿಗಳನ್ನು, ರಕ್ತ ಶೋಣಿತಗಳನ್ನು ಹಿಡ್ಕೊಂಡು ಬಂದಿದೆ ಅವನ್ನೆಲ್ಲ ಹಾಗೆ ಚೆಲ್ಲುವುದಕ್ಕೆ ಪ್ರಾರಂಭ ಮಾಡಿತ್ತು. ಕೌರವರ ಸೇನೆಯ ಮೇಲೆ, ಪಾಂಡವರ ಸೇನೆಯ ಮೇಲೆ ಆ ರಕ್ತ ಮಾಂಸಗಳ ವೃಷ್ಟಿ ಬಿತ್ತು. ಒಂದು ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಹೆದರಿಕೆ ಆಗಿರ್ತದೆ. ಆದರೆ ಪಾಂಡವರ ಸೇನೆ ಖುಷಿಪಟ್ಟು ಅದನ್ನೇ ಹಿಡ್ಕೊಂಡು, ಅದರಲ್ಲಿ ಈ ರಥದಲ್ಲಿ ಕೆಲವು ಕೃಷ್ಣಾಷ್ಟಮಿ ದಿವಸ ರಥದಲ್ಲಿದ್ದವರು ಎಸಿತಾರೆ ಲಡ್ಡುಗಳನ್ನು, ಚಕ್ಕುಲಿಗಳನ್ನು, ಆಮೇಲೆ ಕೆಲವು ಚಿಲ್ಲರೆ, ಕೆಲವರು ತೆಂಗಿನಕಾಯಿ, ಹಲಸಿನ ಹಣ್ಣು ಎಸಿತಾರೆ. ಅದು ಗಟ್ಟಿ ಇದ್ದವರನ್ನು ನೋಡಿಕೊಂಡು ಆ ಕಡೆ ಎಸಿತಾರೆ. ಆವಾಗ ಅದನ್ನು ಹಿಡ್ಕೊಳ್ಳುವುದಕ್ಕೆ ಹೇಗೆ ಹಾರಿ ಕುಣಿದು ಅದನ್ನು ದೇವರ ಪ್ರಸಾದ ಅಂತ ಸ್ವೀಕಾರ ಮಾಡ್ತಾರೋ, ಈ ಪಾಂಡವರ ಪಕ್ಷದ ಮಹಾಕಲಿಗಳು ಮೇಲಿಂದ ಮಾಂಸ, ಎಲುಬು ಎಲ್ಲ ಬೀಳ್ತಾ ಇದ್ದರೆ ಅದನ್ನೇ ಹಿಡ್ಕೊಂಡು ಅದನ್ನು ಎತ್ತಿ ಕೌರವ ಪಕ್ಷದ ಕಡೆಗೆ ಎಸೆಯುವುದಕ್ಕೆ ಶುರು ಮಾಡಿದ್ರಂತೆ. ಅವರಿಗೊಂದು ಖುಷಿ, ಏನು ಇದರಲ್ಲೂ ಒಂದು ಖುಷಿ. ಆದರೆ ಕೌರವರ ಕಡೆಯಲ್ಲಿ ಎಂಥ ಅನಾಹುತ ಆಗ್ತಾ ಇದೆ, ಎಂಥ ಕೆಟ್ಟ ಶಕುನ, ಅಪಶಕುನ, ಇದರಿಂದ ಏನಾಗಿ ಹೋಗುತ್ತೋ ಏನೋ ಅಂತ ಅವರು ಹೆದರಿಕೊಳ್ಳುವುದಕ್ಕೆ ಪ್ರಾರಂಭಿಸಿದರು. ಮನಃಶಾಸ್ತ್ರೀಯವಾಗಿ ವಿವೇಚಿಸಬೇಕಾದ ಕೆಲವು ಘಟನೆಗಳು ನಡೆದದ್ದು. ಎರಡೂ ಕಡೆಗೂ ಒಂದೇ ಘಟನೆ. ಮೇಲೆ ಇದನ್ನು ಮಾಂಸವೃಷ್ಟಿ, ಅಸೃಗ್ವೃಷ್ಟಿ ಅಂತ ಮಹಾಭಾರತ ಕರೆದಿದೆ. ಅಂದರೆ ರಕ್ತದ ಮಳೆ, ಮಾಂಸದ ಮಳೆ, ಎಲುಬಿನ ಮಳೆ ಬಿತ್ತು ಅಂತ ಕರೆದಿದೆ. ಈ ಜೊತೆಗೆ ಕಲ್ಲು, ಗುಂಡು ಕಲ್ಲುಗಳು, ಆ ಬಿರುಗಾಳಿಯಲ್ಲಿ ಸೇರಿಕೊಂಡಿದ್ದಂತಹ ಗುಂಡು ಕಲ್ಲುಗಳ ಮಳೆ ಬಿತ್ತು ಅಂತ. ಮಳೆ ಬಿದ್ದದರಿಂದ ಹೆದರಿಕೆ ಆಯಿತು ಕೌರವರ ಪಕ್ಷದವರಿಗೆ. ಪಾಂಡವರ ಪಕ್ಷದವರಿಗೆ ಹೆದರಿಕೆ ಆಗಲಿಲ್ಲ, ಹಿಡ್ಕೊಂಡು ಹೊಡೆದರು. ಯಾಕಂದರೆ ಇದು ಅಪಶಕುನ ಅಂತ ಅವರಿಗೂ ಗೊತ್ತು, ಇವರಿಗೂ ಗೊತ್ತು. ಆದರೆ ಪಾಂಡವರ ಪಕ್ಷದವರು ಇದು ಅಪಶಕುನ ನಮಗಲ್ಲ, ಕೌರವ ಪಕ್ಷದವರಿಗೆ ಅಂತ ತಿಳ್ಕೊಂಡ್ರು. ಕೌರವ ಪಕ್ಷದವರು ಇದು ನಮಗೇ ಅಪಶಕುನ ಅಂತ ತಿಳ್ಕೊಂಡ್ರು. ಇದು ವಿಶೇಷ. ಹಾಗಾದರೂ ಯಾಕೆ ತಿಳ್ಕೊಂಡ್ರು? ಎರಡು ವಿರುದ್ಧ ಪಕ್ಷಗಳಲ್ಲಿ ಒಂದೇ. ಈಗ ಉದಾಹರಣೆಗೆ ನಮ್ಮ ಭಾರತ ದೇಶ ಮತ್ತು ಆಸ್ಟ್ರೇಲಿಯಾ ದೇಶ ಕ್ರಿಕೆಟ್ ಆಡುವುದಕ್ಕೆ ಶುರು ಮಾಡಿದೆ ಅಂತ ಅಂದ್ಕೊಳ್ಳಿ. ಏನೋ ಮೇಲೆ ಹದ್ದು ಬಂದು ಏನೋ ಒಂದು ಪ್ರಾಣಿಯನ್ನು ಕೆಳಗೆ ಬೀಳಿಸಿತು, ಅಪಶಕುನ ಆಯಿತು ಅಂತ ಅಂದ್ಕೊಳ್ಳಿ. ಅಪಶಕುನ ಅಂತ ಹೇಳಿದರೆ ಯಾರಿಗೆ ಅಪಶಕುನ? ಒಬ್ಬರಲ್ಲಿ ಗೆಲ್ಲಬೇಕು, ಒಬ್ಬರು ಸೋಲಬೇಕು. ಇಬ್ಬರಿಗೂ ಅಪಶಕುನ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾರೋ ಒಬ್ಬರಿಗೆ ಅಪಶಕುನ. ಇದು ನನಗೇ ಅಪಶಕುನ ಅಂತ ಯಾರು ತಿಳ್ಕೊಳ್ತಾರೆ? ಯಾರಿಗೆ ಮಾನಸ ಸ್ಥೈರ್ಯ ಇಲ್ಲ ಅವರು ನನಗೆ ಆದ ಅಪಶಕುನ ಅಂತ ತಿಳ್ಕೊಳ್ತಾರೆ. ಯಾರಿಗೆ ಮಾನಸವಾದ ಒಳ್ಳೆಯ ಹಿನ್ನೆಲೆಯ ಬಲ ಇದೆಯೋ ಅಂಥವರು ಇದು ನನಗೆ ಅಪಶಕುನ ಅಲ್ಲ, ಪರಪಕ್ಷಕ್ಕೆ ಅಪಶಕುನ ಅಂತ ತಿಳ್ಕೊಳ್ತಾರೆ. ಇಷ್ಟೇ ನಡೆದದ್ದಿಲ್ಲಿ. ಪಾಂಡವರ ಪಕ್ಷದಲ್ಲಿ ಯಾರ್ಯಾರಿದ್ದಾರೋ ಅವರಿಗೆ ಅಂತಹ ಒಂದು ಹಿನ್ನೆಲೆ ಇದೆ. ನಾವು ಹೋರಾಡ್ತಾ ಇರುವುದು ಸುಮ್ಮನೆ ಅಲ್ಲ, ಧರ್ಮದ ನೆಲೆಗಟ್ಟಿನಲ್ಲಿ ಭಗವಂತ ಶ್ರೀಕೃಷ್ಣನ ಬೆಂಬಲದಲ್ಲಿ ನಾವು ಹೋರಾಡುವುದು. ಹಾಗಾದರೆ ಧರ್ಮದ ಪಕ್ಷದಲ್ಲಿ ನಿಂತು ನಾವು ಹೋರಾಡ್ತಾ ಇದ್ದೇವೆ. ನಾವು ಗೆದ್ದರೆ ನಾವು ಗೆಲ್ಲುವುದಲ್ಲ, ಧರ್ಮ ಗೆಲ್ಲುವುದು. ಧರ್ಮಕ್ಕೆ ಜಯವಾಗ್ತದೆ. ಧರ್ಮ ಗೆಲ್ಲಿತು ಅಂತಾದರೆ ಸತ್ಯ ಜಯಿಸಿತು. ಸತ್ಯಮೇವ ಜಯತೆ ಅನ್ನುವ ಮಾತಿನ ಸತ್ಯತೆ ಅಲ್ಲಿ ಉಂಟಾಗ್ತದೆ. ಆ ದೃಷ್ಟಿಯೇ ಯುದ್ಧ ನಮ್ಮದು ಅನ್ನುವುದು ಪಾಂಡು ಪಕ್ಷದಲ್ಲಿರ್ತಕ್ಕಂಥ ವ್ಯಕ್ತಿಗಳ ಮಾನಸ ಬಲವಾಗಿದೆ. ಆದರೆ ಕೌರವರ ಪಕ್ಷದಲ್ಲಿ ನಾವು ಸಂಬಳ ಕೊಟ್ಟದ್ದಕ್ಕೆ ಬಂದದ್ದು ಅಂತ ಅವರ ಮನಸ್ಸಲ್ಲಿದೆ. ನಿಜವಾಗಿ ಪಾಂಡವರ ಕಡೆಯಲ್ಲಿ ಹೋಗಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಭಾವನೆ ಇದೆ. ಏನು ಮಾಡೋಣ, ನಮ್ಮ ರಾಜರು
ಈ ದುರ್ಯೋಧನನ ಮನಸ್ಸಿಗೆ ದುರ್ಯೋಧನನ ಪಕ್ಕದಲ್ಲಿರುವ ಭೀಷ್ಮರ ಕಡೆಗೆ ಹೆದರಿಕೊಂಡು ಭೀಷ್ಮರ ಜೊತೆಗೆ ಯುದ್ಧ ಮಾಡಬೇಕು ಅಂತ ಈ ಕಡೆ ಬಂದಿದ್ದಾರೆ. ಅದಕ್ಕೋಸ್ಕರ ನಾವು ಬಂದಿದ್ದೇವೆ ಅಷ್ಟೇ. ಸಂಬಳ ಕೊಡ್ತಾರೆ, ಬಂದಿದ್ದೇವೆ. ಈ ಭಾವನೆ ಇದೆ. ಅಧರ್ಮದ ನೆಲೆಯಲ್ಲಿ ನಾವು ಹೋರಾಡ್ತಾ ಇದ್ದೇವೆ, ನಿಜವಾಗಿ ಹೋರಾಡತಕ್ಕದ್ದಲ್ಲ ಅನ್ನುವ ಎಚ್ಚರದ ಜೊತೆಗೆ ಅವರು ಕೌರವರ ಕಡೆಯಲ್ಲಿ ಯುದ್ಧಕ್ಕೆ ಬಂದಿದ್ದಾರೆ. ಎಲ್ಲರೂ ಹಾಗಲ್ಲ. ಕೆಲವರು ದುರ್ಯೋಧನನ ತಮ್ಮಂದಿರ ಜೊತೆಗೆ ಅವರಿಗೆ ಹೆಣ್ಣು ಕೊಟ್ಟಂತಹ 100 ಜನ ರಾಜರು ಪೂರ್ತಿ ದುರ್ಯೋಧನ ಸಿಂಹಾಸನದಲ್ಲಿ ಕೂಡಬೇಕು ಅನ್ನೋ ಉದ್ದೇಶದಲ್ಲೇ ಹೋರಾಡಿದ್ದಾರೆ. ಆದರೆ ಹೆಚ್ಚಿನ ಸೇನಾ ಸಮುದಾಯದಲ್ಲಿರ್ತಕ್ಕಂಥ ವಿವೇಕಿಗಳು ಈ ಪ್ರಜ್ಞೆಯಿಂದ ಅಲ್ಲಿ ಸೇರಿದ್ದಲ್ಲ. ಅವರು ದುರ್ಯೋಧನನಿಗೋಸ್ಕರ ಪ್ರಾಣ ಕೊಟ್ಟು ಸಾಯಲಿಕ್ಕೆ ಅಂತ ಬಂದಿದ್ದಾರೆ ಅಷ್ಟೇ. ಇವನಿಗೋಸ್ಕರ ಬದುಕಿ ಗೆಲ್ಲಿಸುವುದಕ್ಕೆ ಅಂತ ಬಂದವರಲ್ಲ. ಮದರ್ಥೇ ತ್ಯಕ್ತ ಜೀವಿತಾ ಅಂತ ಮುಂದೆ ಸ್ವತಃ ಅವನೇ ಹೇಳ್ತಾನೆ ದುರ್ಯೋಧನ, ನನಗೋಸ್ಕರ ಸಾಯಲಿಕ್ಕೆ ಬಂದವರು ಅಂತ ದುರ್ಯೋಧನನಿಗೂ ಗೊತ್ತಿದೆ. ಈ ಹಂತದಲ್ಲಿ 2 ಸೇನೆಯ ಮಧ್ಯದಲ್ಲಿ ಅಪಶಕುನಗಳು ಘಟಿಸಿದವು. ಇವೆಲ್ಲ ಇಲ್ಲಿ ರಣರಂಗದಲ್ಲಿ ನಡೀತಾ ಇದ್ದರೆ ಅತ್ತ ಧೃತರಾಷ್ಟ್ರ ಹಸ್ತಿನಪುರದಲ್ಲಿದ್ದಾನೆ. ಸ್ವಲ್ಪ ಕಥೆ ಆ ಕಡೆ ಹೋಗ್ತದೆ. ಯಾಕಂದರೆ ಈಗ ಭೀಷ್ಮ ಪರ್ವದಲ್ಲಿ ನಾವು ಪ್ರಧಾನವಾಗಿ ಪ್ರವೇಶಿಸುವ ಅಂಶ ಯಾವುದು? ಭಗವದ್ಗೀತೆ. ಭಗವದ್ಗೀತೆಯನ್ನು ಕೇಳುವುದು ಧೃತರಾಷ್ಟ್ರ. ಆದರೆ ಈ ಭಗವದ್ಗೀತೆಯ ಕಥೆ ಭೀಷ್ಮ ಪರ್ವದ ಆರಂಭದಲ್ಲಿ ಬರುವುದಿಲ್ಲ. ಭೀಷ್ಮ ಪರ್ವದ 25ನೇ ಅಧ್ಯಾಯದಿಂದ ಭಗವದ್ಗೀತೆ ಶುರು. ಅಂದರೆ ಮೊದಲ 24 ಅಧ್ಯಾಯಗಳಲ್ಲಿ ಭಗವದ್ಗೀತೆಗಿಂತ ಪೂರ್ವಭಾವಿಯಾದ ಕಥೆ ಇದೆ. ಧೃತರಾಷ್ಟ್ರ, ಸಂಜಯ ಮತ್ತು ಧೃತರಾಷ್ಟ್ರರ ಸಂವಾದದ ರೂಪದಲ್ಲಿ ಭಗವದ್ಗೀತೆಯನ್ನು ಕೇಳಿದವ ಧೃತರಾಷ್ಟ್ರ. ಕೃಷ್ಣ ಅರ್ಜುನನಿಗೆ ಹೇಳಿರ್ಬೋದು. ಆದರೆ ಇವತ್ತು ನಾವು ಭಗವದ್ಗೀತೆ ಕೇಳ್ತಾ ಇರುವುದು ಯಾರಿಗೆ ಹೇಳಿದ ಭಗವದ್ಗೀತೆಯನ್ನು? ಸಂಜಯ ಧೃತರಾಷ್ಟ್ರನಿಗೆ, ಕೃಷ್ಣ ಅರ್ಜುನನಿಗೆ ಏನು ಹೇಳಿದ ಅನ್ನುವುದನ್ನು ಹೇಳಿದ ಅಲ್ವಾ? ಆ ಭಗವದ್ಗೀತೆಯನ್ನು ನಾವೆಲ್ಲ ಕೇಳುವುದು. ಹಾಗಾಗಿ ಧೃತರಾಷ್ಟ್ರ ಇಲ್ಲಿ ಪ್ರಮುಖನಾಗ್ತಾನೆ. ಯುದ್ಧದ ಪ್ರಧಾನ ಸ್ಥಾನ ಇರುವುದು ಧೃತರಾಷ್ಟ್ರನಿಗೆ. ಆದರೆ ಅವ ಕುರುಕ್ಷೇತ್ರದ ರಣರಂಗಕ್ಕೆ ಬರಲಿಲ್ಲ. ಅವ ಏನಿದ್ರೂ ಕೂಡ ಅವನ ಸಿಂಹಾಸನದಲ್ಲಿ ಕೂತಿದ್ದಾನೆ. ಏಕಾಂತದಲ್ಲಿ ಧೃತರಾಷ್ಟ್ರ ತನ್ನ ಅರಮನೆಯನ್ನು ಬಿಟ್ಟು ಹೊರಗಿನ ಉಪವನಕ್ಕೆ ಬಂದಿದ್ದಾನೆ. ಪತ್ನಿಯಾದ ಗಾಂಧಾರಿಯನ್ನೂ ಕರ್ಕೊಂಡು ಬರಲಿಲ್ಲ. ಒಬ್ಬಂಟಿಗನಿದ್ದಾನೆ. ಒಂದು ಮರದ ಅಡಿಯಲ್ಲಿ ಕೂತಿದ್ದಾನೆ. ತನ್ನ ಸೇವಕ ಕೈ ಹಿಡ್ಕೊಂಡು ಅಲ್ಲಿಯ ತನಕ ಕರೆದುಕೊಂಡು ಬಂದಂತಹ ಸೇವಕನನ್ನು ದೂರಕ್ಕೆ ಕಳಿಸಿದ್ದಾನೆ. ತಾನೊಬ್ಬನೇ ಮರದ ಅಡಿಯಲ್ಲಿರುವ ಕಟ್ಟೆಯಲ್ಲಿ ಕುಳಿತು ಹಣೆಯ ಮೇಲೆ ಕೈ ಇಟ್ಟುಕೊಂಡು ಕಣ್ಣಲ್ಲಿ ಮೆಲ್ಲಕ್ಕೆ ಒಂದೊಂದೇ ಬಿಂದು ನೀರನ್ನು ಸುರಿಸ್ತಾ ಇದ್ದಾನೆ. ಅವನ ಆಲೋಚನೆ, ಧರ್ಮರಾಜ ಯುದ್ಧ ಮಾಡಲಾರ. ಅಷ್ಟು ಒಳ್ಳೆಯ ಹುಡುಗ ಧರ್ಮರಾಜ. ಕಾಡಿನಲ್ಲಿದ್ದು ಅಭ್ಯಾಸ ಬೇರೆ ಆಗಿದೆ. ಈ ಕಲಹದ ಕಾರಣದಿಂದ ನಮ್ಮ ವಂಶ ನಿರ್ವಂಶವಾಗುವ ಕೆಲಸಕ್ಕೆ ಧರ್ಮರಾಜ ಕೈ ಹಾಕಲಾರ. ಅವ ಏನಿದ್ರೂ ಕೂಡ ಕಾಡಿಗೆ ಹೋಗ್ತಾನೆ ಅಂತ ಅವನ ವಿಶ್ವಾಸ ಇದ್ದದ್ದು ಇಲ್ಲಿಯ ತನಕವು. ಆದರೆ ಕುರುಕ್ಷೇತ್ರದಲ್ಲಿ ರಣೋದ್ಯೋಗ ನಡೀತಾ ಇದೆ. ಅಲ್ಲಿಯ ಕಹಳೆಯ ಧ್ವನಿ ಇಲ್ಲಿಗೆ ದೂತರ ಮೂಲಕ ಆಗಾಗ ಬರ್ತಾ ಇದೆ ಅನ್ನುವ ವಿಷಯ ಕೇಳ್ತಾ ಇದ್ದ ಹಾಗೆ ಅವನಿಗೆ ಒಳಗಿನಿಂದ ಹೆದರಿಕೆ ಪ್ರಾರಂಭ ಆಗಿದೆ. ಇವತ್ತಿಗೆ 13 ವರ್ಷಗಳ ಹಿಂದೆ ನಡೆದ ದೊಡ್ಡ ಸಭೆಯಲ್ಲಿ ಏನೇನು ಘಟಿಸಿತ್ತು, ಏನೇನು ಅವನ ಕಿವಿಗೆ ಬಿದ್ದಿತ್ತು ಅದನ್ನು ಆತ ಜ್ಞಾಪನೆ ಮಾಡಿಕೊಳ್ತಾ ಇದ್ದಾನೆ. ಅವನ ಕಣ್ಣಿಗೆ ಏನು ಕಂಡಿರಲಿಲ್ಲ, ಯಾಕಂದರೆ ದೇವರು ಕಣ್ಣು ಕೊಟ್ಟಿರಲಿಲ್ಲ ಅವನಿಗೆ. ಆದರೆ ಕಿವಿಯಲ್ಲಿ ಕೇಳಿಸಿಕೊಂಡಿದ್ದ. ದ್ರೌಪದಿ ದೇವಿ 3 ವರವನ್ನು ಕೇಳುವುದಕ್ಕಿಂತ ಹಿಂದೆ ನಡೆದ ಘಟನೆ. ಆ ಹೊತ್ತಿಗೆ ಭೀಮಸೇನ ಮಾಡಿದಂತಹ ಪ್ರತಿಜ್ಞೆ, ಅರ್ಜುನ ಅದಕ್ಕೆ ಒತ್ತರಿಸಿ ಹೇಳಿದಂತಹ ಮಾತುಗಳು, ನಕುಲ ಸಹದೇವರು ಗಟ್ಟಿಯಾದ ಧ್ವನಿಯಲ್ಲಿ ದೊಡ್ಡಪ್ಪನ ಮುಂದೆ ಅಲ್ಲಿಯ ತನಕ ಅಷ್ಟು ಎತ್ತರಿಸಿದ ಧ್ವನಿಯಲ್ಲಿ ಒಂದು ಮಾತು ಆಡಿರಲಿಲ್ಲ. ಅವತ್ತು ಆಡಿದ್ದಂತಹ ಮಾತುಗಳು, 100 ಜನ ಮಕ್ಕಳನ್ನು ಕೂಡ ಇದೇ ಭುಜಬಲದಲ್ಲಿ ಕುಟ್ಟಿ ಪುಡಿ ಮಾಡ್ತೇನೆ ಅಂತ ಹೇಳಿದಂತಹ ಭೀಮಸೇನನ ಮಾತುಗಳು, ಇದೆಲ್ಲ ಈಗ ಸ್ಮರಣೆಗೆ ಬರುವುದಕ್ಕೆ ಪ್ರಾರಂಭ ಆಗ್ತಾ ಇದೆ ಧೃತರಾಷ್ಟ್ರನಿಗೆ. ಹೀಗೆ ಘಟಿಸಿದರೆ ಅವನಿಗಿದ್ದದ್ದು ಘಟಿಸಲಾರದು ಅನ್ನುವ ವಿಶ್ವಾಸ ಇಲ್ಲಿಯ ತನಕ ಇತ್ತು. ಈಗ ಆ ವಿಶ್ವಾಸ ಸ್ವಲ್ಪ ಕಡಿಮೆ ಆಗುವುದಕ್ಕೆ ಪ್ರಾರಂಭವಾಗಿದೆ. ಹೀಗೆ ಘಟಿಸಿದರೆ ಮುಂದೆ ನನ್ನ ಗತಿಯೇನು, ನನ್ನ ಗಾಂಧಾರಿಯ ಗತಿಯೇನು? ನಾವು ಯುದ್ಧದಲ್ಲಿ ಹೋಗುವುದಿಲ್ಲ. ಅವರಿಗಿಂತ ಮುಂಚೆ ಸತ್ತು ಹೋಗಿದರೆ ಆದರೂ ತೊಂದರೆ ಇರಲಿಲ್ಲ. ಆದರೆ ನಾವು ಯುದ್ಧಕ್ಕೆ ಹೋಗುವ ಹಾಗಿಲ್ಲ. ವಿಕಲಾಂಗರಿಗೆ ಯುದ್ಧದಲ್ಲಿ ಪ್ರವೇಶ ಇಲ್ಲ. ಹಾಗಿದ್ದರೆ ನಾವು ಬದುಕಿಯೇ ಇರಬೇಕು, ನಮ್ಮ ಮಕ್ಕಳೆಲ್ಲ ಸಾಯಬೇಕು, ನಮ್ಮ ಕೈಯಾರೆ ಪಿಂಡ ಪ್ರದಾನ ಮಾಡಬೇಕು. ಈ ಪರಿಸ್ಥಿತಿ ಬೇಕಾ ನಮಗೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಆಮೇಲೆ ಆದರೂ ಏನು ಕಥೆ? ಮಕ್ಕಳು ರಾಜ್ಯದಲ್ಲಿರಬೇಕಾದರೆ ನಾವು ರಾಜ ಮಾತೆ ಅಂತ ಗಾಂಧಾರಿ ಇದ್ದರೆ ರಾಜಪಿತೃ ಅಂತ ನನಗೆ ವಿಶಿಷ್ಟವಾದಂತಹ ಮರ್ಯಾದೆ. ಆದರೆ ಆಮೇಲೆ ಧರ್ಮರಾಜ ಸಿಂಹಾಸನಾರೂಢನಾದರೆ, ಭೀಮಸೇನ ಯುವರಾಜನಾದ ಅಂತಾದರೆ,
ಯಾವ ಭೀಮಸೇನನಿಗೆ ಹೆಜ್ಜೆ ಹೆಜ್ಜೆಗೆ ಅಪಚಾರ ಮಾಡುವುದಕ್ಕೆ ನಾನು ಬೆಂಬಲವಾಗಿ ದುರ್ಯೋಧನ ದುಶ್ಯಾಸನರಿಗೆ ನಿಂತಿದ್ದೇನೋ, ಇಂಥ ನನ್ನನ್ನು ಹೇಗೆ ನೋಡಿಕೊಂಡರು ಇವರು? ಅಥವಾ ಅವರೇನೋ ಒಳ್ಳೆಯವರು ನಮ್ಮನ್ನು ನೋಡಿಕೊಂಡ್ರು ಅಂತಾದರೂ ಅವರು ಕೈಯಲ್ಲಿಕ್ಕಿದಂತಹ ಅನ್ನವನ್ನು ಉಣ್ಣುವುದಕ್ಕೆ ನನ್ನ ಮನಸ್ಸಾದರೂ ಹೇಗೆ ಅದು ಪಕ್ವವಾದೀತು? ಅಸಾಧ್ಯವಲ್ಲವೇ? ನನ್ನ ಜೀವನ ದುರ್ಭರವಾಗಿ ಹೋಗ್ತದೆ ಅಂತ ಇದೆಲ್ಲವನ್ನು ಕೂಡ ಮರದ ಅಡಿಯಲ್ಲಿ ಕುಳಿತು ತಲೆಗೆ ಕೈ ಇಟ್ಟುಕೊಂಡು ಆಲೋಚನೆ ಮಾಡ್ತಾ ಇದ್ದಾರೆ. ಅಲ್ಲಿಗೆ ವೇದವ್ಯಾಸರು ಪ್ರತ್ಯಕ್ಷರಾದರು. ವೇದವ್ಯಾಸರು ಅಂದರೆ ಅದು ಯಾರೇ ತುಂಬ ದುಃಖಿತನಾಗಿ ಸಾಯಬೇಕು ಅನ್ನೋ ಪ್ರಸಂಗಕ್ಕೆ ಬಂದರೆ ಎತ್ತಿ ಹಿಡಿಯುವುದಕ್ಕೆ ವೇದವ್ಯಾಸರು ಇದ್ದಾರೆ. ಇದು ಬರೀ ಧೃತರಾಷ್ಟ್ರನಿಗೆ ಮಾತ್ರ ಅಲ್ಲ, ಧರ್ಮರಾಜನಿಗೂ ವೇದವ್ಯಾಸರು ಬರ್ತಾರೆ ಇಂಥ ಪ್ರಸಂಗದಲ್ಲಿ. ಧರ್ಮರಾಜನಿಗೂ ದುರ್ಯೋಧನಿಗೆ ಮಾತ್ರ ಅಲ್ಲ, ನಮಗೂ ಬರ್ತಾರೆ. ನಮಗೂ ಅಂಥ ಪರಿಸ್ಥಿತಿ ಬಂದರೆ ವೇದವ್ಯಾಸರು ಮುಂದೆ ಇದ್ದಾರೆ. ವೇದವ್ಯಾಸ ಅನ್ನುವ ಸ್ವರೂಪವೇ ಹಾಗೆ. ವೇದಗಳನ್ನಷ್ಟೇ ವ್ಯಾಸನ ಮಾಡಿದ್ದಲ್ಲ. ವ್ಯಾಸ ಅಂದರೆ ವಿಸ್ತಾರ ಅಂತ ಅರ್ಥ. ಸಮಾಸ ಅಂತ ಹೇಳಿದರೆ ಸಂಕ್ಷೇಪ ಅಂತ ಅರ್ಥ. ಸಮಾಸ ವ್ಯಾಸ ಯೋಗತಃ. ವೇದಗಳನ್ನಷ್ಟೇ ವಿಸ್ತರಿಸಿದ್ದಲ್ಲ. ವೇದ ಅಂದರೆ ಜ್ಞಾನ. ಜ್ಞಾನದ ವಿಸ್ತಾರವನ್ನೇ ವೇದವ್ಯಾಸ ಅಂತ ಕರೆಯುವುದು. ವಿಸ್ತೃತವಾದ ಜ್ಞಾನ ಇದ್ದಲ್ಲಿ ವ್ಯಾಮೋಹ ದುಃಖಗಳು ದೂರ ಆಗ್ತವೆ. ಯಾವಾಗ ಈತನಲ್ಲಿ ವ್ಯಾಮೋಹ ದುಃಖಗಳ ಕಾರಣದಿಂದಾಗಿ ಈತ ಕಣ್ಣೀರು ಹಾಕುವ ಸ್ಥಿತಿ ಬಂತೋ, ಬದುಕು ಬೇಡ ಅನ್ನುವ ಪರಿಸ್ಥಿತಿ ಬಂತೋ, ವ್ಯಾಸರು ಕಾಣಿಸಿಕೊಂಡರು. ಇವನ ಕಣ್ಣಿಗೆ ಕಾಣಿಸಿಕೊಂಡದ್ದಲ್ಲ, ಮೆಲ್ಲ ಬಂದು ಬೆನ್ನಿನ ಮೇಲೆ ಕೈ ಇಟ್ಟು ನೇವರಿಸಿದರು. ಅಪ್ಪನೇ ಮೈಯನ್ನು ದಡವಿದ ಹಾಗೆ ಮಗುವಿಗೆ ಆಗುವ ಭಾವ ಅವನಲ್ಲಿ ಬಂತು. ಯಾಕಂದರೆ ಅಪ್ಪನೇ ಇವರ ಹುಟ್ಟಿಗೆ ಕಾರಣೀಭೂತನಾದ ವೇದವ್ಯಾಸರಲ್ಲವೇ. ವೇದವ್ಯಾಸರು ಬಂದು ಮೀ ಮುಟ್ಟಿದಾಗ ರೋಮಾಂಚನವಾಗ್ತದೆ. ಆತ ಅಲ್ಲಿದ್ದಲೇ ಕೈ ಮುಗಿದುಕೊಂಡು ನಮಸ್ಕಾರ ಮಾಡ್ತಾನಂತೆ. ನಮಸ್ಕಾರ ಮಾಡಿದರೆ ಅವನ ಬಾಯಿಯಲ್ಲಿ ಮಾತು ಬರ್ತಾ ಇಲ್ಲ, ಧೃತರಾಷ್ಟ್ರನ ಬಾಯಿಯಲ್ಲಿ. ವ್ಯಾಸರು ಹೇಳ್ತಾರೆ, ನಿನಗೆ ಏನು ಆಗಬೇಕು ಅಂತಿತ್ತೋ ನಡೀತಾ ಇದೆ ನೋಡಪ್ಪ, ನೀನೇನು ಯೋಚನೆ ಮಾಡಬೇಡ. ನೀನು ಹೀಗೆ ಅಲ್ವ ಆಲೋಚನೆ ಮಾಡಿದ್ದು, ಅದಕ್ಕೋಸ್ಕರವೇ ಅಲ್ವ ಇಲ್ಲಿಯ ತನಕವೂ ಇಷ್ಟೆಲ್ಲ ನೀನು ಕೆಲಸ ಮಾಡ್ತಾ ಬಂದದ್ದು. ಆದ್ದರಿಂದ ನೀನು ಯೋಚಿಸಿದ ಹಾಗೆಯೇ ನಡೀತಾ ಇದೆ. ಯುದ್ಧ ನಡಿಬೇಕಾಗಿತ್ತು, ನಡೀತಾ ಉಂಟು. ಇದರಲ್ಲಿ ನಿನ್ನ ಕಡೆಯವರೆಲ್ಲ ಸಾಯ್ತಾರೆ, ಅವರ ಕಡೆಯವರೂ ಸಾಯ್ತಾರೆ, ಒಟ್ಟು ಪ್ರಪಂಚವೇ ಸಾಯ್ತದೆ. ಪ್ರಪಂಚವನ್ನು ಸಾಯಿಸುವುದಕ್ಕೋಸ್ಕರವೇ ಯೋಜಿಸಿದಂತಹ ಕುರುಕ್ಷೇತ್ರದ ಯುದ್ಧ. ಇದರ ಪೂರ್ಣ ಜವಾಬ್ದಾರಿ ನಿಂದೆ. ಆದರೆ ನೀನು ಯೋಚನೆ ಮಾಡಬೇಡ, ಆಗುವುದಾಗಿಯೇ ಹೋಗ್ತದೆ, ನಡೆಯುತ್ತೆ. ನೀನು ಇದರಲ್ಲಿ ನನ್ನದೇ ಪಾಲು, ನಾನೇ ಮಾಡಿದೆ ಅಂತಲೂ ಯೋಚಿಸಬೇಡ, ಆದರೆ ನೀನೇ ಮಾಡಿದ್ದು. ಈ ವೇದವ್ಯಾಸರು ಏನು ಹೇಳ್ತಾರೆ ಅಂತ ಇವನಿಗೆ ಅರ್ಥವೇ ಆಗೋದಿಲ್ಲ. ಹೇಳ್ತಾರೆ, ಯಾಕಂದರೆ ಇವ ಬಹಳ ದುಃಖದಿಂದ ಒದ್ದಾಡ್ತಾ ಇದ್ದಾನೆ, ಅವನಿಗೆ ಸಮಾಧಾನ ಮಾಡಲಿಕ್ಕೆ ಬಂದವರಲ್ಲ ವೇದವ್ಯಾಸರು. ಅವರು ಹೇಳ್ತಾರೆ, ನಿನ್ನಿಂದಲೇ ಆಯಿತು ಅಂತ ಯೋಚನೆ ಮಾಡಬೇಡ, ಆದರೆ ನೀನೇ ಮಾಡಿದ್ದು. ಈ ನೀನೇ ಮಾಡಿದ್ದು ಅನ್ನುವುದನ್ನು ಇವ ತಲೆಗೆ ತೆಗೆದುಕೊಳ್ಳುವುದಿಲ್ಲ. ವೇದವ್ಯಾಸರು ಏನು ಹೇಳಿದ್ದು, ನಿನ್ನಿಂದಲೇ ಆಯಿತು ಅಂತ ನೀನು ಯೋಚಿಸಬೇಡ. ಅನಿವಾರ್ಯವಾಗಿ ಕಾಲವೇ ಸೆಳೆದುಕೊಂಡಂತಹ ಪ್ರಸಂಗ ಇದು. ವೇದವ್ಯಾಸರ ಈ ಮಾತಿನ ಆಂತರ್ಯ ನೋಡಬೇಕು. ಬಹಳ ಸುಂದರವಾದ 2 ಶ್ಲೋಕಗಳು ವ್ಯಾಸರು ಹೇಳುವುದು. ನೀನೇ ಮಾಡಿದ್ದು ಅಂತ ಯೋಚಿಸಬೇಡ, ನಿನ್ನದ್ದೇ ತ್ವನ್ನಿಮಿತ್ತಕಂ ಇದಂ, ನಿನ್ನನ್ನೇ ನಿಮಿತ್ತೀಕರಿಸಿ ನಡೆದಿರ್ತಕ್ಕಂಥ ಘಟನೆ, ಆದರೆ ನೀನೇ ಮಾಡಿದ್ದು ಅಂತ ಯೋಚಿಸಬೇಡ. ಇವೆಲ್ಲದರ ಹಿಂದೆ ವೇದವ್ಯಾಸರ ಮಹಾಭಾರತದ ಪಾತ್ರ ಏನು ಅನ್ನೋದು ಅರ್ಥ ಆಗ್ತದೆ. ಪಾಂಡವರು ಧರ್ಮರಾಜನಿಗೆ 16 ವರ್ಷ ಇದ್ದಾಗ ಈ ಹಸ್ತಿನಪುರಕ್ಕೆ ಬಂದದ್ದು. 16 ವರ್ಷದ ತನಕ ಧರ್ಮರಾಜ ಬೆಳೆದದ್ದು ಪಾಂಡುಕೇಶ್ವರ ಅಂತ ಹೇಳುವ ಹಿಮಾಲಯದ ತಪ್ಪಲಿನಲ್ಲಿ. ಯಾಕಂದರೆ ಪಾಂಡು ಕಾಡಿಗೆ ಹೋದವ, ಕುಂತಿಗೆ 5 ಜನ ಮಕ್ಕಳು. ಆವಾಗ ನಕುಲ ಸಹದೇವರಿಗೆ 12 ವರ್ಷ, ಅರ್ಜುನನಿಗೆ 13 ವರ್ಷ, ಭೀಮಸೇನನಿಗೆ 14 ವರ್ಷ, ಧರ್ಮರಾಜನಿಗೆ 15 ಪೂರ್ತಿಯಾಗಿ 16 ಪ್ರಾರಂಭ ಆಗುವ ವಯಸ್ಸು. ಈ ವಯಸ್ಸಿನಲ್ಲಿ ಈ 5 ಜನರನ್ನು ಋಷಿ ಮುನಿಗಳು ಕುಂತಿದೇವಿಯ ಜೊತೆಗೆ ಭೀಷ್ಮಾಚಾರ್ಯರ ಹತ್ರ ಕರ್ಕೊಂಡು ಬಂದದ್ದು. ಯಾಕೆಂದರೆ ಪಾಂಡು ತೀರಿಕೊಂಡ, ಪಾಂಡುವಿನ ಕೃತ್ಯಗಳನ್ನೆಲ್ಲ ಮುಗಿಸಿ ಕರ್ಕೊಂಡು ಬಂದದ್ದು. ಕರ್ಕೊಂಡು ಬರುವಾಗ ಇಲ್ಲೊಂದು ಘಟನೆ ನಡೆದಿತ್ತು. ವೇದವ್ಯಾಸರು ಅದಕ್ಕೆ ಸಾಕ್ಷಿಗಳು. ಇವರನ್ನು ಕರ್ಕೊಂಡು ಬರುವಾಗ ವೇದವ್ಯಾಸರು ಜೊತೆಗೆ ಬಂದು ಸೇರಿಕೊಂಡ್ರು. ಆದರೆ ಬಂದು ಪಾಂಡವರನ್ನು ಭೀಷ್ಮಾಚಾರ್ಯರ ಕೈಗೆ ಒಪ್ಪಿಸುವಾಗ ಅಲ್ಲಿ ದುರ್ಯೋಧನ ಅಡ್ಡ ಮಾತು ಆಡಿದ, ಶಕುನಿ ಜೊತೆಗೆ ಸೇರಿಕೊಂಡ. ಇವರು ಯಾರ ಮಕ್ಕಳು? ಪಾಂಡು ಸತ್ತ ಮೇಲೆ ಕುಂತಿಗೆ ಹುಟ್ಟಿದವರಂತೆ ಅಂತ ಶುರು ಮಾಡಿದ್ದು ಅವತ್ತು ದುರ್ಯೋಧನ ಶುರು ಮಾಡಿದ್ದ. ಇದೆಲ್ಲ ಪ್ರೇರಣೆ ಶಕುನಿಯದ್ದು ನಡೆದದ್ದು. ಆಗ ವೇದವ್ಯಾಸರೇ ನಿನಗೆ ಯಾರು ಹೇಳಿದ್ದು ಅಂತ ಗದರಿಸಿದರು. ನಿನಗೆ ಯಾರು ಹೇಳಿದ್ದು? ಆಗ ಮಾವನ ಮುಖ ನೋಡಿದವ. ಮಾವನಿಗೆ ಆ ಶಕುನಿಗೆ ಜೋರು ಮಾಡಿದರು ವೇದವ್ಯಾಸರು.
ಇತಿಹಾಸವನ್ನು ತಿರುಚುವ ಕೆಲಸವನ್ನು ಮಾಡಿ ಊರಿನ ಜನರ ಮನಸ್ಸನ್ನು ಹಾಳು ಮಾಡುವ ಕೆಲಸ ಮಾಡ್ತಾ ಇದ್ದೀರಿ. ದೇವತೆಗಳ ವರಪ್ರಸಾದವಾಗಿ ಆವಿರ್ಭವಿಸಿರುವವರು ಇವನು ಯಮಧರ್ಮನ ಅಂಶಾವತಾರಿಯಾಗಿರ್ತಕ್ಕಂಥ ಯುಧಿಷ್ಠಿರನಿದ್ದಾನೆ, ಇವನು ಇಂದ್ರಾವತಾರಿಯಿದ್ದಾನೆ, ಮತ್ತೊಬ್ಬ ವಾಯುಸ್ವರೂಪಿಯಾಗಿದ್ದಾನೆ, ಅಶ್ವಿನಿ ದೇವತೆಗಳ ಅಂಶದಿಂದ ಆವಿರ್ಭವಿಸಿದವರಿದ್ದಾರೆ. ಪಾಂಡವಿನ ಸನ್ನಿಧಿಯಲ್ಲಿ ನಿಯೋಗ ಪದ್ಧತಿ ಅನ್ನುವ ಶಾಸ್ತ್ರೀಯ ವಿಧಾನದ ಪ್ರಕಾರ ಆವಿರ್ಭವಿಸಿರುವವರು ಇವರೇ ಪಾಂಡವಿನ ಮಕ್ಕಳಲ್ಲ ಅಂತ ನೀನು ಹೇಳುವುದಾದರೆ ನೀನಾದರೂ ಹೇಗೆ ಗಾಂಧಾರಿಯ ಮಗನಾಗ್ತಿ ಅಂತ ಕೇಳಿದರು. ಈ ವಿಷಯ ಅಲ್ಲಿ ನಡೆದಿತ್ತು. ನೀನು ಮಡಿಕೆಯಲ್ಲಿ ಹುಟ್ಟಿದವ ಅಲ್ವಾ ಅನ್ನೋ ಪ್ರಶ್ನೆ ಇತ್ತು ಅದರ ಹಿನ್ನೆಲೆಯಲ್ಲಿ. ಹಾಗಾದರೆ ವಂಶದಲ್ಲಿ ಪಾಂಡುವಿನ ಅನುಮತಿಯಲ್ಲಿ ಪಾಂಡುವಿನ ಸನ್ನಿಧಾನದಲ್ಲಿ ದೇವತಾಂಶಗಳಿಂದ ಆವಿರ್ಭವಿಸಿರತಕ್ಕಂಥ ಪಾಂಡವರೇ ಅಲ್ಲ, ಕೇವಲ ಕೌಂತೆಯರು ಅನ್ನುವ ಚಿಂತನೆ ಆರಂಭವಾದದ್ದು ಈ 16 ವರ್ಷದ ಹುಡುಗ ಧರ್ಮರಾಜ ಊರಿಗೆ ಬಂದಾಗ. ಅವತ್ತಿನಿಂದ ಈ ಜ್ವಾಲೆಯ ಹಿನ್ನೆಲೆ ಏನು? ಸಿಂಹಾಸನಕ್ಕೆ ನನ್ನ ಮಗನೇ ಅಂತ ಧೃತರಾಷ್ಟ್ರ ತೀರ್ಮಾನಿಸಿದ್ದ. ಆದರೆ ಅಷ್ಟರಲ್ಲಿ ಇವನಿಗಿಂತ ದೊಡ್ಡವನಾದ 1 ವರ್ಷದಷ್ಟು ಜ್ಯೇಷ್ಠನಾಗಿರತಕ್ಕಂತಹ ಧರ್ಮರಾಜ ಪಾಂಡುವಿಗೆ ಮಗನಾಗಿ ಹುಟ್ಟಿದ್ದಾನೆ ಅನ್ನುವುದು ಧೃತರಾಷ್ಟ್ರನಿಗೂ ಸಮಸ್ಯೆಯಾಗಿ ಹೋಗಿತ್ತು. ದುರ್ಯೋಧನನಿಗೆ ಅವರನ್ನು ಹಸ್ತಿನಪುರದಲ್ಲಿ ಸೇರಿಸಿಕೊಂಡ್ರು ಅಂತೇಳಿದರೆ ಆಮೇಲೆ ಕೂತಲ್ಲಿ ಕೂಡುವುದಕ್ಕೆ ಸಾಧ್ಯವಾಗಲಿಲ್ಲ. ಅವತ್ತಿನಿಂದ ಶುರುವಾದಂತಹ ಈ ಮತ್ಸರದ ಕಿಚ್ಚು, ಹೊಟ್ಟೆ ಕಿಚ್ಚು ಅದು ನಿರಂತರವಾಗಿ ಬೆಳೀತಾನೆ ಇತ್ತು. ವಿಷ ಇಕ್ಕುವಲ್ಲಿಯ ತನಕ ಬಂತು, ಕೊನೆಗೆ ವಾರಣಾವತದಲ್ಲಿ ಸುಟ್ಟು ಹಾಕುವಲ್ಲಿಯ ತನಕ ಬೆಳೆಯಿತು, ಕೊನೆಗೆ ಘೋಷಯಾತ್ರೆಯ ಮೂಲಕ ಕಾಡಿನಲ್ಲೂ ಕೂಡ ಸುಟ್ಟು ಬರ್ತೇವೆ ಅಂತ ಹೊರಟರು. ಏನೇನೋ ಪ್ರಕರಣಗಳು, ಅಜ್ಞಾತವಾಸದ ಹೊತ್ತಿಗೆ ಹಿಡಿದು ಹಾಕ್ತೇವೆ ಅಂತ ಪ್ರಯತ್ನಿಸಿದರು. ಏನು ಮಾಡಿದರೂ ಕೂಡ ದೇವತಾಂಶ ಸಂಭೂತರಾದಂತಹ ವೇದವ್ಯಾಸರ ಮತ್ತು ಭಗವಂತ ಕೃಷ್ಣನ ಅನುಗ್ರಹವನ್ನು ಸಂಪಾದನೆ ಮಾಡಿದ ಧರ್ಮಶಕ್ತಿ ಎನಿಸಿದಂತಹ ಪಾಂಡವರನ್ನು ಮುಗಿಸುವುದಕ್ಕೆ ಈ ಹಸ್ತಿನಪುರಕ್ಕೆ ಸಾಧ್ಯವಾಗಿರಲಿಲ್ಲ. ಇದಿಷ್ಟು ಘಟನೆ. ಇದಿಷ್ಟನ್ನು ಇಟ್ಟುಕೊಂಡು ಹೇಳ್ತಾ ಇದ್ದಾರೆ ವೇದವ್ಯಾಸರು. ನೀನು ಏನು ಮಾಡುವುದಕ್ಕೆ ಹೊರಟಿದೆಯೋ ಆ ಪ್ರಸಂಗ ಈಗ ಬಂದಿದೆ ನೋಡು. ನಿನಗೆ ಮೊದಲಿನಿಂದಲೂ ಮನಸ್ಸಿದ್ದದ್ದೇನು? ಪಾಂಡವರನ್ನು ಸುಟ್ಟು ಹಾಕಬೇಕು, ಕೊಂದು ಹಾಕಬೇಕು. ಈಗ ಅವಕಾಶ ಸಿಕ್ಕಿದೆ, ಯುದ್ಧ ಸಿದ್ಧವಾಗಿದೆ, ಭೀಷ್ಮರು ಮೊದಲಾದಂತಹ ಮಹಾಶಕ್ತಿ ನಿನ್ನ ಜೊತೆಗಿದೆ, ನೀನು ಮಾಡುವುದನ್ನು ಮಾಡ್ಬೋದು. ಆದರೆ ಇದರ ಪರಿಣಾಮ ಏನು ಗೊತ್ತು? ನಿನ್ನಿಂದಲೇ ಆದದ್ದು ಅಂತ ಅನ್ಕೊಳ್ಬೇಡ. ಆಗುವುದು ಪರಿಣಾಮ ಇಷ್ಟು: ಅದೂ ಸಾಯ್ತದೆ, ಇದೂ ಸಾಯ್ತದೆ. ಒಟ್ಟಂದದಲ್ಲಿ ಈ ವಂಶ, ಕುರು ವಂಶ ಒಂದು ಹಂತದಲ್ಲಿ ನಿರ್ನಾಮವಾಗಿ ಹೋಯಿತು ಅನ್ನುವ ರೀತಿಯ ಸ್ಥಿತಿಯನ್ನು ನೀನು ಈ ಯುದ್ಧದ ಮೂಲಕ ತರ್ತಾ ಇದ್ದಿ. ಇದಕ್ಕೆ ಕಾರಣ ನೀನು. ಆದರೆ ನೀನೇ ಕಾರಣ ಅಂತ ಯೋಚಿಸಬೇಡ. ಯಾಕಂದರೆ ದುರ್ಯೋಧನನೂ ಕಾರಣ, ಭಗವಂತ ಕೃಷ್ಣನೂ ಕಾರಣ. ಇಲ್ಲದೆ ಹೋದರೆ ಸಂಧಾನಕ್ಕೆ ಬಂದವನಿಗೊಂದು ಸಂಧಾನ ಮಾಡಿ ಹೋಗೋದು ದೊಡ್ಡ ವಿಷಯವಾ? ಇಲ್ಲ, ನಾನು ಅಜ್ಜ ಇದ್ದೇನೆ ಆ ದುರ್ಯೋಧನನಿಗೆ, ಯುದ್ಧ ಮಾಡಬೇಡ ಸಾಯ್ತಿ ಅಂತೇಳಿ ಶಾಪ ಕೊಟ್ಟವನನ್ನು ಪುಡಿ ಮಾಡ್ಬೋದು. ಇಲ್ಲ, ನಾನು ಸುಮ್ಮನೆ ಇರ್ತೇನೆ. ಇದು ಕಾಲ ಎಳ್ಕೊಂಡು ಬಂದ ವ್ಯವಸ್ಥೆ, ನಡಿಲೇಬೇಕು. ಧೃತರಾಷ್ಟ್ರ ಹೇಳ್ತಾನೆ ಭೀಷ್ಮರಲ್ಲಿ, ಸ್ವತಃ ವೇದವ್ಯಾಸರಲ್ಲಿ ಹೇಳ್ತಾನೆ, ವ್ಯಾಸರೇ ಯಾಕೋ ವಾತಾವರಣ ಚೆನ್ನಾಗಿಲ್ಲ ಅಂತ ಅನಿಸ್ತಾ ಉಂಟು. ನಾನು ಮನೆಯ ಒಳಗಿರುವಾಗ ವಾತಾವರಣ ಚೆನ್ನಾಗಿತ್ತು. ನಾನು ಈ ಹೊರಗೆ ಬಂದು ಮರದಾಡಿಯಲ್ಲಿ ಕುಳಿತಾಗ ಯಾಕೋ ರಣಹದ್ದುಗಳು, ಆಕಾಶದಲ್ಲಿ ಹಾರುವ ರೆಕ್ಕೆಯ ಶಬ್ದ ಕೇಳಿಸ್ತದೆ. ನಮ್ಮ ಪ್ರಧಾನ ದ್ವಾರದಲ್ಲಿ ಒಂದು ದೊಡ್ಡ ಧ್ವಜ ಇದೆ. ಆ ಧ್ವಜ ಹಾಗೇ ಜೋರಾಗಿ ಬೀಸಿಕೊಂಡು ಪಟಪಟ ಅಂತ ಶಬ್ದ ಆಗುವುದು ಈ ಮರದಾಡಿಯಲ್ಲಿ ಕುಳಿತಾಗ ನನಗೆ ಕೇಳಿಸ್ತಾ ಇತ್ತು. ಆದರೆ ಈಗ ನೋಡಿದರೆ ಅದು ಪಟಪಟ ಅಂತ ಹೊಡೆಯುವಾಗ ಯಾವುದೋ ಹಕ್ಕಿಗಳು, ಬಾವಲಿಗಳು ಅಲ್ಲಿ ಕೂತು ಶಬ್ದ ಮಾಡ್ತಾ ಇರುವ ಹಾಗೆ ಅವುಗಳ ಶಬ್ದ ಕೇಳಿಸ್ತಾ ಇದೆ. ಯಾಕೆ ಹೀಗಾಗ್ತಾ ಇದೆ ಅಂತ ಆಗ ವೇದವ್ಯಾಸರು ಏನೇನು ಆಗ್ತಾ ಇದೆ ಅಂತ ಒಂದು ವರ್ಣನೆ ಮಾಡುವುದಕ್ಕೆ ಶುರು ಮಾಡ್ತಾರೆ. ನೀನು ಕಿವಿಯಲ್ಲಿ ಕೇಳಿಸಿಕೊಂಡು ಹೀಗೆ ಅಂತ ಅಂದುಕೊಳ್ತಾ ಇದ್ದೀನಿ, ನಾನು ನೋಡಿ ಹೇಳ್ತೇನೆ ಏನೇನಾಗ್ತಾ ಇದೆ ಗೊತ್ತೋ. ಈ ಊರಿನ ದೇವಸ್ಥಾನದ ದೇವರ ಪ್ರತಿಮೆಗಳ ಕಣ್ಣಲ್ಲಿ ರಕ್ತ ಸುರಿತಾ ಇದೆ. ಸ್ವಲ್ಪ ವಿಚಿತ್ರವಾದದ್ದು. ಇದು ಚಲನಚಿತ್ರದಲ್ಲಿ ತೋರಿಸ್ಬೋದು, ನೀವು ಕೇಳಿದರೆ ನಂಬುವುದು ಸ್ವಲ್ಪ ಕಷ್ಟ. ದೇವಸ್ಥಾನದ ಪ್ರತಿಮೆಗಳು ಒಮ್ಮೆ ನಗ್ತಾವೆ, ಒಮ್ಮೆ ಅಳ್ತಾವೆ, ಒಮ್ಮೆ ನಗ್ತಾವೆ, ಒಮ್ಮೆ ಅಳ್ತಾವೆ. ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಒಂದು ಸುಮಾರು 120 ಘಟನೆಗಳು ಇಲ್ಲಿಂಟು. ನಾನು ನಿಮಗೊಂದು 2-3 ಮಾತ್ರ ಹೇಳೋದು. ಇದನ್ನೇ ಉಲ್ಲೇಖಿಸುವುದಕ್ಕೆ ಕಾರಣ ಒಂದು ಗಲಾಟೆ ಉಂಟು ನಮ್ಮಲ್ಲಿ. ದೇವಸ್ಥಾನ ಅನ್ನುವುದೆಲ್ಲ ಭಾರತದಲ್ಲಿ ಆಮೇಲೆ ಶುರುವಾದದ್ದು, ಮೊದಲು ಇರಲಿಲ್ಲ. ಮೊದಲೆಲ್ಲ ಮನೆಯಲ್ಲೇ ಸಂಧ್ಯಾವಂದನೆ, ಪೂಜೆ, ತಪಸ್ಸು ಇಷ್ಟೇ ಇತ್ತು. ದೇವಸ್ಥಾನ ಅನ್ನೋ ವ್ಯವಸ್ಥೆಯೇ ಇರಲಿಲ್ಲ. ಹಾಗಲ್ಲ ಅನ್ನುವುದಕ್ಕೆ ಇದು ಪ್ರತೀಕ. ರಾಮಾಯಣದಲ್ಲಿ ಭರತ ಕೇಕೆಯ ದೇಶದಿಂದ ಬರುವ ಹೊತ್ತಿಗೆ ದೇವಸ್ಥಾನದಲ್ಲಿ ಕುಳಿತು ವಿಷಯವನ್ನು ಸ್ವೀಕಾರ ಮಾಡಿದ ಅನ್ನುವ ಘಟನೆ ಬರ್ತದೆ. ಹಾಗಾದರೆ ದೇವಸ್ಥಾನ ಅನ್ನೋದು ಕೇವಲ ಕಲಿಯುಗಕ್ಕೆ ಸಂಬಂಧಪಟ್ಟ ವಿಷಯ ಅಲ್ಲ.
ದೇವರನ್ನು ಪ್ರತಿಮೆಯಲ್ಲಿ ಆರಾಧಿಸುವುದು ಅನ್ನುವುದೇ ಕಲಿಯುಗದ್ದು ಅಂತ ಕೆಲವರ ವಾದ ಇದೆ. ಅದಲ್ಲ ಅನ್ನುವುದಕ್ಕೆ ಮಹಾಭಾರತದ ಕೆಲವು ಪುರಾವೆಗಳು. ಇನ್ನೂ ಕೆಲವು ಅದ್ಭುತಗಳನ್ನು ಹೇಳ್ತಾರೆ. ಹಸುಗಳ ಕೆಚ್ಚಲಿಗೆ ಕರುಗಳು ಬಾಯಿ ಹಾಕಿದರೆ ಹಾಗೇ ಮೂಗನ್ನು ಸಿಂಡರಿಸಿಕೊಂಡು ಬಾಯಿ ತೆಗಿತಾ ಇದ್ದಾವೆ. ಯಾಕಂದರೆ ಹಸುವಿನ ಕೆಚ್ಚಲಿನಿಂದ ಹಾಲು ಸುರಿತಾ ಇಲ್ಲ, ರಕ್ತ ಸುರಿತಾ ಇದೆ. ಇಂಥ ಘಟನೆ ಲೋಕದಲ್ಲಿ ನಡೆಯುವುದು ಕಷ್ಟ. ಆದರೆ ಕೆಲವೊಂದು ಸಂದರ್ಭ ವಿಶೇಷದಲ್ಲಿ ಊರೇ ಹಾಳಾಗುವಂತಹ ಪ್ರಸಂಗ ಬಂದಾಗ ಅಂತಹ ಘಟನೆ ನಡೀತದೆ ಅನ್ನುವುದು ಇದು ಸೂಚನೆ ಮಾಡ್ತಾ ಇದೆ. ಇನ್ನೊಂದು ಘಟನೆಯನ್ನು ಉಲ್ಲೇಖ ಮಾಡ್ತದೆ. ನಿನ್ನೆ ತಾನೇ ಒಬ್ಬಳು ಹೆಂಗಸು ನಿನ್ನ ಊರಿನಲ್ಲಿ ಹೆತ್ತಿದ್ದಾಳೆ. ಎಷ್ಟು ಮಕ್ಕಳನ್ನು ಅಂದರೆ 5 ಮಕ್ಕಳನ್ನು ಹೆತ್ತಿದ್ದಾಳೆ. ಇಂಥದ್ದು ನಾಯಿಗಳೋ ಬೆಕ್ಕುಗಳೋ 5-6 ಹೆರಬಹುದು. ಆದರೆ ಒಂದು ಹೆಣ್ಣು ಹೆರುವುದಾದರೆ ಜಾಸ್ತಿ ಅಂದರೆ 3 ಅಂತ ಆಯುರ್ವೇದ ಹೇಳ್ತದೆ. 3 ಹೆರಬಹುದು. 2 ಹೆರುವುದು ಅದು ಸಾಮಾನ್ಯ. 1 ಹೆರುವುದು ಅದು ಪ್ರಕೃತಿ. ಹೀಗೆ ಪ್ರಕೃತಿ, ವಿಕೃತಿ, ಅತಿ ವಿಕೃತಿ ಅಂತ 3 ಇದೆ. ಪ್ರಕೃತಿ ಅಂತೇಳಿದರೆ 1 ಮಗುವನ್ನು ಹೆರುವಂಥದ್ದು ಅನ್ನೋದು ಗರ್ಭಿಣಿಯಾದಂಥ ಸ್ತ್ರೀಯ ಪ್ರಕೃತಿಯಾಗಿರ್ತದೆ. 2 ಮಕ್ಕಳನ್ನು ಹೆರುವಂಥದ್ದು ಅನ್ನೋದು ಅದು ಪ್ರಕೃತಿಯಲ್ಲೇ ಸ್ವಲ್ಪ ವಿಶೇಷ. ಆದರೆ 3 ಹೆತ್ತರೆ ಅದು ವಿಕೃತಿ. ಆದರೆ ಅತಿ ವಿಕೃತಿಯಲ್ಲಿ ಆದರೂ ನಡೆಯಿತು ಅಂತಾದರೆ ಅದು ಲೋಕದಲ್ಲಿ ಏನೋ ನಡೆಯುವ ದುರಂತಕ್ಕೆ ಸೂಚಕವಾಗ್ತದೆ. ಒಬ್ಬಳು ಹೆಣ್ಣು ಮಗಳು 5 ಮಕ್ಕಳನ್ನು ಏಕಕಾಲದಲ್ಲಿ ಹೆತ್ತಿದ್ದಾಳೆ. ಇಂಥ ಘಟನೆ ನಡೆದಿದೆ. ಇದು ಲೋಕವಿದ್ರಾವಕವಾದದ್ದು. ಇದನ್ನಾದರೂ ನಂಬಬಹುದು. ಇನ್ನೊಂದು ನಂಬುವುದಕ್ಕೆ ಕಷ್ಟವಾದದ್ದು ಇನ್ನೊಂದು ಹೇಳ್ತೇನೆ. ಏನು ನಡೀತು ಅಂದರೆ, ಒಂದು ಕುದುರೆ ನಾಯಿಯನ್ನು ಹೆತ್ತಿದೆ ಅಂತ ಇದೊಂದು ಘಟನೆ ನಡೆದಿದೆ. ಒಂದು ಕುದುರೆ ಹೆತ್ತದ್ದೇನೆಂದರೆ ನಾಯಿಯನ್ನು ಹೆತ್ತದ್ದು. ಕುದುರೆ ಅನ್ನೋದು ಮನೆಯ ಒಳಗೂ ಓಡಾಡಬಹುದಾದ ಪ್ರಾಣಿ. ಹಸು ಮನೆಯ ಒಳಗೆ ಓಡಾಡುವಂತಹ ಪ್ರಾಣಿ. ಆದರೆ ನಾಯಿ ಮನೆಯ ಒಳಗೆ ಓಡಾಡುವ ಪ್ರಾಣಿ ಅಲ್ಲ, ಅದು ಮನೆಯ ಹೊರಗೆ. ಮನುಷ್ಯ ಎಲ್ಲಿ ಬೇಡದೇ ಇದ್ದದ್ದನ್ನು ಮಾಡ್ತಾನೋ ಅಂಥ ಪ್ರದೇಶದಲ್ಲಿ ಓಡಾಡುವುದಕ್ಕೆ ಇರತಕ್ಕಂಥ ಪ್ರಾಣಿ ಅದು. ಅಂಥದ್ದನ್ನು ಮನೆಯ ಪ್ರಾಣಿಯಾದ ಪಶು ಕುದುರೆ ಹೆತ್ತಿದೆ. ಈ ಘಟನೆ ನಡೆಯುವುದು ಕಷ್ಟ, ಆದರೆ ನಡೆಯಬಾರದು ಅಂತಿಲ್ಲ. ಇವತ್ತು ನಾವು ನಮ್ಮ ಪತ್ರಿಕೆಗಳನ್ನು ಓದಿದಾಗ ಅದ್ಭುತವಾದದ್ದು ನಡೆದಾಗ ಒಂದು ಚಿತ್ರ ಸಹಿತ ಹಾಕಿರ್ತಾರಲ್ಲ, ಅಂಥದ್ರಲ್ಲಿ ಬಂದಿರುವ ಘಟನೆ ಇದೇನು ಅಪರೂಪದ ಆಗಲಿಕ್ಕೇ ಇಲ್ಲ ಅಂತ ಹೇಳುವುದಲ್ಲ. ಇರಾನ್ನ ಯುದ್ಧ ನಡೆಯುವುದಕ್ಕಿಂತ 2 ದಿವಸದ ಮುಂದೆ ನಡೆದಂಥ ಅಂಥ ಘಟನೆಯ ಇತಿಹಾಸ ಉಂಟು ನಮ್ಮ ಕಣ್ಣ ಮುಂದೆ. ನಮ್ಮಲ್ಲೆಲ್ಲ, ಭಾರತದಲ್ಲೇ ಆಗಲಿಲ್ಲ, ಬೇರೆ ದೇಶದಲ್ಲೇ ಆಯ್ತಷ್ಟೇ. ಹಾಗಾದರೆ ಈ ಮಹಾಭಾರತ ಹೇಳುವಂಥದ್ದು ಸುಳ್ಳು ಅಂತ ನಾವು ಹೇಳುವುದಕ್ಕಾಗೋದಿಲ್ಲ. ಇಂಥದ್ದೊಂದು 25 ಘಟನೆಗಳನ್ನು ಹೇಳ್ತದೆ. ಕತ್ತೆಯ ವಿಷಯ ಹೇಳ್ತಾರೆ, ಗೋವಿನ ವಿಷಯ ಹೇಳ್ತಾರೆ, ನಾಯಿಯ ವಿಷಯ ಹೇಳ್ತಾರೆ, ಬೆಕ್ಕಿನ ವಿಷಯ ಹೇಳ್ತಾರೆ, ಯಾವ್ಯಾವುದು ಏನೇನನ್ನು ಹೆತ್ತಿತು ಅಂತ ಹೇಳ್ತಾರೆ. ಇಂಥದ್ದೆಲ್ಲ ದುರಂತ ಸೂಚಕವಾದಂತಹ ಉತ್ಪಾತಗಳು ಆ ಸಂದರ್ಭದಲ್ಲಿ ಘಟಿಸ್ತಾ ಇದ್ದಾವೆ. ಅಲ್ಲದೆ ಧೃತರಾಷ್ಟ್ರ, ನಿನ್ನ ಮಹಾದ್ವಾರದ ಮೇಲೆ ಇರತಕ್ಕಂತಹ 2 ಮಹಾಧ್ವಜಗಳು, ಆ ಧ್ವಜದ ಮೇಲೆ 5 ಬಗೆಯ ಹಕ್ಕಿಗಳು ಬಂದು ಕೂತಿದ್ದಾವೆ. ವ್ಯಾಸರು ಹೇಳ್ತಾರೆ, ಯಾವ ಯಾವ ಹಕ್ಕಿಗಳು? ಕಾಕಾಶ್ಚ ಕಂಕಾಶ್ಚ ಬಕಾಶ್ಚ ಗೃಧ್ರಾಹ. ಕಾಗೆಗಳು ಕೂತಿದ್ದಾವೆ. ಕಂಕ ಅಂದರೆ ಹದ್ದುಗಳು ಕೂತಿದ್ದಾವೆ, ಕಂಕಗಳು, ಕಾಕ ಕಂಕಗಳು. ಬಕ ಅಂತೇಳಿದರೆ ಬಾತುಕೋಳಿಗಳು, ಕೊಕ್ಕರೆಗಳು ಬಂದು ಕೂತಿದ್ದಾವೆ. ಜೊತೆಗೆ ಗೃಧ್ರ ಅಂದರೆ ರಣಹದ್ದುಗಳು, ಹದ್ದುಗಳಲ್ಲಿ ಒಂದು ವಿಶೇಷ ಜಾತಿ, ಗೃಧ್ರಗಳು ಬಂದು ಕೂತಿದ್ದಾವೆ. ಇವೆಲ್ಲ ಕೂತು ಆ ಧ್ವಜಕ್ಕೆ ಸುತ್ತು ಬರ್ತಾ ಇದ್ದಾವೆ, ಅಪ್ರದಕ್ಷಿಣೆ ಬರ್ತಾ ಇದ್ದಾವೆ, ಸುತ್ತು ಬರ್ತಾ ಇದ್ದಾವೆ, ಅಪ್ರದಕ್ಷಿಣೆ ಬರ್ತಾ ಇದ್ದಾವೆ. ಇಂಥ ಘಟನೆ ಒಂದು ನಡೀತಾ ಇದೆ. ಹಗಲಿನ ಹೊತ್ತು ಗೂಬೆಗಳು ಜೋರಾಗಿ ಕೂಗತಕ್ಕಂತಹ ಶಬ್ದ ಕೇಳಿಸ್ತಾ ಇದೆ. ಇವೆಲ್ಲವೂ ಕೂಡ ಒಂದು ದುರಂತವನ್ನು ಸೂಚನೆ ಮಾಡ್ತಕ್ಕಂಥದ್ದು. ಅದಕ್ಕಿಂತ ದೊಡ್ಡ ವಿಷಯ ಏನು ಗೊತ್ತೋ? ನಾಳೆ ಅಲ್ಲ, ನಾಡಿದ್ದು ಅಮಾವಾಸ್ಯೆ ಇದೆ. ಈ ಅಮಾವಾಸ್ಯೆ ಸರಿಯಾಗಿ 13ನೇ ದಿವಸಕ್ಕೆ ಬರ್ತಾ ಇದೆ. ಮೊನ್ನೆ ಹುಣ್ಣಿಮೆ ಆದ ಮೇಲೆ ಅಮಾವಾಸ್ಯೆ ಆಗುವುದಕ್ಕೆ ಎಷ್ಟು ದಿವಸ ಬೇಕು? 15 ದಿವಸ ಬೇಕು. ಕೆಲವೊಮ್ಮೆ 14 ದಿವಸಕ್ಕೆ ಬರ್ಬೋದು, ಯಾಕಂದರೆ ಉಪರಿತಿಥಿ ಅಂತ ಬರ್ತದೆ. ತಿಥಿಗಳು ಸಾಮಾನ್ಯವಾಗಿ 60 ಗಳಿಗೆ ಇರ್ತದೆ. ತಿಥಿ ಅಂದರೆ ಏನಿಲ್ಲ, ಆಕಾಶದಲ್ಲಿ ಕ್ರಾಂತಿ ವೃತ್ತದಲ್ಲಿ ಸಂಚಾರ ಮಾಡತಕ್ಕಂತಹ ಸೂರ್ಯಚಂದ್ರರಿಗೆ ಮಧ್ಯದ ಅಂತರವನ್ನು ತಿಥಿ ಅಂತ ಕರೀತಾರೆ. ಆ ಸೂರ್ಯಚಂದ್ರರ ಅಂತರ ಜಾಸ್ತಿ ಆಗ್ತಾ ಹೋದ ಹಾಗೆ, ಇಷ್ಟು ಡಿಗ್ರಿ ವ್ಯತ್ಯಾಸ ಆಗ್ತಾ ಹೋದ ಹಾಗೆ ಅವರ ಅಂತರ ಇಷ್ಟಕ್ಕೆ ಒಂದು ತಿಥಿ ಅಂತ 15 ಭಾಗ ಮಾಡಿಕೊಂಡು 15 ತಿಥಿಗಳ ವ್ಯವಸ್ಥೆ ಇದೆ. ಅದರಲ್ಲಿ ಒಂದು ತಿಥಿಯ ಮೇಲೆ ಒಂದು ತಿಥಿ ಬರುವುದು. ಅಂದರೆ 60 ಗಳಿಗೆಗಿಂತ ಕಡಿಮೆ ಉಳ್ಳಂತಹ ತಿಥಿ
ಒಂದಷ್ಟು ಸೇರಿ ಒಂದು ದಿವಸ ಸೂರ್ಯೋದಯಕ್ಕೆ ಒಂದು ತಿಥಿ ಇದ್ದು ಮರುದಿವಸ ಇವತ್ತು ಚತುರ್ಥಿ ತಿಥಿ ಇದ್ದರೆ ನಾಳೆ ಸೂರ್ಯೋದಯಕ್ಕೆ ಪಂಚಮಿ ತಿಥಿ ಇರಬೇಕು. ಆದರೆ ನಾಳೆ ಸೂರ್ಯೋದಯಕ್ಕೆ ಷಷ್ಠಿ ತಿಥಿ ಬಂದು ಹೋಗುತ್ತೆ. ಯಾಕಂದರೆ ಇವತ್ತು ಪಂಚಮಿ ತಿಥಿ ಸೂರ್ಯೋದಯ ಆಗಿ 1 ಗಂಟೆಗೆ ಮುಗೀತದೆ. ಆಮೇಲೆ ಚತುರ್ಥಿಯ ಮೇಲೆ ಪಂಚಮಿ ಬರ್ತದೆ. ಪಂಚಮಿ ನಾಳೆ ಸೂರ್ಯೋದಯಕ್ಕಿಂತ 1 ಗಳಿಗೆ ಮುಂಚೆ ಮುಗೀತದೆ. ನಾಳೆ ಷಷ್ಠಿ ತಿಥಿ ಇರ್ತದೆ. ಒಂದು ತಿಥಿ ಉಪರಿತಿಥಿ ಅಂತಾಗಿ ಒಂದು ತಿಥಿ ಹಾರಿ ಹೋಗ್ತದೆ. ಹೀಗೆ ಆದಾಗ ಏನಾಗ್ತದೆ, ಹುಣ್ಣಿಮೆ ಮುಗಿಸಿ 14ನೇ ದಿವಸಕ್ಕೆ ಅಮಾವಾಸ್ಯೆ ಬರ್ತದೆ. ಅಥವಾ ಉಪರಿತಿಥಿ ಅಂತ ತಿಥಿಯ ಮೇಲೆ ತಿಥಿ ಬರುವುದು, ಅಧಿಕ ತಿಥಿ ಅಂತ ಬರ್ತದೆ. ಹೀಗಾಗಿ 16ನೇ ದಿವಸಕ್ಕೆ ಅಮಾವಾಸ್ಯೆ ಬರುವುದಕ್ಕೆ ಅವಕಾಶ ಇದೆ. ಆದರೆ ಈ ಸಲದ ಪರಿಸ್ಥಿತಿ ಏನಾಗಿದೆ ಗೊತ್ತೋ, ಹುಣ್ಣಿಮೆ ಮುಗಿಸಿ ಸರಿಯಾಗಿ 13ನೇ ದಿವಸಕ್ಕೆ ಮತ್ತೆ ಅಮಾವಾಸ್ಯೆ ಬಂದಿದೆ. ಒಂದು ಪಕ್ಷದಲ್ಲಿ 2 ತಿಥಿಗಳು ಲೋಪವಾಗುವುದಕ್ಕೆ ಸಾಮಾನ್ಯ ಸ್ಥಿತಿಯಲ್ಲಿ ಅವಕಾಶ ಇಲ್ಲ. ಒಂದಷ್ಟು ತಿಥಿಗಳು ಕ್ಷಯತಿಥಿಗಳು ಬರ್ತಾ ಇದ್ದರೆ ಒಂದು ಹಂತದಲ್ಲಿ ನಿಂತು ಅಧಿಕ ತಿಥಿಗಳು ಬರ್ತವೆ. ಈ ಬಾರಿ ನೋಡಿ, ನಾವು ಈ ಪಕ್ಷವನ್ನೇ ಗಮನಿಸುವುದಾದರೆ ಮೊನ್ನೆ ದ್ವಿತೀಯ ತೃತೀಯ ಚತುರ್ಥಿಗಳು ಒಟ್ಟಿಗೆ ಬಂದು, ತೃತೀಯ ಆದ ಮೇಲೆ ಪಂಚಮಿ ಬಂತು. ಆದರೆ ಮೊನ್ನೆ ಏನಾಯಿತು, ಮತ್ತೆ ನವಮಿ 2 ಬಂತು, ನವಮಿ ತಿಥಿ 2 ಬಂತು. ಒಟ್ಟು ಈ ಪಕ್ಷದಲ್ಲಿ ಒಂದು ತಿಥಿಯ ಮೇಲೆ ಒಂದು ತಿಥಿ ಬಂದು ತಿಥಿ ಲೋಪ ಆದರೂ ಮತ್ತೆ ತಿಥಿ ಸರಿಯಾಗಿ 15 ದಿವಸ, ಪಕ್ಷದಲ್ಲಿ 15 ದಿವಸ ಭರ್ತಿಯಾಗಿದೆ. 16 ಅಥವಾ 14 ತಿಥಿ ಬರುವುದಕ್ಕೆ ಅವಕಾಶ ಇದೆ. ಸಾಮಾನ್ಯವಾಗಿ 15 ತಿಥಿಗಳು ಬರಬೇಕು. ಆದರೆ ಈ ಪಕ್ಷದಲ್ಲಿ 13 ತಿಥಿ ಬಂದಿದೆ. 13 ತಿಥಿ ಬಂದರೆ ಲೋಕಕ್ಷಯ ಆಗ್ತದೆ ಅಂತ ಜ್ಯೋತಿಷ್ಶಾಸ್ತ್ರದ ನಿಯಮ. ಅಂದರೆ ಇದೊಂದು ಶಕುನ ನಿಯಮ. ಜ್ಯೋತಿಷ್ಶಾಸ್ತ್ರ ಅಂದರೆ ಶಕುನ ನಿಯಮ ಇದು. ಇನ್ನೊಂದು ಸಮಸ್ಯೆ ಇದೆ, ಇದು ಸಾಮಾನ್ಯ 13 ದಿವಸದ ತಿಥಿ ಅಲ್ಲ. ಮೊನ್ನೆಯ ಹುಣ್ಣಿಮೆಯ ತಿಥಿಗೆ ಚಂದ್ರಗ್ರಹಣ ಇತ್ತು, ಈಗಿನ ಅಮಾವಾಸ್ಯೆಯ ತಿಥಿಗೆ ಸೂರ್ಯಗ್ರಹಣ ಇದೆ. ಮಹಾಭಾರತ ಯುದ್ಧ ಯಾವಾಗ ಘಟಿಸಿತು ಅನ್ನುವುದನ್ನು ಇವತ್ತು PhD ಮಾಡ್ತಕ್ಕಂಥ ಸಂಶೋಧಕರು ಲೆಕ್ಕ ಹಾಕುವುದಕ್ಕೆ ಕಾರಣೀಭೂತವಾದ ಘಟನೆಗಳಿವೆಲ್ಲ. ಈ ರೀತಿಯಲ್ಲಿ ಯಾವಾಗ ಘಟಿಸಿತ್ತು, ಇವತ್ತಿನ ಗಣಿತದ ಲೆಕ್ಕಾಚಾರದ ಪ್ರಕಾರ ಮುಂದೆ ಯಾವಾಗ ಚಂದ್ರಗ್ರಹಣ ಸೂರ್ಯಗ್ರಹಣ ಇದೆ ಅನ್ನುವುದನ್ನು ಗಣಿತ ಲೆಕ್ಕ ಹಾಕುತ್ತೆ ಅಂತಾದರೆ, ಅದೇ ಲೆಕ್ಕವನ್ನು ಹಿಂದಕ್ಕೆ ತೆಗೆದುಕೊಂಡು ಹೋದರೆ ಸೃಷ್ಟಿಯ ಆದಿಕಾಲವನ್ನು ಲೆಕ್ಕ ಹಾಕುವುದಕ್ಕೆ ಅವಕಾಶ ಇದೆ ಗಣಿತಶಾಸ್ತ್ರದಲ್ಲಿ. ಆದ್ದರಿಂದ ಆ ಜ್ಯೋತಿರ್ಗಣಿತದ ವ್ಯವಸ್ಥೆಯ ಪ್ರಕಾರ ಈ ಮಹಾಭಾರತ ಯುದ್ಧ ಘಟಿಸಿ ಇವತ್ತಿಗೆ ಇಷ್ಟೇ ದಿವಸವಾಗಿದೆ. ಇಂಥ ದಿವಸದಲ್ಲಿ ಮಂಗಳವಾರದ ದಿವಸವೇ ಯುದ್ಧ ಶುರು ಆಯಿತು, ಶುರು ಆದ ದಿವಸ ಇಂತಹ ತಿಥಿ ಇತ್ತು, ಎಲ್ಲ ಲೆಕ್ಕಾಚಾರ ಹಾಕಿರುವುದು ಇಂತಹ ಘಟನೆಗಳ ಕಾರಣದಿಂದ. ಅದು ಕಾರ್ತಿಕ ಮಾಸ, ಕಾರ್ತಿಕ ಮಾಸದ ಅಮಾವಾಸ್ಯೆ. ಆ ಅಮಾವಾಸ್ಯೆ ಬಂದಿರತಕ್ಕಂಥದ್ದು 13 ದಿವಸಕ್ಕೆ ಸರಿಯಾಗಿ. ಆ ಅಮಾವಾಸ್ಯೆಯ ದಿವಸ ಖಗ್ರಾಸ ಸೂರ್ಯಗ್ರಹಣ ನಡೆದಿದೆ. ಅಂದರೆ ಮಧ್ಯಾಹ್ನ 3 ಗಂಟೆಯ ಹೊತ್ತಿಗೆ ಮಧ್ಯರಾತ್ರಿಯ ವಾತಾವರಣ ನಿರ್ಮಾಣ ಆಗಿ ಹೋಗಿತ್ತು. ಸೂರ್ಯನಿಗೆ ರಾಹುಗ್ರಹಣವಾಗಿತ್ತು. ಸೂರ್ಯನಿಗೆ ಕೇತುಗ್ರಹಣವಾದರೆ ಒಂದು ರೀತಿಯಲ್ಲಿ ಬೆಳದಿಂಗಳು ಇದ್ದ ಹಾಗೆ ಬೆಳಕಿರ್ತದೆ. ಕೇತು ಅಂದರೆ ಕೆಂಚು ಗ್ರಹ, ಶಿಖಿ ಅಂತ ಅವನನ್ನು ಕರೀತಾರೆ. ಸೂರ್ಯನನ್ನು ಪೂರ್ತಿ ಕೇತು ಮುಚ್ಚಿದರೆ ಏನಾಗ್ತದೆ, ಸೂರ್ಯ ಕೆಂಚಾಗಿ ಕಾಣಿಸ್ತಾನೆ, ಅಂದರೆ ಚಂದ್ರನ ಹಾಗೆ ಇರ್ತಾನೆ. ಆಗ ಬೆಳಕು ಒಂದು ಬೆಳದಿಂಗಳಿನ ಹಾಗೆ ಬೆಳಕಿರ್ತದೆ ಕೇತುಗ್ರಹದಲ್ಲಿ. ಆದರೆ ರಾಹುಗ್ರಹಣ ಸೂರ್ಯನಿಗೆ ಆದರೆ, ರಾಹುವಿಗೆ ತಾಮಸ ಗ್ರಹ ಅಂತ ಹೆಸರು, ಅವ ಕಪ್ಪು ಗ್ರಹ. ಕಪ್ಪಾದ ಆಚ್ಛಾದನೆ ಸೂರ್ಯನಿಗೆ ಆದಾಗ ಅದು ಒಂದು ರೀತಿಯಲ್ಲಿ ಮಧ್ಯರಾತ್ರಿಯ ಹಾಗೇ ವಾತಾವರಣ ನಿರ್ಮಾಣ ಆಗಿಬಿಡುತ್ತೆ. ಆ ರೀತಿಯ ಒಂದು ಖಗ್ರಾಸ ಗ್ರಹಣ ಆ ಕಾಲದಲ್ಲಿ ಘಟಿಸಿದೆ. ಅದನ್ನು ವ್ಯಾಸರು ಉಲ್ಲೇಖ ಮಾಡಿಕೊಂಡು, ನೋಡು ಇಂಥದ್ದೆಲ್ಲ ನಡೀತಾ ಇದೆ, ಒಂದಲ್ಲ ಎರಡಲ್ಲ. ಸ್ವಾತಿ ನಕ್ಷತ್ರದಲ್ಲಿ ಸೂರ್ಯ ಇದ್ದಾನಂತೆ. ಅದನ್ನು ಬಹಳ ವಿಚಿತ್ರವಾಗಿ ಹೇಳ್ತಾರೆ. ಇಲ್ಲಿಯ ಜ್ಯೋತಿಷ್ಕರ ಹತ್ರ ಸ್ವಲ್ಪ ವಿಮರ್ಶೆ ಮಾಡಿದೆ ನಾನು, ನನಗೆ ಅರ್ಥ ಆಗದೆ ನಾನು ಜ್ಯೋತಿಷ್ಕರ ಹತ್ರ ವಿಮರ್ಶೆ ಮಾಡಿದ್ದು. ಏನಿದೆ ಅಂದರೆ, ಸ್ವಾತಿಗೆ ಬರಲಿಲ್ಲಂತೆ, ಚಿತ್ರಾ ನಕ್ಷತ್ರ ಬಿಟ್ಟಿದ್ದಾನಂತೆ ಸೂರ್ಯ. ಚಿತ್ರಾ ನಕ್ಷತ್ರ ಬಿಟ್ಟಿದ್ದಾನೆ, ಸ್ವಾತಿಗೆ ಇನ್ನೂ ಬರಲಿಲ್ಲ. ನಾನು ತಿಳ್ಕೊಂಡ ಹಾಗೆ ಏನಂದರೆ, ಚಿತ್ರ ಬಿಟ್ಟರೆ ಸ್ವಾತಿಗೆ ಬರಬೇಕು. ಯಾಕಂದರೆ ಆಕಾಶದ ಒಂದು ವೃತ್ತದ ಲೆಕ್ಕಾಚಾರದಲ್ಲಿ ಚಿತ್ರಾ ನಕ್ಷತ್ರ ಇದಿಷ್ಟು ಸ್ವಾತಿ ನಕ್ಷತ್ರ ಅಂತ. ಇದು ಬಿಟ್ಟರೆ ಸ್ವಾತಿಗೆ ಬರಬೇಕು. ಕನ್ಯಾ ರಾಶಿಯಿಂದ ತುಲಾರಾಶಿಗೆ ಬಂದಿದ್ದಾನೆ, ಆದರೆ ತುಲಾರಾಶಿಯಲ್ಲಿ ಸ್ವಾತಿಗೆ ಇನ್ನೂ ಪ್ರವೇಶ ಮಾಡಲಿಲ್ಲ. ಅಂಥ ಸಂದರ್ಭದಲ್ಲಿ ಆತನನ್ನು ರಾಹು ಗ್ರಹಣ ಮಾಡ್ತಾ ಇದ್ದಾನೆ. ರಾಹು ಗ್ರಹಣ ಮಾಡ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ಸ್ವಾತಿಯಲ್ಲೇ ಇರತಕ್ಕಂತಹ ರಾಹು ಅವನು ರೋಹಿಣಿಯನ್ನು ಪೀಡಿಸ್ತಾ ಇದ್ದಾನಂತೆ. ಇದನ್ನೆಲ್ಲ ಜ್ಯೋತಿಷ್ಕರ ಹತ್ರ ಕೇಳಿ ತಿಳ್ಕೊಳ್ಳಿ, ನಾನು ಅಲ್ಲಿದ್ದದ್ದು ಮಾತ್ರ ಹೇಳ್ತೇನೆ, ಅದೇನು ಕತೆ ಗೊತ್ತಿಲ್ಲ. ರೋಹಿಣಿಯನ್ನು ಪೀಡಿಸ್ತಾ ಇದ್ದಾನೆ. ಇದಿಷ್ಟು ಪೀಡನೆ ನಡೀತಾ ಇದೆ ಅಂತೇಳಿದರೆ ಲೋಕಕ್ಕೆ ದೊಡ್ಡ ಅನರ್ಥ ಆಗ್ತದೆ ಅಂತ ಅರ್ಥ. ಇಂಥದ್ದೆಲ್ಲ ಅನರ್ಥ ಸೂಚಕವಾದಂತಹ ಘಟನೆಗಳೆಲ್ಲ ನಡೀತಾ ಇದ್ದಾವೆ. ಧೃತರಾಷ್ಟ್ರ
ಇಷ್ಟು ಹೇಳಿದ್ದು ಯಾಕೆ ಗೊತ್ತೋ ನಿನಗೆ? ಸುಮ್ಮನೆ ಕಥೆ ಹೇಳಿದ್ದಲ್ಲ, ಇದಕ್ಕೆ ಕಾರಣ ನೀನಾಗ್ತಾ ಇದ್ಯಲ್ಲ. ಸುಮ್ಮನೆ ಕಣ್ಣಲ್ಲಿ ನೀರು ಹಾಕಿಕೊಂಡು ಕೂತ್ಕೊಳ್ಳಬೇಡ. ಈಗಲೇ ದುರ್ಯೋಧನನಿಗೆ ಹೇಳು, ಬೇಡ ಯುದ್ಧ ಅಂತ ಹೇಳು, ಇನ್ನೂ ಅವಕಾಶ ಇದೆ. ನಿನ್ನ ಕೈಯಲ್ಲಿದೆ ಯುದ್ಧವನ್ನು ನಿಲ್ಲಿಸುವಂಥದ್ದು. ಆದ್ದರಿಂದ ಯುದ್ಧ ನಿಲ್ಲಿಸಿದಿ ಅಂತಾದರೆ ಈ ಪ್ರಪಂಚಕ್ಕೆ ಆಗುವ ಅನರ್ಥವನ್ನು ನಿಲ್ಲಿಸಿದವ ನೀನಾಗ್ತಿ. ಅದಿಲ್ಲದೆ ಹೋದರೆ ಪ್ರಪಂಚದ ಅನರ್ಥಕ್ಕೆ ನೀನೇ ಕಾರಣನಾಗ್ತಿ. ನಿಲ್ಲಿಸಿದರೆ ನಿನಗೆ ಪುಣ್ಯ ಬರುವುದಿಲ್ಲ, ಆದರೆ ಪಾಪ ಬರದೇ ಇರುವುದಕ್ಕೋಸ್ಕರ ಅದನ್ನು ನಿಲ್ಲಿಸುವ ಕೆಲಸ ಮಾಡು. ಇಷ್ಟನ್ನು ಧೃತರಾಷ್ಟ್ರನಿಗೆ ಹೇಳಿದರೆ ಧೃತರಾಷ್ಟ್ರನ ಪ್ರತ್ಯುತ್ತರ ಏನಿರಬೇಕು? ಅವ ಕಣ್ಣಲ್ಲಿ ಹಾಗೆ ನೀರು ಸುರಿಸ್ತಾ ಇದ್ದವ ಒರೆಸಿಕೊಂಡು ದೃಢವಾಗಿ ಕೂತು ತನ್ನ ಗಡ್ಡವನ್ನು ಒಂದು ಸಲ ಹೀಗೆ ಮಾಡಿಕೊಂಡ. ಮುಂದೆ ವೇದವ್ಯಾಸರಿದ್ದಾರೆ, ಅವರಿಗಿಂತ ದೊಡ್ಡ ಗಡ್ಡ ಇದೆ. ಇವರ ಮುಂದೆ ತನ್ನ ಶ್ಮಶ್ರುವನ್ನು ಒಂದು ಸಲ ಕೆಳಗೆ ಮಾಡಿಕೊಂಡು ಸರಿ ಮಾಡಿಕೊಂಡು ಉಪದೇಶ ಶುರು ಮಾಡಿದ ವೇದವ್ಯಾಸರಿಗೆ. ಧೃತರಾಷ್ಟ್ರನ ಪ್ರವೃತ್ತಿ ಅದ್ಭುತ ಅಂತ ಅನಿಸುತ್ತೆ. ಹೇಗೆ ಶ್ರೀಕೃಷ್ಣ ಅರ್ಜುನನಿಗೆ ಗೀತೆ ಉಪದೇಶ ಮಾಡಿದರೆ, ಇಲ್ಲಿ ಧೃತರಾಷ್ಟ್ರ ತನ್ನ ಅಪ್ಪನಾದಂತಹ ಲೋಕದ ಅಪ್ಪ, ಜ್ಞಾನದ ಅಪ್ಪ ಅನಿಸಿರತಕ್ಕಂತಹ ವೇದವ್ಯಾಸರಿಗೆ ಉಪದೇಶ ಶುರು ಮಾಡ್ತಾನೆ. ಅವ ಹೇಳ್ತಾನೆ, ಒಳ್ಳೆಯದಾಯಿತು ಯುದ್ಧ ಆಗೋದು ಅಂತ ಶುರು ಮಾಡಿದ. ಅಲ್ಲ, ಯುದ್ಧವನ್ನು ನಿರಾಕರಿಸುವುದಕ್ಕೆ ನಾವು ಯಾರು? ಯುದ್ಧ ಅನ್ನೋದು ಕಾಲಬಲದಿಂದ ನಡೆಯುವಂಥದ್ದು. ಕ್ಷತ್ರಿಯರಿಗೆ ಸ್ವರ್ಗ ಸಿಗಬೇಕಾದ್ರೆ ಯುದ್ಧದಲ್ಲಿ ಸಾಯಬೇಕು ಅಂತ ಶಾಸ್ತ್ರ ಉಂಟು. ಈ ವೇದವ್ಯಾಸರಿಗೆ ಉಪದೇಶ ಮಾಡುವುದು ಶಾಸ್ತ್ರ ಹೀಗುಂಟಂತೆ. ಯುದ್ಧದಲ್ಲಿ ಕ್ಷತ್ರಿಯರು ಸತ್ರು ಅಂತಾದರೆ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಶಾಸ್ತ್ರ ಉಂಟು. ಹೇಗೂ ಕ್ಷತ್ರಿಯರು ಸತ್ತು ನರಕಕ್ಕೆ ಹೋಗುವುದರ ಬದಲು ಯುದ್ಧದಲ್ಲಿ ಸತ್ತು ಸ್ವರ್ಗಕ್ಕೆ ಹೋಗ್ಬೋದಲ್ಲ. ಅಂಥ ಒಂದು ವಿಪುಲಾವಕಾಶ ಪ್ರಾಪ್ತಿಯಾಗ್ತದಲ್ವ. ರಣಾಂಗಣ ಅಂತೇಳಿದರೆ ಅದೊಂದು ದೊಡ್ಡ ಯಜ್ಞದ ಕುಂಡ ಇದ್ದ ಹಾಗೆ. ಆ ಯಜ್ಞ ಕುಂಡದಲ್ಲಿ ಒಂದೊಂದು ಪ್ರಾಣಾಹುತಿ ನಡೀತು ಅಂತೇಳಿದರೆ ಆ ಆಹುತಿಯ ಮೂಲಕ ಸ್ವರ್ಗಕ್ಕೆ ಹೋಗುವುದು. ಹೇಗೆ ಸ್ವರ್ಗಕಾಮೋ ಜ್ಯೋತಿಷ್ಠೋಮೇನ ಯಜೇತ ಅಂತ ಶಾಸ್ತ್ರ ಹೇಳ್ತದೆ. ಜ್ಯೋತಿಷ್ಠೋಮದಂತಹ ಮಹಾಯಾಗದ ಮೂಲಕವಾಗಿ ಕೊಟ್ಟ ಆಹುತಿ, ಕೊಟ್ಟ ಬಲಿ, ಅದರ ಮೂಲಕವಾಗಿ ಸ್ವರ್ಗಕ್ಕೆ ಏರಿಸುವುದಕ್ಕೆ ಅವಕಾಶ ಇದೆ ಅಂತ ಹೇಳಿ, ಹಾಗೆ ರಣರಂಗ ಅದು ಕ್ಷತ್ರಿಯರಿಗೆ ತೆರೆದಿಟ್ಟಂತಹ ಯಜ್ಞ, ರಣಯಜ್ಞ ಅಂತಲೇ ಅದಕ್ಕೆ ಹೆಸರು. ರಣಾಂಗಣ ಅಂತೇಳಿದರೆ ಅದಕ್ಕೆ ರಣಕುಂಡ ಅಂತ ಹೆಸರು. ಅದರಲ್ಲಿ ಕೊಡತಕ್ಕಂತಹ ಶಸ್ತ್ರ ಪಾತ ಅಂತೇಳಿದರೆ ಅದಕ್ಕೆ ಆಹುತಿ ಪ್ರದಾನ ಅಂತ ಹೆಸರು. ಒಂದೊಂದು ರಕ್ತದ ಆಹುತಿಯನ್ನು ಕೊಟ್ಟಾಗಲೂ ಕೂಡ ರಣದೇವಿ ತೃಪ್ತಳಾಗ್ತಾಳೆ. ಆ ತೃಪ್ತಿಯ ಕಾರಣದಿಂದಲೇ ಸ್ವರ್ಗ ಪ್ರಾಪ್ತಿಯಾಗ್ತದೆ. ಹಾಗಿರುವಾಗ ಯುದ್ಧವನ್ನು ತಡೆಯಬೇಕು ಅಂತ ನೀವು ಹೇಳುವುದು ಎಷ್ಟು ಸರಿ? ಇದು ವೇದವ್ಯಾಸರಿಗೆ, ಮಹಾಭಾರತ ಕರ್ತಾರರಿಗೆ ಧೃತರಾಷ್ಟ್ರನ ಉಪದೇಶ. ವೇದವ್ಯಾಸರು ಖುಷಿಯಿಂದ ಕೇಳ್ತಾ ಇದ್ದಾರೆ. ಪಕ್ಕದಲ್ಲಿ ಬೆನ್ನು ತರ್ತಾರೆ, ಬೇರೆ ಇನ್ನೂ ಸ್ವಲ್ಪ ಹೇಳು, ಚೆನ್ನಾಗಿ ಹೇಳ್ತಾ ಇದ್ದಿ, ಹೇಳು. ಇವನು ಇನ್ನಷ್ಟು ಖುಷಿಯಾಯಿತು, ನಾನು ಹೇಳ್ತಾ ಇರುವುದು ಸರಿಯಾಗಿದೆ ಅಂತ ವೇದವ್ಯಾಸರು ಅಂಗೀಕರಿಸಿದ್ದಾರೆ ಅಂತ ಹೇಳಿ ಮತ್ತಷ್ಟು ಸೇರಿಸಿದ. ರಣಯಜ್ಞ ಇದಕ್ಕೆ ದುರ್ಯೋಧನ ಅಷ್ಟೇ ಕಾರಣ ಅಲ್ಲ. ದುರ್ಯೋಧನ ಸಿಂಹಾಸನದಲ್ಲಿ ಕೂಡಬೇಕು ಅಂತೇಳಿ ಅಪ್ಪನಾಗಿ ನಾನು ಬಯಸ್ತಾ ಇದ್ದೇನೆ. ನನ್ನ ಮಗ, ನಾನು ಸಿಂಹಾಸನದಲ್ಲಿರುವ ರಾಜ, ನನ್ನ ಮಗನಾಗಿ ಯಾವ ಸಿಂಹಾಸನದಲ್ಲಿರಬೇಕಾದದ್ದು ನ್ಯಾಯ. ಅದಕ್ಕೆ ಪ್ರತಿಬಂಧಕವಾಗಿ ಯಾರಾದರೂ ಬಂದರೆ ಅದು ಧರ್ಮಯುದ್ಧದ ಮೂಲಕ ಶಕ್ತಿ ಯಾರಿಗುಂಟೋ ಅವನು ಅಂತ ಸಿದ್ಧ ಆಗಬೇಕು. ಹಾಗಾಗಿ ಯುದ್ಧದಲ್ಲಿ ಇವನೇ ಬದುಕಬೇಕು, ಇವನೇ ಸಾಯಬೇಕು ಅಂತ ಯುದ್ಧ ಪ್ರಾರಂಭ ಮಾಡುವುದಲ್ಲ. ಯುದ್ಧದಲ್ಲಿ ಯಾರು ಧಾರ್ಮಿಕನೋ, ಯಾರು ಸಮರ್ಥನೋ ಅವನು ಬದುಕ್ತಾನೆ. ಧಾರ್ಮಿಕನು ಅಂತ ನಾನು ಸೇರಿಸಿದ್ದು, ಅದನ್ನು ಧೃತರಾಷ್ಟ್ರ ಹೇಳಲಿಲ್ಲ. ಯಾರು ಸಮರ್ಥನಿದ್ದಾನೋ ಅವನು ಬದುಕ್ತಾನೆ, ಬದುಕಿದವ ಸಿಂಹಾಸನದಲ್ಲಿ ಕೂಡ್ತಾನೆ. ಇನ್ನು ಬಿಟ್ಟರೆ ಇನ್ನೂ ಉಪನ್ಯಾಸ ಶುರು ಮಾಡ್ತಾನೆ ಅಂತ ಗೊತ್ತಾಯಿತು ವೇದವ್ಯಾಸರಿಗೆ. ವೇದವ್ಯಾಸರಲ್ಲಿಗೆ ಸಾಕು, ಚೆನ್ನಾಗಿ ಹೇಳಿದಿ ನೀನು, ಸುಂದರವಾಗಿ ಹೇಳಿದಿ, ಆದರೆ ಒಂದು ವಿಷಯ ತಿಳ್ಕೋ ಅಂತ ಉಪದೇಶ ಶುರು ಮಾಡಿದರು. ಇದು ಅರ್ಜುನನಿಗೆ ಭಗವಂತ ಕೃಷ್ಣ ಕೊಟ್ಟ ಭಗವದ್ಗೀತೆಯಷ್ಟೇ ಬಲಿಷ್ಠವಾದ ಉಪದೇಶ. ಧೃತರಾಷ್ಟ್ರನಿಗೆ ವೇದವ್ಯಾಸರು ಕೊಟ್ಟಂತಹ ಉಪದೇಶ. ಅದರ ಸಾರ ಇಷ್ಟು. ವೇದವ್ಯಾಸರು ಹೇಳ್ತಾರೆ, ಧೃತರಾಷ್ಟ್ರ, ಯುದ್ಧ ಒಳ್ಳೆಯದು. ಅಧರ್ಮ ರಾಶಿವಿದ್ದಾಗ ಅಧರ್ಮವನ್ನು ಮೆಟ್ಟುವುದಕ್ಕೆ ಧರ್ಮ ಪಕ್ಷ ಅದನ್ನು ಹೋರಾಡಲೇಬೇಕು. ಇದು ಯುದ್ಧ ಒಳ್ಳೆಯದು. ಆದರೆ ಸ್ವರ್ಗ ಪಡೆಯುವುದಕ್ಕೆ ಯುದ್ಧ ಮಾಡುವುದಲ್ಲ. ಯುದ್ಧ ಮಾಡುವುದು ನರಕಕ್ಕೋಸ್ಕರ. ಯುದ್ಧ ಅನ್ನುವುದು ನರಕ, ಶಾಂತಿ ಅನ್ನುವುದು ಸ್ವರ್ಗ. ಅದೇ ಸ್ವರ್ಗ ಅಂದರೆ ಅದೇ ಸ್ವರ್ಗ ಅಲ್ಲ, ಅದು ಸ್ವರ್ಗಕ್ಕೆ ಹೇತು ಅಂತ ಅರ್ಥ. ಯುದ್ಧವೆಂಬುದು ನರಕ ಅಂದರೆ ನರಕಕ್ಕೆ ಹೇತು, ಯುದ್ಧ ಸ್ವರ್ಗಕ್ಕೆ ಹೇತು ಅಲ್ಲ. ಸ್ವರ್ಗವನ್ನು ಪಡಿಬೇಕಾದರೆ ಯಾರು ಯುದ್ಧಕ್ಕೆ ಕಾಲು ಕೆರೆದು ಬರ್ತಾರೋ ಅವರಿಗೆ ಶಾಂತಿ ಉಪದೇಶವನ್ನು ಮಾಡಿ, ಶಾಂತಿಯ ಮೂಲಕ ಅವರಿಗೆ ಧಾರ್ಮಿಕವಾಗಿ ಸಲ್ಲಬೇಕಾದದ್ದನ್ನೆಲ್ಲ ಸಾಮದ ಮೂಲಕ ಕೊಟ್ಟು,
ದಾನದ ಮೂಲಕ ಕೊಟ್ಟು ಸಾಮ ದಾನ ಎರಡಕ್ಕೂ ಬಗ್ಗದೇ ಹೋದಾಗ ಮಾತ್ರ ದಂಡವನ್ನು ಸ್ವೀಕರಿಸಬೇಕು, ಇಲ್ಲ ಭೇದೋಪಾಯಗಳನ್ನು ಪ್ರಯೋಗಿಸಬೇಕು. ಇದು ವಿಧಿ. ಇದರಲ್ಲಿ ಸಾಮ ದಾನಗಳ ಮೂಲಕವೇ ಯಾರು ರಣ ಸಂಧಿ ವಿಗ್ರಹಿಯಾಗಿರ್ತಾನೋ ಅಂಥವನು ಯಾವತ್ತೂ ಸ್ವರ್ಗಕ್ಕೆ ಹೋಗ್ತಾನೆ, ಮೋಕ್ಷಕ್ಕೆ ಹೋಗ್ತಾನೆ. ಅದು ಬಿಟ್ಟು ಸಾಮದಾನಗಳಕ್ಕೆ ಅವಕಾಶ ಇದ್ದಾಗಲೂ ಅದನ್ನು ತಾನು ಕಾಲಲ್ಲಿ ಮೆಟ್ಟಿ ತಾನೇ ಸ್ವತಃ ಯುದ್ಧಕ್ಕೋಸ್ಕರ ಕಾಲು ಕೆರೆದು ಹೋಗಿ ಯುದ್ಧ ಮಾಡ್ತಾನೆ ಅಂತಾದರೆ ಅವನಿಗೆ ನರಕ ಪ್ರಾಪ್ತಿ, ಸ್ವರ್ಗ ಪ್ರಾಪ್ತಿಯೂ ಅಲ್ಲ, ಅಪವರ್ಗ ಪ್ರಾಪ್ತಿಯೂ ಅಲ್ಲ. ಯುದ್ಧ ಎಂಬುದು ಸ್ವರ್ಗಾಪವರ್ಗಗಳಿಗೆ ದ್ವಾರ ಹೌದು. ಯಾವಾಗ ಅಧಾರ್ಮಿಕನಾದ ವ್ಯಕ್ತಿ ಕಾಲು ಕೆರೆದು ಯುದ್ಧಕ್ಕೆ ಬಂದಾಗ, ಸಾಮದಾನಗಳಿಂದ ಅವನನ್ನು ಮೆಟ್ಟುವುದಕ್ಕೆ ಸಾಧ್ಯವಾಗದೇ ಹೋದಾಗ ಅವನಿಗೆ ಎದೆ ಕೊಟ್ಟು ತಾನು ಸತ್ತರೆ ಅದು ಸ್ವರ್ಗಾಪವರ್ಗಕ್ಕೆ ಹೇತು ಆಗ್ತದೆ. ಆದರೆ ಇಲ್ಲಿ ಹಾಗಲ್ವಲ್ಲ. ಇದು ಸ್ವರ್ಗಕ್ಕೆ ಹೇತು ಆಗ್ಬೋದು ಧರ್ಮರಾಜನಿಗೆ, ಸ್ವರ್ಗಕ್ಕೆ ಹೇತು ಆಗ್ಬೋದು ಪಾಂಚಾಲಕ್ಕೆ, ಹೊರತು ಕೌರವರಿಗಲ್ಲ. ಯಾಕೆ ಅವರಿಗೆ ಸ್ವರ್ಗಕ್ಕೆ ಹೇತು ಆಗ್ತದೆ? ಅವರು ಯುದ್ಧಕ್ಕೋಸ್ಕರ ಬಂದದ್ದಲ್ಲ, ನೀವು ಕರೆದದ್ದು. ಅವರು ಬೇಡ ಬೇಡ, ನಮಗೆ 1 ಗ್ರಾಮ ಆದರೂ ಸರಿ, 5 ಗ್ರಾಮಗಳನ್ನು ಕೊಡು, ಅದು ಇನ್ನೂ ಉದ್ಧಾರ ಆಗದೇ ಇದ್ದ ಗ್ರಾಮ. ನಾವೇನು ಡೆಲ್ಲಿ, ಬೆಂಗಳೂರು, ಚೆನ್ನೈ ಕೊಡಿ ಅಂತ ಕೇಳಿದ್ದಲ್ಲ. ನಾವು ಕೇಳಿದ್ದು ಮೂಡಬಿದ್ರೆಯನ್ನು ಕೇಳಿದ್ದಲ್ಲ. ಪಕ್ಕದಲ್ಲಿ ಕಾರ್ಕಳದ ಆ ಕಡೆ ಇರತಕ್ಕಂಥ ಇರುವಾಲು ಒಂದು ಕೊಡು ಅಂತ ಕೇಳಿದ್ದು. ಯಾವುದೋ ಇನ್ನಷ್ಟು ಯಾವ ಉದ್ಧಾರವೂ ಆಗದೇ ಇದ್ದ ಸಾಮಾನ್ಯವಾದ 5 ಗ್ರಾಮಗಳನ್ನಾದರೂ ಕೊಡು. ನಾವು ಕ್ಷತ್ರ ಧರ್ಮದಲ್ಲಿ ಬೇಡದೇ ಜೀವನ ಮಾಡ್ತೇವೆ, ಅಷ್ಟಕ್ಕೆ ಕೊಡು ಅಂತ ಇಷ್ಟು ಕೇಳಿದರೂ ಕೂಡ ಸೂಚ್ಯಗ್ರಮಪಿನದೇ ಅಂತ ಒಂದು ಸೂಜಿಯ ಮೊನೆಯಷ್ಟೂ ಜಾಗವನ್ನು ಕೊಡಲಾರೆ ಅಂತ ಹಠ ಹಿಡಿದುಕೊಂಡು ಅದಕ್ಕೆ ಅಸ್ತು ಅಂತ ಮುದ್ರೆಯನ್ನು ಒಪ್ಪಿದವ ನೀನಲ್ವಾ? ಹಾಗಾದರೆ ಯುದ್ಧ ನರಕಕ್ಕೆ ಬೇಕಾದ ಯುದ್ಧವನ್ನು ನೀನು ಮಾಡ್ತಾ ಇರುವುದು. ಇದಕ್ಕೇನಾದರೂ ಉತ್ತರ ಇದ್ದರೆ ಹೇಳು ಅಂತ ವೇದವ್ಯಾಸರು ಸುಮ್ಮನೆ ಕೂತರು. ಇವ ನಾನು ನಿಮ್ಮ ಮಗ ಶುರು ಮಾಡಿದೆ. ಇವಂದು ಈಗ ರಾಗವೇ ಬೇರೆ ಆಯಿತು. ಧೃತರಾಷ್ಟ್ರ ಹೇಳ್ತಾನೆ, ನಾನು ನಿಮ್ಮ ಮಗ, ನನ್ನನ್ನು ನೀವು ಬಿಟ್ಟು ಹಾಕೋ ಹಾಗಿಲ್ಲ. ನೀವು ಹೇಳಿದ್ದು ಧರ್ಮ, ನಾನು ಹೇಳಿದ್ದು ಅಧರ್ಮ. ಆದರೆ ಎಷ್ಟು ಧರ್ಮ ನೀವೇನೇನು ಹೇಳಿದ್ದೀರಿ ಅದೆಲ್ಲ ನಂಗೆ ಗೊತ್ತುಂಟು, ಗೊತ್ತಿದ್ದರೂ ನಾನು ನಿಮಗೆ ಹೇಳಲಿಲ್ಲ. ಈಗ ವರಸೆ ಏನು ಮಾತಾಡ್ತಾನೆ ಗೊತ್ತಾಗಲ್ಲ ಧೃತರಾಷ್ಟ್ರ. ಅವ ಹೇಳ್ತಾನೆ, ನಂಗೆ ಗೊತ್ತಿದ್ದದ್ದನ್ನೇ ನೀವು ಹೇಳಿದ್ದು, ನೀವೇನು ನಂಗೆ ಗೊತ್ತಿಲ್ಲದೇ ಇದ್ದದ್ದು ನೀವೇನೇ ಹೇಳಲಿಲ್ಲ. ಆದರೂ ನಾವೆಲ್ಲ ಮನುಷ್ಯರಲ್ವೇ? ಮನುಷ್ಯರು ಅಂತಾದ ಮೇಲೆ ನಮಗೆ ಒಂದು ರೀತಿಯ ಸೆಳೆತ ಇರುವುದಿಲ್ವೇ? ಅಂಥ ಸೆಳೆತಕ್ಕೆ ನಾವು ಸಿಕ್ಕಿಕೊಳ್ತೇವೆ. ಆ ಮನುಷ್ಯರಲ್ಲಿ ನಾನು ಒಬ್ಬ. ಸ್ವಾರ್ಥೇಹಿ ಸಮ್ಮುಖ್ಯತಿ ತಾತ ಲೋಕಃ ಮಾಂಚಾಪಿ ಲೋಕಾತ್ಮಕಮೇವ ವಿದ್ಧಿ. ಲೋಕ ಸ್ವಾರ್ಥದಿಂದ ಯಾವತ್ತು ಮೋಹಗೊಳ್ಳುತ್ತೆ. ನಾನೇನು ಅಲೌಕಿಕನಾದ ಪುರುಷ ಅಲ್ಲ, ನಾನೂ ಲೋಕದಲ್ಲಿ ಸೇರಿಕೊಂಡಿರುವವ. ನೀವು ಹೇಳಿದ ಧರ್ಮ ನನಗೆ ಗೊತ್ತು. ಯಥಾ ಭವಾನ್ ವೇತ್ತಿ ತಥೈವ ವೇತ್ತಾ ಭವಾನ್. ಭಾವವು ವಿದಿತವು ಮೇ ಯಥಾರ್ಥವು. ಭಾವವು ಯಥಾರ್ಥವು ಮೇ ವಿದಿತವು. ಯಾವುದು ಸರಿ ಯಾವುದು ತಪ್ಪು ಅನ್ನುವುದು ಯಥಾರ್ಥವಾಗಿ ನಾನು ಬಲ್ಲೆ. ಆದರೆ ಏನು ಮಾಡೋಣ, ಸ್ವಾರ್ಥ ನನ್ನನ್ನು ಮೆಟ್ಟಿ ನಿಂತಿದೆ. ಲೋಕದ ಮನುಷ್ಯ ಸ್ವಾರ್ಥ, ಅದರಿಂದ ಸಮೂಹಕ್ಕೆ ಒಳಗಾಗ್ತಾನೆ. ನಾನೂ ಸಮೂಹಕ್ಕೆ ಒಳಗಾಗಿದ್ದೇನೆ. ಆದರೆ ನೀವು ಎಲ್ಲರ ಸಮೂಹವನ್ನು ತೆಗೆಯುವುದಕ್ಕೆ ಬೇಕಾದಂತಹ ಮೋಹಕ ಶಕ್ತಿ ನೀವು. ಜ್ಞಾನದ ಸೂರ್ಯ, ಜ್ಞಾನಭಾಸ್ಕರ ಎನಿಸಿರತಕ್ಕಂತಹ ನೀವು ನನ್ನ ಮೋಹವನ್ನು ತೆಗೆದುಹಾಕುವುದಲ್ಲ, ನನ್ನ ಮಗನ ಮೋಹವನ್ನು ತೆಗೆದುಹಾಕಿ. ನಾನು ಯುದ್ಧ ನಿಲ್ಲಿಸಬೇಕು ಅಂತ ನೀವು ಹೇಳಿದಿರಲ್ಲ. ನಾನು ನಿಲ್ಲಿಸ್ಲಿಕ್ಕೆ ಬರ್ತದೆ ಅಂತಾದರೆ ನನ್ನ ಅಪ್ಪನಾದ ನೀವು ನಿಲ್ಲಿಸ್ಲಿಕ್ಕೆ ಬರುವುದಿಲ್ವಾ? ಹೋಗಿ ದುರ್ಯೋಧನನಿಗೆ ಹೇಳಿ ಯುದ್ಧ ನಿಲ್ಲುವ ಹಾಗೆ ನೀವೇ ಹೇಳಬೇಕು. ಯುದ್ಧ ನಿಲ್ಲಿಸಿ. ಯುದ್ಧ ತಪ್ಪು ಹೌದು, ಆದರೆ ನಿಲ್ಲಿಸುವ ಜವಾಬ್ದಾರಿ ನನ್ನ ಮೇಲೆ ಹಾಕಬೇಡಿ, ನೀವು ತಗೊಳ್ಳಿ. ವೇದವ್ಯಾಸರು ನಗ್ತಾರೆ. ಯಾರಿಂದಾಗಿ ಯುದ್ಧ ಪ್ರವೃತ್ತವಾಗಿದೆಯೋ ಅವನು ನಿಲ್ಲಿಸಬೇಕು. ನಾನು ನಿಲ್ಲಿಸಬೇಕು ಅಂತಾದರೆ ಆರಂಭದಲ್ಲೇ ನಿಲ್ಲಿಸಿಬಿಡ್ತಿದ್ದೆ. ಪಾಂಡವರನ್ನು ಕರ್ಕೊಂಡು ಬರುವಾಗ ಅವತ್ತೇ ಬೇಡ, ಪಾಂಡವರು ಇಲ್ಲಿ ಬಂದರೆ ಮುಂದೆ ಯಾವತ್ತೋ ಯುದ್ಧವಾಗ್ತದೆ ಅಂತ ನಾನು ಬರದೆ ಹಾಗೆ ತಡೆದು ನಿಲ್ಲಿಸ್ತಾ ಇದ್ದೆ. ಆದರೆ ಕರ್ಕೊಂಡು ಬಂದು ಸೇರಿಸಿದ್ದು ಯಾಕೆ? ಧರ್ಮ ಧರ್ಮ ಧರ್ಮ. ಧರ್ಮವನ್ನು ಮೀರಿ ಲೋಕ ವ್ಯವಹಾರ ಇರಬಾರ್ದು. ಆದರೆ ಧರ್ಮದ ವ್ಯವಹಾರವನ್ನು ನಾವು ಮಾಡಿದಾಗ ಅದನ್ನು ಅಧರ್ಮದ ಮಾರ್ಗದಲ್ಲಿ ದಬ್ಬಿಕೊಂಡು ಹೋಗುವುದಕ್ಕೆ ಅಶ್ವವಾಗಿ ನಿಂತು ರಥವನ್ನು ಎಳೆದವ ನೀನು. ಆದ್ದರಿಂದ ನೀನು ಇದರ ಧುರವನ್ನು ಹೊತ್ತವ, ಧುರಾಗ್ರಣಿ ನೀನು. ಆದ್ದರಿಂದ ನೀನು ಯುದ್ಧ ನಿಲ್ಲಿಸಲಿಕ್ಕೆ ಆಗುತ್ತೋ ಪ್ರಯತ್ನಿಸು. ಸುಲಭ ಸಾಧ್ಯ ನಿನ್ನಿಂದ, ಯಾಕಂದರೆ ನೀನು ಸಿಂಹಾಸನದಲ್ಲಿ ಕೂತಿದ್ದಿ. ಇಲ್ಲವೋ ಸಿಂಹಾಸನ ತೊರೆದು ಇಳಿಬೇಕು, ದುರ್ಯೋಧನನನ್ನು ಸಿಂಹಾಸನದಲ್ಲಿ ಕೂಡಿಸು. ಅದು ಮಾಡುವುದಿಲ್ಲ. ಸಿಂಹಾಸನದಲ್ಲಿ ನೀನು ಕೂತು
ದುರ್ಯೋಧನ ಮಾಡುವ ಅನ್ಯಾಯಕ್ಕೆ ಮುದ್ರೆಯನ್ನು ಒತ್ತುತ್ತಾ ಇದ್ದಿದ್ದಾದರೆ ಆ ಮುದ್ರೆಯನ್ನು ಹಿಂದಕ್ಕೆ ತೆಗೆದುಕೊಳ್ಳುವ ಜವಾಬ್ದಾರಿಯು ನಿನ್ನದ್ದೇ ಅಲ್ವಾ? ನಾನು ಋಷಿ ಮುನಿ ಅನಿಸಿರ್ತಕ್ಕಂಥ ನಾನು ಈ ರಾಜಕೀಯದಲ್ಲಿ ಪ್ರವೇಶ ಮಾಡಿ ಸೂಚನೆ ಕೊಡಬಲ್ಲೆ, ಕೆಲಸ ಮಾಡಲಾರೆ. ನೋಡಿ, ವೇದವ್ಯಾಸರ ಮಾತಿನ ಆಂತರ್ಯ ಗಮನಿಸಿ. ಯಾರು ಸಿಂಹಾಸನದಲ್ಲಿದ್ದಾರೆ ಅವರು ಕೆಲಸ ಮಾಡಬೇಕು. ಅವರು ಮಾಡಬೇಕಾದ ಕೆಲಸ ಇನ್ನೊಬ್ಬರು ಮಾಡಬಾರ್ದು. ಅವರಿಗೆ ನೀವು ಹೀಗೆ ಮಾಡಿ ಅಂತ ಸೂಚನೆ ಕೊಡುವುದಕ್ಕೆ ಲೋಕದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಅಧಿಕಾರ ಇದೆ. ಅದರಲ್ಲೂ ಕೂಡ ವಿವೇಕಿಯಾದ ಸುಜ್ಞಾನಿಗೆ ಮೊದಲ ಅವಕಾಶ. ಸಂಬಂಧಿಯೂ ಆಗಿ ಋಷಿಗಳಾಗಿ ದೊಡ್ಡ ಜ್ಞಾನಿಗಳಾದಂತಹ ಭೂತ ಭವ್ಯ ಭವತ್ ಪ್ರಭು ಅನಿಸಿರ್ತಕ್ಕಂಥ ವೇದವ್ಯಾಸರು ಬಂದು ರಾಜನಿಗೆ ಸೂಚನೆ ಕೊಡ್ಬೋದು. ಆದರೆ ಕೊಟ್ಟ ಸೂಚನೆಯನ್ನು ಪಾಲಿಸುವುದು ಬಿಡುವುದು ಅವರ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟದ್ದು. ಅದಕ್ಕೆ ದತ್ತ ಸ್ವಾತಂತ್ರ್ಯ ಅಂತ ಹೆಸರು. ಮಾನವ ಸಹಜವಾಗಿರತಕ್ಕಂತಹ ಅವರವರ ದೌರ್ಬಲ್ಯ, ಅವರವರ ಅರ್ಹತೆ ಎಷ್ಟೋ ಅದಕ್ಕೆ ಅನುಗುಣವಾಗಿಯೇ ನಡೆಯುವುದು. ಆದರೆ ಸೂಚನೆ ಕೊಡುವುದು ದೇವರ ಕೆಲಸ. ದೇವರು ಒಳಗಿನಿಂದ ನಿಂತು ಪ್ರೇರಣೆ ಕೊಡ್ತಾರೆ, ಹೀಗೆ ಮಾಡುವುದು ಒಳ್ಳೆಯದು, ಹಾಗಲ್ಲಪ್ಪ ಅಂತ ಸೂಚನೆ ಬರ್ತದೆ. ಆದರೆ ನಾವೇ ಹೌದು ಹೀಗೆ ಮಾಡುವುದು ಒಳ್ಳೆಯದು, ಹಾಗಲ್ಲ, ಆದರೆ ನಾನು ಹಾಗೇ ಮಾಡುವುದು, ನಾವು ಹೊರಡುವುದು ಹೀಗೆ. ಅದಕ್ಕೆ ದುರ್ಯೋಧನ ಪ್ರವೃತ್ತಿ, ಧೃತರಾಷ್ಟ್ರ ಪ್ರವೃತ್ತಿ ಅಂತ ಇದನ್ನೇ ಕರೆಯೋದು. ದುರ್ಯೋಧನನು ಅಂಥ ಮಾತು ಹೇಳಿದ್ದನ್ನು ನಾವು ಹಿಂದೆ ಗಮನಿಸಿದ್ದೇವೆ. ಜಾನಾಮಿ ಧರ್ಮಂ ನ ಚ ಮೇ ಪ್ರವೃತ್ತಿ, ಜಾನಾಮ್ಯ ಧರ್ಮಂ ನ ಚ ಮೇ ನಿವೃತ್ತಿ. ಕೇನಾಪಿ ದೇವೇನ ಹೃದಯ ಸ್ಥಿತೇನ ಯಥಾ ನಿಯುಕ್ತೋಸ್ಮಿ ತಥಾ ಕರೋಮಿ. ಯಾವನೋ ಒಬ್ಬ ಒಳಗೆ ನಿಂತು ನನಗೆ ಪ್ರೇರಣೆ ಕೊಡ್ತಾನೆ, ಪ್ರೇರಣೆ ಕೊಟ್ಟ ಹಾಗೆ ನಾನು ಮಾಡ್ತೇನೆ ಅಂತ. ನಮ್ಮಲ್ಲಿ ಪ್ರೇರಣೆ ಒಳಗಿನಿಂದ ಯಾವುದು ಸರಿ ಯಾವುದು ತಪ್ಪು ಅನ್ನುವ ಪ್ರೇರಣೆ ಒಳಗಿನಿಂದ ಬರ್ತದೆ. ಬಂದರೂ ಕೂಡ ಇದು ಸರಿ ಇದು ತಪ್ಪು, ಆದರೆ ನಾನು ತಪ್ಪು ಮಾಡಿದರೆ ಚೆನ್ನಾಗಿರುವುದು ಅಂತ ಒಂದು ದುರ್ಭಾವನೆ ಒಳಗಿಂದ ಇರ್ತದೆ. ಈ ತಪ್ಪು ಮಾಡಿದರೆ ಒಳ್ಳೆಯ ಲಾಭ ಆಗ್ತದೆ, ಲಾಭ ಆಯಿತು ಅಂತ ಹೇಳಿದರೆ 4 ಮಹಡಿಯ ಮನೆ ಕಟ್ಬೋದು, ಅದು ಮಾಡಿತು ಅಂತಾದರೆ ಅಷ್ಟು ಬೆಳಿಬೋದು, ಮೆರಿಬೋದು, ಈ ಭಾವನೆಗಳೆಲ್ಲ ಬರುವುದಕ್ಕೆ ಪ್ರಾರಂಭ ಆಗ್ತದೆ. ಸರಿದಾರಿಯನ್ನು ಬಿಟ್ಟು ತಪ್ಪು ದಾರಿ ತಪ್ಪು ಅಂತ ಗೊತ್ತಿದ್ದರೂ ಕೂಡ ಪ್ರವೃತ್ತಿ ಮಾಡುವಂಥದ್ದು ಅದು ಮಾನವ ಸ್ವಾತಂತ್ರ್ಯ. ದೇವರು ಬಿಟ್ಬಿಡ್ತಾನೆ, ಮಾಡು, ನಿನಗೆ ಸ್ವಾತಂತ್ರ್ಯ. ನಾನು ಎಷ್ಟು ಅಂದರೆ ಒಳಗಿನಿಂದ ನಿಂತು ಇದು ಸರಿ ಇದು ತಪ್ಪು ಅಂತ ನಿನಗೆ ತಿಳಿಸ್ಬೋಲೆ, ಇದು ಇಷ್ಟು ನನ್ನ ಕೆಲಸ, ಇದನ್ನೇ ಮಾಡ್ತೇನೆ ನೀನು ಹೋದರೆ ಅದನ್ನು ಮಾಡುವುದಕ್ಕೆ ಬೇಕಾದ ಶಕ್ತಿಯನ್ನು ಕೊಡ್ತೇನೆ, ಇದು ನನ್ನ ಸ್ವಾತಂತ್ರ್ಯ. ಆದರೆ ಮಾಡುವುದು ಬಿಡುವುದು ಆ ನಿರ್ಧಾರ ಅದು ನಿನಗೆ ಸಂಬಂಧಪಟ್ಟದ್ದು. ಆತ್ಮಕ್ಕೆ ಅಷ್ಟೂ ಇಲ್ಲದೆ ಹೋದರೆ ಎಲ್ಲ ದೇವರು ಮಾಡಿದರು ಅಂತ ಹೇಳಿದರೆ ಕೊನೆಗೆ ನೀವು ನರಕಕ್ಕೂ ದೇವರನ್ನೇ ಹಾಕಿಬಿಡ್ತೀರಿ ನೀವೆಲ್ಲ ಸೇರಿ. ಅಷ್ಟೆಲ್ಲ ದೇವರು ಮಾಡಲಿಕ್ಕೆ ಹೋಗುವುದಿಲ್ಲ. ಅವರವರಿಗೆ ಒಂದು ಸ್ವಾತಂತ್ರ್ಯ ಕೊಟ್ಟಿದ್ದಾನೆ. ಆ ಸ್ವಾತಂತ್ರ್ಯವನ್ನು ಬಳಸಿ ದುರ್ಯೋಧನ ಧೃತರಾಷ್ಟ್ರರು ಮಾಡಿದ ಕೆಲಸ ಇಂಥದ್ದು. ಆದರೆ ಪಾಂಡವರು ಸರ್ವಸ್ವ ಸಮರ್ಪಣೆ ದೇವರ ಮುಂದೆ. ದೇವರೇ ನೀನೇನು ಹೇಳ್ತಾನೆ ಹಾಗೆ, ನೀನು ಹೇಳಿದ ಹಾಗೆ, ಎರಡನೇ ಮಾತಿಲ್ಲ. ನಾವು ರಾಜಸೂಯವನ್ನು ನೋಡಿದ್ದೇವೆ, ರಾಜಸೂಯದ ನಂತರದ ಘಟನಾವಧಿಗಳನ್ನು ಗಮನಿಸಿದ್ದೇವೆ. ಅವರು ಕಾಡಿಗೆ ಹೋದ ಮೇಲೆ ಬಂದು ಕೃಷ್ಣ ಅವರ ಮುಂದೆ ಮಾತನಾಡುವುದಕ್ಕೆ ಸತ್ಯಭಾಮಾದೇವಿಯ ಜೊತೆಗೆ ಬಂದು ಮಾತನಾಡಿಸಿದಾಗ ನಡೆದ ಘಟನೆಗಳನ್ನು ಅವಲೋಕಿಸಿದ್ದೇವೆ. ಪ್ರತಿಯೊಂದು ಹಂತದಲ್ಲೂ ಕಾಣಿಸುವುದು ಸರ್ವಸ್ವ ವೇದನ, ಸರ್ವ ನಿವೇದನ ಅಂತ ಕರೀತಾರೆ ಇದನ್ನು. ಈ ರೀತಿಯ ವ್ಯಕ್ತಿತ್ವ ಪಾಂಡವರದ್ದಾದರೆ ದುರ್ಯೋಧನಾದಿಗಳು ದೇವರು ಹೇಳಿದರೂ ಕೂಡ ದೇವರಿಗೇ ಉಪದೇಶ ಮಾಡುವಲ್ಲಿಯ ತನಕದ ದುರಹಂಕಾರವನ್ನು ಮೆರೆಯತಕ್ಕಂತಹ ವ್ಯಕ್ತಿತ್ವ ಕಾಣಿಸ್ತದೆ. ಈ ನಿಟ್ಟಿನಿಂದ ವೇದವ್ಯಾಸರು ಇಷ್ಟು ಹೇಳಿದರವನಿಗೆ, ನಾನು ನಿನ್ನ ಮಗನಿಗೆ ಉಪದೇಶಿಸುವುದಲ್ಲ, ಸಾಧ್ಯವಾಗುವುದಾದರೆ ನೀನೀಗ ಯುದ್ಧ ನಿಲ್ಲಿಸು, ಅದು ಆಗದೇ ಹೋದರೆ ಯುದ್ಧ ನೋಡುವುದಕ್ಕೆ ಕಣ್ಣಿಲ್ಲ ಅಂತ ಯೋಚನೆ ಮಾಡಬೇಡ, ಕಣ್ಣು ಕೊಡ್ತೇನೆ ನಿನಗೆ, ದಿವ್ಯ ದೃಷ್ಟಿಯನ್ನು ಕೊಡ್ತೇನೆ. ಎಂಥ ದಿವ್ಯ ದೃಷ್ಟಿ ಅಂದರೆ ನಿನ್ನ ಮಕ್ಕಳು ಭೀಮಸೇನನಿಂದ ಯಾವ ರೀತಿ ಪೆಟ್ಟು ತಿಂದರು ಅನ್ನೋದನ್ನು ನೀನು ನೋಡ್ಬೋದು, ಅವರು ಬಾಯಿಯಲ್ಲಿ ರಕ್ತ ಕಾರಿದ್ರೋ ಕಿವಿಯಲ್ಲಿ ರಕ್ತ ಸೋರಿತೋ ಅನ್ನೋದನ್ನು ನೀನು ನೋಡ್ಬೋದು. ಮಕ್ಕಳು ಸಾಯುವುದನ್ನೆಲ್ಲ ನೋಡುವುದಕ್ಕೆ ಬೇಕಾಗಿ ನಿಂಗೊಂದು ದಿವ್ಯ ದೃಷ್ಟಿ ಕೊಡ್ತೇನೆ. ಅಷ್ಟೇ ಅಲ್ಲ, ಪಾಂಡವ ಪಕ್ಷದಲ್ಲಿ ಸಾಯುವುದನ್ನು ನೋಡ್ಬೋದು. ಯುದ್ಧದ ಮೂಲೆ ಮೂಲೆಗಳಲ್ಲಿ ಗಲ್ಲಿಗಳಲ್ಲಿ ಸರೋವರಗಳಲ್ಲಿ ಜಲಯುದ್ಧ ನಡೆಯಿತು ಅಂತಾದರೂ ನೀನು ಕುರುಕ್ಷೇತ್ರದ ಯುದ್ಧ ನೋಡಬಹುದು, ಬೇಕಾದ ದೃಷ್ಟಿ ಕೊಡ್ತೇನೆ. ಧೃತರಾಷ್ಟ್ರ ಕಾಲಿಗೆ ಬೀಳ್ತಾನೆ, ಬೇಡ, ನನಗೆ ಶಿಕ್ಷೆ ಕೊಡ್ತಾ ಇದ್ದೀರಿ, ನೀವು ಕಣ್ಣು ಕೊಟ್ಟರೆ ನನ್ನ ಮಕ್ಕಳು ಸಾಯುವುದನ್ನು ನೋಡಲಿಕ್ಕೆ ನನ್ನ ಕೈಯಿಂದ ಆಗುವುದಿಲ್ಲ, ನನ್ನ ಕಣ್ಣಿಂದ ಆಗುವುದಿಲ್ಲ, ಅಲ್ಲ ನನ್ನ ಕೈಯಿಂದ ಆಗೋಲ್ಲ, ಅದು ಅವರ ಸಾಯುವುದನ್ನು ನಾನು ನೋಡಲಾರೆ. ಆದರೆ ವ್ಯಾಸರೇ, ಅವರು ಏನು ಯುದ್ಧ ಮಾಡ್ತಾರೆ ಅದನ್ನು ಕೇಳಬೇಕು ಅಂತ ಒಂದು ಆಸೆ ಉಂಟು ನನಗೆ. ಕೇಳಿ, ಸರಿಯಾದ ಕಾಮೆಂಟ್ರಿ ಬೇಕು ನನಗೆ. ಟಿ ವಿ ಬೇಡ, ಎದುರುಗಡೆ ಕಣ್ಣಾರೆ ನೋಡುವಂಥ ಪ್ರಸಂಗ ಬೇಡ, ಕಿವಿಯಲ್ಲಿ ಕೇಳಿಸಿಕೊಳ್ಬೇಕು. ವೇದವ್ಯಾಸರಿಗೆ ಇಷ್ಟವಾಯ್ತಂತೆ. ಆಗಲಿ,
ಇವನಿಗೆ ಈ ಕಥೆಯನ್ನು ಚಾತೂ ಬಿಡದೆ, ನಮ್ಮಲ್ಲಿ ಚಾಚೂ ಬಿಡದೆ ಅಂತ ಒಂದು ಶಬ್ದ ತಪ್ಪಾಗಿ ಬಂದಿದೆ, ಅದು ಚಾತು ಇದು ಸಂಸ್ಕೃತದಲ್ಲಿರುವ ಶಬ್ದ. ಅದು ಚಾತು, ಒಂದನ್ನೂ ಬಿಡದೆ ತಿಳಿಸುವ ಹಾಗೆ ವ್ಯವಸ್ಥೆ ಮಾಡಿದರೆ ಇದರಿಂದಾದರೂ ಈ ನನ್ನ ಮಗನಿಗೆ ಬುದ್ಧಿ ಬಂದೀತು ಅಂತ ವೇದವ್ಯಾಸರು ಯೋಚನೆ ಮಾಡಿ ಪಕ್ಕದಲ್ಲಿದ್ದ ಸಂಜಯನನ್ನು ಕರೆದ. ಧೃತರಾಷ್ಟ್ರನ ಹತ್ರ ಕೇಳಿದರು, ಈ ಸಂಜಯ ಆಗಬಹುದಾ? ನಿನಗೆ ವಿವರಣೆಯನ್ನು ಕೊಡು, ವೀಕ್ಷಕ ವಿವರಣೆ ಕೊಡುವುದಕ್ಕೆ ಇವನಾಗಬಹುದು. ಧೃತರಾಷ್ಟ್ರನಿಗೆ ಭಾರಿ ಖುಷಿಯಾಯಿತು. ಯಾಕಂದರೆ ಸಂಜಯ ಅಂದರೆ ಪಂಚಪ್ರಾಣ ಅವನಿಗೆ. ಆರಂಭದಿಂದಲೂ ಧೃತರಾಷ್ಟ್ರನ ಸೂತ. ಧೃತರಾಷ್ಟ್ರನ ರಥವನ್ನು, ಧೃತರಾಷ್ಟ್ರನಿಗೆ ರಥ ಇಲ್ಲದೆ ಮನೆ ಬಿಟ್ಟು ಹೋಗುವುದಕ್ಕೆ ಸಾಧ್ಯ ಇಲ್ಲ. ಅವನ ಕೈ ಹಿಡಿದುಕೊಂಡು ಬೇಕಾದಲ್ಲಿಗೆ ಕರ್ಕೊಂಡು ಹೋಗುವವ. ಅವನ ಹೆಂಡತಿಯಾದರೂ ಕೈ ಹಿಡ್ಕೊಂಡು ಹೋಗ್ಲಿಕ್ಕಾಗ್ತದ? ಅವಳಿಗೂ ಇನ್ನಿಬ್ಬರು ದಾಸಿಯರು ಬೇಕು ಕೈ ಹಿಡ್ಕೊಳ್ಳಿಕ್ಕೆ. ಹಾಗಾಗಿ ಧೃತರಾಷ್ಟ್ರನ ಜೊತೆಗೇ ಇದ್ದವ ಗವಲ್ಗಣನ ಮಗನಾದ ಗಾವಲ್ಗಣಿ ಸಂಜಯ, ದೊಡ್ಡ ಜ್ಞಾನಿ, ವೇದವ್ಯಾಸರ ಶಿಷ್ಯ, ವೇದವ್ಯಾಸರಲ್ಲಿ ಅನೇಕ ಶಾಸ್ತ್ರಪಾಠಗಳನ್ನು ಕೇಳಿರತಕ್ಕಂಥವ. ಅಂತಹ ಸಂಜಯನಿಗೆ ವೇದವ್ಯಾಸರು ವರ ಕೊಟ್ಟರಂತೆ. ಏನು? ನೀನು ಕುರುಕ್ಷೇತ್ರದಲ್ಲಿ ಎಲ್ಲಿ ಬೇಕಾದರೂ ಓಡಾಡಬಹುದು, ಆದರೆ ಒಂದು ಪೆಟ್ಟು ನಿನ್ನ ಮೇಲೆ ಬೀಳುವುದಿಲ್ಲ. ಒಂದು. ಎರಡನೇದ್ದು, ಕುರುಕ್ಷೇತ್ರದ ಯುದ್ಧದಲ್ಲಿ ಎಲ್ಲಿ ಏನು ನಡೆಯಿತು ಅದೆಲ್ಲವೂ ನೀನು ಕುರುಕ್ಷೇತ್ರದ ಸನ್ನಿಧಾನದಲ್ಲಿದ್ದರೆ ಸಾಕು, ನಿನಗೆ ಪ್ರತ್ಯಕ್ಷವಾಗ್ತದೆ. ಆಮೇಲೆ ಅವರು ಏನು ಮಾತಾಡಿದರು ಅದು ನಿನಗೆ ಕೇಳಿಸುತ್ತೆ. ಇದಕ್ಕೆ ದೂರ ಶ್ರವಣ ಶಕ್ತಿ ಅಂತ ಹೆಸರು. ಅವರು ಎಲ್ಲೋ ಕುರುಕ್ಷೇತ್ರ ಅಂತೇಳಿದರೆ ಸುಮಾರು ಇವತ್ತಿನ ಲೆಕ್ಕಾಚಾರದಲ್ಲಿ ಕಡಿಮೆ ಇರ್ಬೋದು, ಅವತ್ತಿನ ಲೆಕ್ಕಾಚಾರದಲ್ಲಿ ಸುಮಾರು 18 ಯೋಜನದಷ್ಟು ವಿಸ್ತಾರ. 18 ಯೋಜನ ಅಂತೇಳಿದರೆ 18 × 6 ಕಿಲೋಮೀಟ್ರ್ ಅಂತ ಇಟ್ಟುಕೊಳ್ಳಿ. ಕಡಿಮೆ ಅಂದರೆ 1 ಯೋಜನ ಅಂತೇಳಿದರೆ ಕಡಿಮೆಯ ಲೆಕ್ಕಾಚಾರದಲ್ಲಿ 6.1 ಕಿಲೋಮೀಟ್ರು, ಸರಿಯಾದ ಲೆಕ್ಕಾಚಾರದಲ್ಲಿ 13 ಕಿಲೋಮೀಟ್ರ್ ಆಗ್ತದೆ. ಅದಿರಲಿ, 18 × 6 ಕಿಲೋಮೀಟ್ರ್ ಅಂತ ಹೇಳಿದ್ರು ಅದು ಎಷ್ಟು ಚದರ ವ್ಯಾಪ್ತಿಗೆ ಸೇರಿದ್ದು? ಅಷ್ಟು ದೊಡ್ಡ ಕುರುಕ್ಷೇತ್ರ. ಅದರ ಮಧ್ಯದಲ್ಲಿ 8 ಸರೋವರ ಇದೆ, ದೊಡ್ಡ ದೊಡ್ಡ ಕಾಡುಗಳಿದ್ದಾವೆ, ಪರ್ವತ ಇದೆ. ಇವುಗಳ ಮಧ್ಯದಲ್ಲಿ ಇವರ ಯುದ್ಧ ನಡೆಯುವಂಥದ್ದು. ದೊಡ್ಡ ದೊಡ್ಡ ಮೈದಾನಗಳಿದ್ದಾವೆ. ಈ ಕುರುಕ್ಷೇತ್ರದಲ್ಲಿ ಎಲ್ಲಿ ಏನು ಯಾರತ್ರ ಮಾತಾಡಿದರು ಆ ಮಾತು ಏಕಕಾಲದಲ್ಲಿ 10-20 ಜನ ಮಾತಾಡಿದ್ದು ಕೂಡ ನಿನಗೆ ಸರಿಯಾಗಿ ಕೇಳಿಸ್ತದೆ. ನೀನು ಬೇಕಾದ್ದನ್ನು ಮಾತ್ರ ಇವನಿಗೆ ಹೇಳ್ಬೋದು, ಎಲ್ಲವನ್ನು ಹೇಳಬೇಕು ಅಂತಿಲ್ಲ. ಇದು ಎರಡನೇದ್ದು. ಮೂರನೇದ್ದು ದೂರದರ್ಶನ ಶಕ್ತಿ ಆಯಿತು, ದೂರ ಶ್ರವಣ ಶಕ್ತಿ ಆಯಿತು. ಮೂರನೆಯ ಶಕ್ತಿ ಕೊಟ್ಟಿದ್ದಾರೆ. ಏನಂದರೆ ಅವರವರು ಮನಸ್ಸಿನಲ್ಲಿ ಏನು ಯೋಚಿಸಿದರು ಅದು ನಿನಗೆ ಗೊತ್ತಾಗ್ತದೆ. ಮುಂದಕ್ಕೆ ಅದು ಕೂಡ ಗೊತ್ತಾಗುತ್ತೆ ನಮಗೆ, ಇವನಿಗೆ ಅಂಥ ಶಕ್ತಿ ಇತ್ತು ಅಂತ. ಈ ಶಕ್ತಿಯು ಅವರು ಮನಸ್ಸಿನಲ್ಲಿ ಯೋಚಿಸಿ, ಬಾಯಿ ಬಿಟ್ಟು ಆಡಲಿಕ್ಕೆ ಹೆದರಿಕೆ ಅಥವಾ ಬಾಯಿ ಬಿಟ್ಟು ಆಡುವಷ್ಟು ಪುರುಸೊತ್ತಿಲ್ಲ, ಮನಸ್ಸಿನಲ್ಲಿ ಯೋಚಿಸಿದ ವಿಷಯವು ಕೂಡ ಇವನಿಗೆ ಗೊತ್ತಾಗ್ತದೆ. ಇಷ್ಟನ್ನು ನೀನು ಧೃತರಾಷ್ಟ್ರನಿಗೆ ವಿವರಣೆ ಕೊಡಬಹುದು. ಸಂಜಯ ನಮಸ್ಕಾರ ಮಾಡಿದ. ಅವರ ತಲೆಗೆ ಮಂತ್ರಾಕ್ಷತೆ ಹಾಕಿದರು ವೇದವ್ಯಾಸರು. ಅವನಿಗೊಂದು ವಿಶಿಷ್ಟ ಶಕ್ತಿ ಬಂತು. ಆಗಿಂದ ಹಾಗೆ ಅವನಿಗೆ ಶಕ್ತಿ ಬಂತು. 3 ವರ. ಒಂದು ಮಾತು ಮತ್ತು ದೃಶ್ಯ ಮತ್ತು ಅಲ್ಲಿ ನಡೆಯತಕ್ಕಂತಹ ಮಾನಸಿಕವಾದಂತಹ ಚಿಂತನೆ, ಇದನ್ನು ಅರ್ಥ ಮಾಡಿಕೊಳ್ತಕ್ಕಂತಹ ಶಕ್ತಿ. ಎರಡನೇದ್ದು ಕುರುಕ್ಷೇತ್ರದಲ್ಲಿ ಕಾಮ ಸಂಚಾರ, ಬೇಕಾದಲ್ಲಿ ಬೇಕಾದಾಗ ಇರುವುದಕ್ಕೆ ಬೇಕಾದ ಶಕ್ತಿ. ಮೂರನೇದ್ದು ಯಾವ ಶಸ್ತ್ರದಿಂದಲೂ ಪೆಟ್ಟು ಆಗದೇ ಇರುವುದಕ್ಕೆ ಬೇಕಾದಂತಹ ಶಕ್ತಿ. ಹೀಗೆ 3 ವರವನ್ನು ಆತನಿಗೆ ಕೊಟ್ಟು ಅದರ ಮೂಲಕ ಧೃತರಾಷ್ಟ್ರನಿಗೆ ವಿಷಯಗಳನ್ನೆಲ್ಲ ತಲುಪಿಸುವುದಕ್ಕೆ ಬೇಕಾದ ಶಕ್ತಿಯನ್ನು ತುಂಬಿದರು ಅನ್ನುವ ಚಿಂತನೆಯ ಜೊತೆಗೆ ಇವತ್ತಿನ ಕಥಾನಕವನ್ನು ಉಪಸಂಹಾರ ಮಾಡೋಣ. ಮುಖ್ಯವಾದ ಘಟ್ಟ ನಾಳೆ ಪ್ರಾರಂಭ ಆಗ್ತದೆ. ಇಲ್ಲಿ ಸಂದರ್ಭಕ್ಕೆ ಬೇಕೋ ಬೇಡವೋ ಅನಿಸುವ ಅನೇಕ ಅಂಶಗಳಿದ್ದಾವೆ. ಅಂಥದ್ದನ್ನು ಬಿಟ್ಟು ಸಂದರ್ಭೋಚಿತವಾಗಿ ಒಂದು ಇಡೀ ಭರತ ದೇಶದ ವರ್ಣನೆ ಒಂದು ಬರ್ತದೆ. ಆಮೇಲೆ ಇಡೀ ಬ್ರಹ್ಮಾಂಡದ ವರ್ಣನೆ ಬರ್ತದೆ. ಪಂಚಭೂತಗಳು ಅಂದರೆ ಏನು, ಭೂಮಿ ಅಂದರೆ ಏನು ಅನ್ನೋದರ ಒಂದು ವಿವರಣೆ ಬರ್ತದೆ. ಇದನ್ನಷ್ಟನ್ನು ಹೇಳಿ ಆಮೇಲೆ ನಾವು ಭಗವದ್ಗೀತೆಗೆ ಪ್ರವೇಶ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.